ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಥರದ್ದು ಎಲ್ಲರದ್ದು ಇವತ್ತು ಒತ್ತಡ ಭಾಳ ಇದೆ. ಎಲ್ಲ ಅಭಿಮಾನಿ ಸ್ನೇಹಿತರೆಲ್ಲ ವ್ಯಾಪಾರಸ್ಥರೇ. ನಮಗೆ ಹೆಂಗೆ ಮಾರ್ಚ್ 31 ಅವ್ರಿಗೆ ಜುಲೈ 31 ಲಾಸ್ಟ್ ಡೇಟ್ ಕೊಟ್ಟಾರೆ ಇವತ್ತು. ಹಿಂಗಾಗಿ ಅವರೆಲ್ಲ ಒಂದು ಅರ್ಧ ಗಂಟೆ ಒಳಗೆ ಬಂದು ಜಾಯ್ನ್ ಆಗ್ತಾರೆ. ಸೊ ಈ ಬಂದಿರತಕ್ಕಂಥ ಎಲ್ಲ ಸ್ನೇಹಿತರಿಗೆ ಸ್ವಾಗತ ಮಾಡ್ತಾ, ಮುಖ್ಯವಾಗಿ ನಾವು ಇವತ್ತು ಬಹುಶಃ ನಿಮಗೆಲ್ಲರಿಗೂ ನೆನಪಿದೆ, ಸಿದ್ದೇಶ್ವರ ಶ್ರೀಗಳ ಪ್ರವಚನ ಕಾರ್ಯಕ್ರಮ ಸುಮಾರು 30 ದಿವಸಗಳ ಕಾಲ ಹರಿಹರದ ಮಾಡಿದ್ವಿ. ಮೇಲೆ ಒಂದು 2 ದಿವಸನೂ ಹೆಚ್ಚು ಇದ್ದೋಗಿದ್ದರು. ಆ ಸಂದರ್ಭದಲ್ಲಿ ಮೊದಲು ಸಿದ್ದೇಶ್ವರ ಗುರುಗಳನ್ನು ನಾವು ಇಲ್ಲಿ ಹರಿಹರ ಕರಿಬೇಕು, ಪ್ರವಚನ ಕಾರ್ಯಕ್ರಮ ಮಾಡಬೇಕು ಅಂತಂದಾಗ ಆ ಟೈಮ್ ಸ್ವಲ್ಪ ಡಿಮಾನಿಟ್ರೇಷನ್ ಪೀರಿಯಡು, ಫಂಡಿಂಗ್ ಪ್ರಾಬ್ಲಮ್ಮು. ಹರಿಹರ ಸ್ವಲ್ಪ ತೀರಾ ದೊಡ್ಡ ಸಿಟಿನಲ್ಲ, ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಅಲ್ಲ, ಒಂದು ಮೀಡಿಯಮ್ ತಾಲೂಕು ಹೆಡ್ ಕ್ವಾರ್ಟರ್ ಇದು. ಹಾಗಾಗಿ ಸ್ವಲ್ಪ ಕಷ್ಟ ಆಗ್ಬೋದು ಅಂತಕ್ಕಂಥ ವಿಚಾರಗಳು ಮಾಡಿದ್ವಿ. ಮೊದಲು ಅವರು ಅಪಾಯಿಂಟ್ಮೆಂಟ್ ಕೊಟ್ಟರು ಸಾಕಂತೇಳಿ ಅವತ್ತಿನ ಸರ್ಕಲ್ ಇನ್ಸ್ಪೆಕ್ಟರ್ ನ್ಯಾಮಗೌಡರು ಅವ್ರ ಸಹಕಾರ ತಗೊಂಡು ಅವತ್ತು ಸಂದರ್ಭ ಗುರುಗಳು ಒಪ್ಸ್ಕೊಂಡು ಬಂದ್ವಿ. ಮುಂದೆ ವಸತಿ ವಿಚಾರ ಬಂತು. ಅವ್ರಿಗೆ ವಸತಿಯಲ್ಲಿ ಮಾಡಬೇಕು, ತಿಂಗಳಗಟ್ಟಲೆ ಮಾಡೋದು ಅಂದರೆ ಕಷ್ಟ ಆಗ್ತದೆ. ನನಗೆ ವೈಯಕ್ತಿಕವಾಗಿ ನಾನು ತಪೋವನ ನೋಡಿದ್ದೆ. ನಾನು ಅವರಿಗೆ ಭಾಳ ಸಾರಿ ಹೇಳಿದೆ, ಇಲ್ಲ ಸರ್ ತಪೋವನ ಅಲ್ಲಿ ಕಾರ್ಯಕ್ರಮ ವಸತಿ ಮಾಡ್ಸೋಣ ಅಂತ. ಇಲ್ಲ, ಅಲ್ಲೆಲ್ಲ ಮೆಡಿಕಲ್ ಸ್ಟೂಡೆಂಟ್ಸ್ ಇರ್ತಾರೆ, ಪೇಷಂಟ್ಸ್ ಇರ್ತಾರೆ, ಗುರುಗಳಿಗೆ ಒಟ್ಟು ಟೋಟಲಿ ಐಸೋಲೇಟೆಡ್ ಪ್ಲೇಸ್ ಬೇಕು ಅಂತಕ್ಕಂಥ ಒಂದು ಕಂಡೀಷನ್ ಹೇಳಿದರು ಅವರು. ಆಮೇಲೆ ನಂದು ಕುರುಬರಳ್ಳಿ ತೋಟ ಇತ್ತು, ಅಲ್ಲಿ ಒಂದು ಹೊಸದಾಗಿ ಮನೇನ ಕಟ್ಕೊಟ್ಬಿಡ್ತಾನೆ ಅದ್ಲಾಗ ಅಂದೆ. ಇಲ್ಲ, ಅದು ದೂರ ಆಗ್ತೈತಿ, ಬೇಡ ಅಂತ. ಆಮೇಲೆ ಬಣ್ಕಾರ ಇವ್ರದ್ದು ಒಂದು ತೋಟದಲ್ಲಿ ಅವರು ವ್ಯವಸ್ಥೆ ಮಾಡಿಕೊಡ್ತೇವೆ ಅಂದರು. ಕೊನೆಗೆ ಅದು ಶಶಿಕುಮಾರ್ ಅವರ ಒಂದು ತಪೋವನದಲ್ಲೇ ಆ ಒಂದು ನಡೆದಾಡೋ ದೇವರು ವಾಸ್ತವ ಮಾಡ್ತಕ್ಕಂಥ ಸಂದರ್ಭ ಬಂತು. ಶತಮಾನ ಕಂಡ ಶ್ರೇಷ್ಠ ಸಂತ. ನಾವೆಲ್ಲ ಪುಣ್ಯಾತ್ಮರು ಅಂದ್ಕೊಂಡಿದ್ದೀವಿ. ಯಾಕಂದರೆ ಅವ್ರ ಜೊತೆಗೆ ಆಲ್ಮೋಸ್ಟು ನಾವೇನಾರ ಅವ್ರ ಸಹವಾಸ ಮಾಡೋವರಿಗೆ ಏನಾದ್ರು ತಪ್ಪು ಮಾಡಿದರೆ ಬಹುಶಃ ಎಲ್ಲವೂ ಬಾರಕೋನ್ ಮಾಪ್ ಅಂತಾರಲ್ಲ, ಹಾಗೆ ಎಲ್ಲ ನಮ್ಮ ತೊಳೆದು ಹೋಗಿದೆ ಅಂತ ಅಂದ್ಕೊಂಡಿದ್ದೀವಿ. ಅದರ ನಂತರ ಮತ್ತೆ ಹೊಸ ಬದುಕು ಕಟ್ಕೊಂಡಿದ್ದೀವಿ. ಅಂಥ ಶ್ರೇಷ್ಠ ಸಂತರು ನಮಗೆ ವಸತಿ ಮಾಡ್ತಕ್ಕಂಥ ಸಂದರ್ಭ ಬಂದಾಗ ಅದು ಪೂರ್ಣ ಸಹಕಾರ ಕೊಟ್ಟವರು ಶಶಿಕುಮಾರ್ ಅವರು. ಯಾವುದು ಒಂದು ಹೆಚ್ಚು ಕಡಿಮೆ ಅವರಿಗೆ ಮಗುವಿನ ರೀತಿಯಲ್ಲಿ ಅವ್ರ ಜೊತೆಗಿದ್ದರು. ಅವರು ಅದು ನಿರೀಕ್ಷೆ ಮಾಡ್ತಿದ್ರು. ಅವರು ಜೊತೆಗೆ ಬೆಳಗ್ಗೆ ಯಾವಾಗ ನೋಡಿದ್ರು ಗುರುಗಳ ಜೊತೆಗೆ 6 ಗಂಟೆಗೆ ವಾಕ್ ಮಾಡಿದ್ರು ಜೊತೆಗಿರೋರು, 5 ಗಂಟೆಗೆ ಸಂಜೆ ಮುಂದೆ ವಾಕ್ ಮಾಡಿದ್ರು ಜೊತೆಗಿರೋರು. ಎಲ್ಲ ಟೀಮ್ ಸೇರ್ಕೊಂಡ್ವಿ. ಅದನ್ನು ಮಾಡೋ ಸಂದರ್ಭ ಬಂತು. ಎಲ್ಲ ಇವರು ಕೃಷ್ಣ ಸಾವರು, ಹೇಮಂತಣ್ಣವರು, ಕೊಣ್ಣೂರು ಸಾಹೇಬರು ಎಲ್ಲರೂ ಸೇರ್ಕೊಂಡ್ವಿ. ಲೆಕ್ಕಪತ್ರದ ವಿಚಾರ ಬಂತು. ಕಾಂತರಾಜರು ಬೆಸ್ಟ್ ಅಂದ್ಕೊಂಡ್ವಿ. ಲೆಕ್ಕಪತ್ರಕ್ಕೆ ಸಾಮಾನ್ಯ ಶೆಟ್ಟರು ಬೆಸ್ಟ್ ಅವರು ಲೆಕ್ಕಗಳು. ಹಾಗಾಗಿ ಅವರಿಗೆ ಇದು ಮಾಡಿದ್ವಿ. ಅಷ್ಟೇ ಪಾರದರ್ಶಕ ಮಾಡಿಕೊಟ್ರು. ನಂತರದಲ್ಲಿ ನಾವು ಆ ಕಾರ್ಯಕ್ರಮ ಹಾಗೆ ನಡೆಸ್ತಾ ಫಂಡ್ ವಿಚಾರದ ಬಂದಾಗ ಸಾಕಷ್ಟು ಸಹಕಾರ ಮಾಡಿದ್ರು ಎಲ್ಲರೂ. ಅತಿ ಹೆಚ್ಚು ಅಲ್ಲಿ ರಥ ಎಳೆದವರು ಅಂದರೆ 2 ಗಾಲಿ. ಅವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಆ 2 ಗಾಲಿ ಯಾರಪ್ಪ ಅಂದ್ರೆ, ಒಂದು ಶರತ್ ಕೊಣ್ಣೂರು ಆ್ಯಂಡ್ ಫ್ಯಾಮಿಲಿ, ಒಂದು ಶಶಿಕುಮಾರು, ಅದು ಸಾರಥಿ ನ್ಯಾಮಗೌಡರು. ನಾವೆಲ್ಲ ಜೊತೆಗಿದ್ವಿ. ಅವರು ಅದನ್ನು ಪೂರ್ತಿ ರಿಸ್ಕ್ ತಗೊಂಡು ಆ ಕೆಲಸ ಮಾಡಿದರು. ಟೀಮ್ ಹೆಂಗಿತ್ತು ಅಂದರೆ, ನಮ್ಮ ಪುಣ್ಯಕ್ಕೆ ಏನಂದ್ರೆ ಯಾವುದೋ ದೃಷ್ಟಿ ಬಿದ್ದಿಲ್ಲ ಇಲ್ಲಿವರೆಗೆ ಟೀಮ್ ಮೇಲೆ. ಇಲ್ಲಿ ಹಾಗೆ ನಡೆದೈತೆ ಟೀಮ್ ಇಲ್ಲಿವರೆಗೇನು. ಹೇಗಿತ್ತು ಅಂದರೆ, ಒಬ್ಬರನ್ನೊಬ್ಬರು ಏನೂ ಕೇಳದೆ ಮಾಡ್ತಿರಲಿಲ್ಲ. ನಾಳೆ ಬೆಳಿಗ್ಗೆ ಯಾರಿಗೆ ಸನ್ಮಾನ ಮಾಡಬೇಕು ಅಂದಾಗ ಸಾಯಂಕಾಲ ಒಂದು 10 ನಿಮಿಷ ಮೀಟಿಂಗ್ ಮಾಡ್ಕೊಂಡು 10 ಜನರಿಗೆ ಸನ್ಮಾನ, ಗುರುಗಳು ಮೈಕ್ ಸ್ವಿಚ್ ಆಫ್ ಮಾಡೋದ್ರೊಳಗನೆ ನಾವು 10 ಜನರಿಗೆ ಸನ್ಮಾನ ಮಾಡಬೇಕು. ಅವ್ರದ್ದು 1 ಮಿನಿಟ್ ನಾವು ಎಂದೂ ಬಳಸಲಿಲ್ಲ. ಸೊ ಹೀಗೆ ನಮ್ಮ ರಥ ಸಾಗಿ ಬಂತು. ಟೋಟಲ್ ಹೆಚ್ಚು ಕಡಿಮೆ ನನಗೆ ಅವತ್ತು ಆ ಸಂದರ್ಭದಲ್ಲಿ ಕೊಣ್ಣೂರು ಫ್ಯಾಮಿಲಿ ಅವರೆಲ್ಲ ಅಣ್ಣ ತಮ್ಮಂದರು, ಅಳಿಯಂದರು ಎಲ್ಲ ಅವರ ವ್ಯವಹಾರನ ಹೆಚ್ಚು ಕಡಿಮೆ 1 ತಿಂಗಳು ಸ್ಟಾಪ್ ಮಾಡಿದರು. ಮಾಡಿ ನಮ್ಮ ಜೊತೆಗೆ ಸಹಕಾರ ಮಾಡಿದರು. ನಂತರದಲ್ಲಿ ನಾವು ಆ ಒಂದು ಕಾರ್ಯಕ್ರಮ ಪೂರೈಸಿದ ಮೇಲೆ ಒಂದು ದಿವಸ ಗುರುಗಳು ಕೊನೆಯ ದಿವಸ ಒಂದು ಮಾತನ್ನು ಕರೆದು ಪ್ರಿನ್ಸಿಪಾಲ್ರೆ, ನಂದು ಒಂದು ಪ್ರತಿ ದಿವಸ 60 ನಿಮಿಷದಲ್ಲಿ 1 ನಿಮಿಷನ ನೀವು ಸ್ವಂತಕ್ಕೆ ಬಳಸ್ಕೊಂಡಲ್ಲ, ನಾಳೆ ಸಮಾರೋಪ ಇದೆಲ್ಲ, ಕೊನೆ ದಿವಸ ಇದೆಲ್ಲ, ಆ ಕಾರ್ಯಕ್ರಮದಲ್ಲಿ ನೀವು ಒಂದು ಅರ್ಧ ಗಂಟೆ ಟೈಮ್ ನಾನು ಕೊಡ್ತಾ ಇದ್ದೇನೆ, ನೀವು ಮಾತಾಡಬೇಕು. ನಾನು ಅಂಥ ಮೇಧಾವಿಗಳ ಇಟ್ಕೊಂಡು ನಾನೇ ಮಾತಾಡೋದು ಅಂತ ನನಗೆ ಅನಿಸಿದ್ದೇನೆಂದ್ರೆ, ಎಲ್ಲರಿಗೂ ಧನ್ಯವಾದ ಹೇಳಬೇಕು ಅಂತ. ಒಂದು ಅರ್ಧ ಗಂಟೆ ನಾನು ಟೈಮ್ ತಗೊಂಡು ಎಲ್ಲ ನಮಗೇನು ಆ ಪ್ರಕ್ರಿಯೆಯಲ್ಲಿ ಸಹಕಾರ ಮಾಡಿದರು ಎಲ್ಲರಿಗೂ ಧನ್ಯವಾದ ಹೇಳ್ತಕ್ಕಂಥ ಪ್ರಯತ್ನ ಮಾಡಿದ್ವಿ. ಅಂದರೆ ಅವರನ್ನೊಂದು
ಅವರ ಒಡನಾಟದಲ್ಲಿ ನಾವು ಕಲ್ತ್ಕೊಂಡಿದ್ದೇನಪ್ಪ ಅಂದರೆ ಜಾತ್ಯತೀತವಾಗಿ ನಮ್ಮ ಬದುಕಿನ ಸಾಮಾನ್ಯ ಜನರ ನಮ್ಮ ಬದುಕಿನ ಮಧ್ಯೆ ಇರತಕ್ಕಂಥ ವಿಚಾರಗಳನ್ನು ಅದನ್ನು ಅರ್ಥಪೂರ್ಣವಾಗಿ ಹೇಳ್ತಕ್ಕಂಥ ಪ್ರಯತ್ನ ಮಾಡ್ತದೆ. ಆ ಪ್ರವಚನದಲ್ಲಿ ಏನೂ ಇರಲಿಲ್ಲ, ಯಾವುದು ಸಂಸ್ಕೃತ ಇರಲಿಲ್ಲ, ಮತ್ತೊಂದಿರಲಿಲ್ಲ. ಅಚ್ಚುಕಟ್ಟಾಗಿ ಅದನ್ನು ನಮ್ಮ ಬದುಕನ್ನು ನಾವೇ ಅದನ್ನು ಹೌದಾ ಈಗಿದೆಯಲ್ಲ ಬದುಕು, ಒಂದು ಪ್ರಕೃತಿ ಬಗ್ಗೆ ಹೇಳಿದಾಗಲಿ ಮತ್ತೇನೇ ಹೇಳಿದಾಗಲಿ ಆ ಬದುಕಿನ ಬಗ್ಗೆ ಗಮನ ಸೆಳೀತಕ್ಕಂಥ ಬೆಳಕು ಚೆಲ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಿದ್ರು. ಅದು ನಮಗೆ ಸಂಪೂರ್ಣ ಆ ಕೆಲಸ ಮಾಡಿದರು. ಆಮೇಲೆ ನಾವು ಹೆಂಗಾಯ್ತು ಏನೋ ಅಂತ ಕಾರ್ಯಕ್ರಮ ಅಂತ ಆಮೇಲೆ ಒಂದು ಸಂದರ್ಭ ಬಂದಾಗ ಅವರಿಗೆ ಗುರುಗಳಿಗೆ ಕೇಳಿದ್ವಿ, ನಮ್ಮ ಏನು ನಿಮ್ಮ ಅವ್ರದ್ದು ಯಾವಾಗಲೂ ಸಿಂಪಲ್ ಜೇಬ್ಲೆಸ್ ಇದು ಶರ್ಟ್, ನೀವು ಅದು ಶರ್ಟ್ ಹರಿದಿತ್ತು, ಸೂಜಿ ಹಾಕ್ಕೊಂಡು ಹೊಲಿತಾ ಇದ್ರು ಅವರು. ನಾವು ಕೊಂಡೂರು ಸಾವಿರ ಮಾತಾಡಿದ್ವಿ, ಒಂದು ಜೊತೆ ಬಟ್ಟೆನಾರು ಕೊಡೋಣ ಗುರುಗಳಿಗೆ, ನಾವೇನು ಕೊಟ್ಟಲ್ಲ ಅಂತ ಹೇಳಿದ್ವಿ. ಅವರು ಎಂದೂ ಇಲ್ಲ, ನನಗೆ ಯಾವ ಕಾರಣಕ್ಕೂ ಅದು ಯಾವುದು ಇದು ಮಾಡಿಬಿಡ್ರಿ, ನನ್ನ ಇಷ್ಟೆಲ್ಲ ಸುಧಾರಿಸ್ಕೊಂಡಿರಲ್ಲ, ನೀವು ನನ್ನ ಕರ್ಕೊಂಬಂದಿದ್ದೀರಿ ಬಿಟ್ಟು ಬರ್ತೀರಿ ಹೋಗಿ. ಆಮೇಲೆ ನನ್ನ ಜೊತೆ ಬಂದರು ನೂರಾರು ಜನ 1000 ಜನ ಯಾರು ಬಂದ್ರೂ ಬೆಳಗ್ಗೆಯಿಂದ ರಾತ್ರಿವರೆಗೂ ನಮ್ದು ಏನೂ ತೊಂದರೆ ಇಲ್ದಂಗೆ ನೀವು ನನಗೆ ಉಪಚಾರ ಮಾಡ್ತಾಯಿದ್ದೀರಿ, ನಾನು ಎಷ್ಟು ತೊಂದರೆ ಕೊಟ್ಟಿದ್ದೀನಿ, ಮತ್ತೆ ಯಾಕೆ ನೀವು ನನಗೆ ಮತ್ತೆ ಎಕ್ಸ್ಟ್ರಾ ತೊಂದರೆ ತಗೊಂತೀರಿ, ಯಾವುದನ್ನು ಮುಟ್ಟಲಿಲ್ಲ. ಎಂಥ ಒಂದು ಶ್ರೇಷ್ಠ ಅವರು ಸಂತರು ಅಂದರೆ, ಅವರು ನುಡಿದಂತೆ ನಡೆದಂಥ ವ್ಯಕ್ತಿ ಅಂದರೆ. ಆ ಸಂದರ್ಭದಲ್ಲಿ ಇವರು ನಮ್ಮ ಮಾಜಿ ಶಾಸಕರ ಒಂದು ಸಾಮೂಹಿಕ ವಿವಾಹ ಕಾರ್ಯಕ್ರಮ ಮಾಡ್ತಾಯಿದ್ರು. ಆ ಕಾರ್ಯಕ್ರಮಕ್ಕೆ ಏನು ಮಾಡೋದು ಬಿಡಲಿಲ್ಲ ಅವರು, ಏನು ಮಾಡಿ ಒಪ್ಸ್ರಿ ಗುರುಗಳಿಗೆ ಅಂಥೇಳಿ ನಮಗೆ ಒಂದು ಮಾಡಿದರು. ಗುರುಗಳು ಸಾಮಾನ್ಯ ನಾನು ಸನ್ಯಾಸಪ್ಪ, ನಾನೇನು ಮದುವೆ ಬಂದು ಏನು ಮಾಡಲಿ, ಏನು ಆಶೀರ್ವಾದ ಮಾಡಬೇಕು ಅಂದರು. ಇಲ್ಲ ವಿನಂತಿ ಮಾಡ್ಕೊಂಡು ಹೋಗ್ಬೇಕು, ಹೋಗಿ ಬನ್ನಿ ಅಂತಂದು ಅವ್ರು ಹೋಗಿ ಬಂದರು. ಬಹುಶಃ ಅದು ಅವರಿಗೆ ಒಂದು ಆ ಕಾರ್ಯಕ್ರಮದಲ್ಲಿ ಅದು ಎಷ್ಟು ಒಂದು ಸನ್ಯಾಸಿ ಹೇಗಿರ್ಬೇಕು ಅನ್ನೋದಕ್ಕೆ ಒಂದು ಆದರ್ಶ. ಅವರು ಒಂದು 5,000 ರೂಪಾಯಿನೋ ಕ್ಯಾಶ್ ಕೊಟ್ಟು ಅವರಿಗೆ ಒಂದು ಗೌರವ ಸಲ್ಲಿಸಿದರು. ಅದನ್ನು ಕೈಯಿಂದ ಸಹಿತ ಮುಟ್ಟಲಿಲ್ಲ ಅವರು, ಕೊಂಡವ್ರ ಕಡೆ ಕೊಟ್ಟರು, ಇದು ನಿಮ್ಮ ಕಾರ್ಯಕ್ರಮಕ್ಕೆ ಬಳಸ್ಕರ್ರಿ ಅಂತ. ಅವಾಗ ನಮ್ಗೆ ಏನು ಮಾಡಬೇಕು ಮತ್ತು ಮೀಟಿಂಗ್ನಾಗ ವಿಚಾರ ಮಾಡಿ ಅದನ್ನ ಬ್ಯಾಂಕಿಗೆ ಹಾಕ್ಕೊಂಡ್ವಿ, ಡಿಪಾಸಿಟ್ ಮಾಡ್ಕೊಂಡ್ವಿ, ಅಲ್ಲೇ ಇರಲಿ ಅಕೌಂಟಲ್ಲಿ ಅಂಥೇಳಿ. ಇಂಥ ಶ್ರೇಷ್ಠ ಸಂತರು, ನಡೆದಾಡಿದ ದೇವರು, ಶತಮಾನ ಕಂಡ ಶ್ರೇಷ್ಠ ಸಂತರ ಒಂದು ಕಾರ್ಯಕ್ರಮ ನಡೆಸ್ಕೊಟ್ಟಿರ್ತಕ್ಕಂಥ ಶಶಿಕುಮಾರ್ ಮತ್ತು ಕೊಣ್ಣೂರು ಮತ್ತು ಅವತ್ತಿನ ಕಮಿಟಿ ಎಲ್ಲರೂ ನೆನಿಬೇಕು. ನಾವು ಒಂದು ಸಂದರ್ಭದಲ್ಲಿ ನೆನೆಸಲೇಬೇಕು. ಯಾಕಂದರೆ ಗ್ರ್ಯಾಟಿಟ್ಯೂಡ್ ಈಸ್ ನಾಟ್ ಟಾಟ್ ಇನ್ ಎನಿ ಯೂನಿವರ್ಸಿಟಿ ಆರ್ ಇನ್ ಎನಿ ಕಾಲೇಜ್, ಇಟ್ ಈಸ್ ಇನ್ಬಾರ್ನ್ ಅಂತ. ಕೃತಜ್ಞತೆ ಅನ್ನೋದು ಯಾವುದೇ ಶಾಲಾ ಕಾಲೇಜಲ್ಲಿ ಕಲಿಸಲ್ಲ, ಅದನ್ನು ರಕ್ತಗತ ಬಂದಿರಬೇಕು, ಈ ಭೂಮಿ ಗುಣ, ಹಾಗೆ ಸ್ಮರಿಸಬೇಕು. ಅದ ನಂತರದಲ್ಲಿ ಶಶಿಕುಮಾರು ಸಾಕಷ್ಟು ಗುರುಗಳು ಅಲ್ಲಿ ಇವರ ಒಂದು ತಪೋವನಕ್ಕೆ ಬರ್ತಿರ್ತಾರೆ. ಅದನ್ನು ಆಶ್ರಮ ಇದ್ದಂಗೆ, ಮೆಡಿಕಲ್ ಕಾಲೇಜು ಇರ್ತದೆ, ಮತ್ತು ಡಿ ಅಡಿಕ್ಷನ್ ಸೆಂಟ್ರ್ ಇದೆ, ಎಲ್ಲ ಇದೆ. ಪ್ಲಸ್ ಅಲ್ಲಿ ಎಲ್ಲ ಗುರುಗಳು ಅಲ್ಲಿ ದಯಪಾಲಿಸಿರ್ತಾರೆ. ಸಾಕಷ್ಟು ಅವ್ರ ಒಡನಾಟ ಅವ್ರಿಗಿದೆ, ಸಾಕಷ್ಟು ಗುರುಗಳ ಜೊತೆಗೆ ಅವ್ರ ಒಡನಾಟ ಇದೆ. ಇದನ್ನೆಲ್ಲ ಗುರುಸಿರ್ತಕ್ಕಂಥ ದಾವಣಗೆರೆ ವಿಶ್ವವಿದ್ಯಾನಿಲಯ, ಸುವರ್ಣವಾಹಿನಿ, ಆಮೇಲೆ ನಮ್ಮ ಗುರುಗಳು, ಪೂಜ್ಯ ಗುರುಗಳು ಎಲ್ಲರೂ ಅವರಿಗೆ ಗೌರವ ಸಲ್ಲಿಸಿದರು. ದಾವಣಗೆರೆ ವಿಶ್ವವಿದ್ಯಾನಿಲಯ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅವ್ರು ಮಾಡಿದ ಸಾಧನೆಯನ್ನು ಗುರುತಿಸಿ ಅವರಿಗೆ ಗೌರವ ಡಾಕ್ಟರೇಟ್ ಕೊಡ್ತು. ಅದಾದಮೇಲೆ ಸುವರ್ಣವಾಹಿನಿ ಮತ್ತು ಏಷ್ಯಾನೆಟ್ ನ್ಯೂಸ್ ಚಾನಲ್ಗಳು ವರ್ಷದ ವ್ಯಕ್ತಿ ಪ್ರಶಸ್ತಿ ಕೊಟ್ಟರು. ಸಾಲು ಪ್ರಶಸ್ತಿಗಳು ಅವರಿಗೆ ಮಾಡಲ್ಪಟ್ಟು, ಅದಕ್ಕೆ ಅವರಿಗೆ ಈಸ್ ಡಿಸರ್ವಿಂಗ್ ಆಲ್ಸೋ. ಆ ಪ್ರಶಸ್ತಿಗೆ ಅವ್ರಿಗೆ ಕೊಟ್ಟಿದ್ದರಿಂದ ಆ ಪ್ರಶಸ್ತಿಗೆ ಭೂಷಣ. ನಾನು ಅವರಿಗೆ ಹೇಳ್ತಿದ್ದೆ, ನಾನು ಅದಾದಾಗೆಲ್ಲ ಹೋಗಿ ಒಂದು ಶಾಲೆಗೆ ಬರ್ತಿದ್ದೆ, ನಾವೆಲ್ಲರೂ ಒಂದು ಸೇರ್ಕೋಬೇಕು ಸರ್, ನಮ್ಮ ಸಿದ್ದೇಶ್ವರ ಬಳಗದವರೆಲ್ಲ ಸೇರ್ಕೋಬೇಕು, ಒಂದು ಆನಾರ್ ಮಾಡೋಕೆ ಟೈಮ್ ಕೊಡ್ರಿ ಅಂತ. ಇರಲಿ ಬಿಡಿ ಸರ್, ಬಂದಿದ್ದಾರಲ್ಲ ನಡೀತಿದ್ದೆ ಅಂತ. ಮೊನ್ನೆ 50ನೇ ವರ್ಷದ ಹುಟ್ಟಿದಬ್ಬಕ್ಕೂ ಕೂಡ ಹೋದಾಗ ಅವತ್ತೇನೋ ಸ್ವಲ್ಪ ಮಳೆ ಜಾಸ್ತಿ ಬಂದು ಕಾರ್ಯಕ್ರಮ ಸ್ವಲ್ಪ ಇದು ಮಾಡ್ತು, ಬಟ್ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದರು. ನಾನು ಅವ್ರನ್ನ ಹತ್ತಿರದಿಂದ ನೋಡಿರ್ತಕ್ಕಂಥ ಶಶಿಕುಮಾರ್ ಅವರಿಗೆ ಅವರ ವಿಚಾರದಲ್ಲಿ ಹೇಳೋದಾದರೆ, ಯಾಕಂದರೆ ಈಗೇನಾಗಿದೆ, ನಮ್ಮದೆಲ್ಲರೂ ಬಳಗದಲ್ಲಿರೋರು ಎಲ್ಲರೂ ಅನುಕೂಲಿಸ್ತಾರೆ, ಯಾರ್ಯಾರು ಹೊಗಳಿ ಬೆಳೆ ಬೆಳೆಸಿಗಳ ಪರಿಸ್ಥಿತಿ ಯಾರೂ ಇಲ್ಲ, ಎಲ್ಲರೂ ಅನುಕೂಲಿಸ್ತಾ ಇದ್ದಾರೆ. ಅವರು ಸ್ವಭಾವ ಏನಂದರೆ ಎಲ್ಲರ ಜೊತೆಯೂ ಒಂದು ಮಗುವಿನಂತೆ ಇರ್ತಾರೆ. ಅಷ್ಟೇ ಆಡಳಿತಾತ್ಮಕ ತೀರ್ಮಾನಗಳು, ಆಮೇಲೆ ಅವ್ರ ಯೋಜನೆಗಳ ಕಾರ್ಯರೂಪದಲ್ಲಿ ಅಷ್ಟೇ ಕಠೋರವಾಗಿರ್ತಾರೆ. ಮತ್ತು ಸ್ನೇಹಿತರ ಜೊತೆಗೆ ಎಲ್ಲರ ಜೊತೆಗೆ ಸ್ನೇಹಿತರಾಗಿರ್ತಾರೆ. ಸೊ ಕೆಲವೊಂದು ಸಂದರ್ಭದಲ್ಲಿ ಅವರು ಹುಟ್ಟಿದಬ್ಬ ಬಂದಾಗೆಲ್ಲ ಅವರು ಸಮಾಜದವ್ರು ಹೇಳ್ತಿರ್ತಾರೆ ಅವರಿಗೆ, ರಾಜಕೀಯಕ್ಕೆ ಬರ್ರಿ ಅಂತ. ನಾನು ಲಾಸ್ಟ್ ಟೈಮ್ ನಮ್ಮ ಕೃಷ್ಣನ್ ಇದಕ್ಕೆ ಅವರ ಏನು ಡಿಶ್ ಇದೆಲ್ಲ ಅಲ್ಲಿ ನನ್ನ ಸಂದರ್ಶನದ ಮಾತುಗಳನ್ನು ಹೇಳಿದೆ. ನಾವೆಲ್ಲ ಹೆಂಗದೀವಿ ಈಗ ಅಂದರೆ,
ನಾವೆಲ್ಲರ ಜೊತೆಗೆ ಮನುಷ್ಯರ ಒಂದು ಸ್ನೇಹಿತರಾಗಿದ್ದೇವೆ. ಎಲ್ಲ ಹರೀಶ್ ಅವರು ಬಂದೋಗಿದ್ದರು, ಶಿವಶಂಕರು ಇದೆಲ್ಲ ಬರಲಿಲ್ಲ, ರಾಮಾಚಾರ್ಯ ಇರಲಿಲ್ಲ, ಬರಲಿಲ್ಲ. ಇವತ್ತು ಶ್ರೀನಿವಾಸ್ ಅವ್ರು ಬರ್ತಾರೆ. ಎಲ್ಲರೂ ನಮ್ಮ ಹತ್ರ ಸ್ನೇಹಿತರಾಗಿದ್ದಾರೆ. ನಾವು ನಮ್ಮ ಶಕ್ತಾನುಸಾರ ನಾವು ಬೆಳ್ಕೊಂಡಿದ್ದೀವಿ. ನಮ್ಮನ್ನು ಅವ್ರು ಗುರುಸ್ತಾರೆ, ಗೌರವಿಸ್ತಾರೆ. ಅವ್ರ ಜೊತೆಗೆ ಆ ರೀತಿ ಇರೋದೇ ಉತ್ತಮ ಅಂತ ನಾನು ಅಂದ್ಕೊಂಡು ಅವ್ರಿಗೆ ಸಲಹೆ ಕೊಟ್ಟೆ. ಸರ್, ಈಗ ರಾಜಕಾರಣ ಅಂದರೆ ಹೆಂಗೆ ಅಂದರೆ, ನೀವು ಒಂದು ಕಡೆ ಒಂದು 3-4 ಪಾರ್ಟಿಗಳಿದಾವೆ. 3-4 ಪಾರ್ಟಿ ಒಂದು ಪಾರ್ಟಿಗೆ ಇರ್ಬೇಕು ನೀವು, ಮುಗಿತಲ್ಲಿಗೆ. ಅಲ್ಲಿ ನಮ್ಮ ಬೆಳವಣಿಗೆಗಳು ನಿಂತ್ಕೊಂಡಂಗೆ. ಆ ಪಕ್ಷ ಅಧಿಕಾರದಾಗ ಬೆಳ್ಕೊತೇವೆ, ಮತ್ತು ಅಧಿಕಾರ ಇಲ್ದಾಗ ಮತ್ತು ಮಳೆ ಬಂದರೆ ಬೆಳೆದಂಗೆ, ಇಲ್ಲದ್ರೆ ಇದ್ದಂಗೆ ಆ ಟೈಪ್. ಆ ಪಕ್ಷ ಇದ್ದರೆ ನಮ್ಮದು ಬೆಳೆ ಬೈತಾವೆ, ಇಲ್ಲ ಅಂದ್ರೆ ಇಲ್ಲ. ಈಗ 3 ಜನರ ಜೊತೆ ಚೆನ್ನಾಗಿದ್ರೆ ಬೆಸ್ಟ್ ಅಲ್ಲ. ಎಲ್ಲರೂ ಈಗ ನಾವು ಈ ಕಾರ್ಯಕ್ರಮ ಎಲ್ಲೇ ನಾವು ಸಿದ್ದೇಶ್ವರಗಳ ಕಾರ್ಯಕ್ರಮ ಮಾಡಿದಾಗ ಕೂಡ ಎಲ್ಲ ಜನಾಂಗದವರು ಅಲ್ಲಿ ಒಟ್ಟಿಗೆ ಸೇರ್ಕೊಂಡಿದ್ವಿ. ಎಲ್ಲರೂ ಸೇರ್ಕೊಂಡಿದ್ರು. ನಾನು ಕೂಡ ಇಲ್ಲಿ ಈ ಏರಿಯಾದಾಗ ಇದ್ದೇನಲ್ಲ, ಇಲ್ಲಿ ಅನಗವಾಡಿ ಸರ್ಕಲಲ್ಲಿ ಇದ್ದೀನಿ. ನನ್ನದಾಗಿರ್ತಕ್ಕಂಥವ್ರು ನನ್ನ ಜಾತಿ ಬಾಂಧವ್ರು ಯಾರೂ ಇಲ್ಲ ಇಲ್ಲಿ. ಎಲ್ಲ ಬೇರೆಯವರೇ, ಎಲ್ಲ ಬೇರೆ ಬೇರೆ ಸ್ನೇಹಿತರೆ. ಅವರೆಲ್ಲರ ಮಧ್ಯೆ ನಾನು ಈಗ 40 ವರ್ಷ ನಾನು ಈ ಊರಿಗೆ ಬಂದು 40 ವರ್ಷದಿಂದ ಎಲ್ಲರ ಮಧ್ಯೆ ಸೌಹಾರ್ದವಾಗಿದ್ದೇನೆ. ಇದು ಏನಾಗುತ್ತೆ ಅಂದರೆ, ಎಲ್ಲರೂ ಗುರುಗಳೇ ಅಂತಾರೆ. ಮತ್ತು ಅವ್ರಿಗೆ ನಾನು ಮತ್ತೆ ಅಷ್ಟೇ ಗೌರವಯುತ ಮಾತಾಡಿಸ್ತೇನೆ. ಆ ಪ್ರೀತಿ ಇದೆಯಲ್ಲ, ಅದು ಸಂಪಾದಿಸ್ಕೊಂಡ್ಬಿಟ್ಟಿದ್ದೀವಿ. ಅದನ್ನು ಬೆಳೆಸ್ಕೊಂಡು ಹೋಗ್ಬೇಕು, ಅಷ್ಟೇ ಬೆಳೆಸ್ಕೊಂಡು ಹೋಗ್ಬೇಕು. ಕಳ್ಕೋಬೇಕು ಅಂದ್ರೆ ರಾಜಕೀಯಕ್ಕೆ ಸೇರ್ಬೇಕು. ಶಶಿಕುಮಾರ್ ಅವ್ರದ್ದು ಹಾಗೆ. ಇವತ್ತು ಅವ್ರು ಹೆಂಗೆ ಅಂದರೆ, ಎಲ್ಲ ಸಮಾಜದವರು, ಬೇರೆ ಬೇರೆ ಸಮಾಜದವರು, ಬೇರೆ ಬೇರೆ ಅವರು ಮೀಡಿಯಾದವ್ರು ಇರ್ಬೋದು, ಯಾರೇ ಇರ್ಬೋದು, ಎಲ್ಲ ಸಾರ್ವಜನಿಕರು ಇರ್ಬೋದು, ತುಂಬ ಗೌರವದಿಂದ ಕಾಣ್ತಾರೆ ಅವರನ್ನು. ಅವ್ರು ಯಾವ ಇದು ಜಾತಿ ಏನೂ ಗೊತ್ತಿಲ್ಲ ಜನರಿಗೆ. ಏನಾದರೂ ಹಂಗೆ ಹೋದ್ರೆ ಏನಾಗುತ್ತೆ ಅಂದರೆ, ನಾನು ಕೆಲವೊಬ್ಬರು ತಮಾಷೆ ಮಾಡ್ತಿರ್ತೇನೆ. ಹರಿಹರದ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ, ಹರಿಹರ ರಾಜಕೀಯಕ್ಕೆ ಇರೋ MLA ಏನು ಆಕಾಂಕ್ಷಿಗಳಿದಾರಲ್ಲ, ಅವರಿಗೆ 4 ದಿಕ್ಕಿಗೆ 4 ಈಸ್ಟ್ ವೆಸ್ಟ್ ನಾರ್ತ್ ಸೌತು, ಮತ್ತು ಮಧ್ಯ ಹರಿಹರ, ಮತ್ತು ನಾರ್ತ್ ಈಸ್ಟು ಸೌತ್ ಈಸ್ಟು, ಹಿಂಗೆಲ್ಲ ಒಟ್ಟೊಂದು 10 ಸೀಟ್ ಕೊಡ್ಬೇಕು. 10 ಸೀಟ್ ಕೊಟ್ಟರೆ ಒಂದು 2 ಟೈಮಿಗೆ ಬಹುಶಃ ಹರಿಹರಗೆ MLA ಆಕಾಂಕ್ಷಿಗಳ ಸಂಖ್ಯೆ ಕಡಿಮೆ ಆಗ್ಬೋದು. ಅಷ್ಟು ಆಕಾಂಕ್ಷಿಗಳಿದ್ದಾರೆ ಸರ್. ತಲೆಕೆಡಿಸ್ಕೊಳ್ಳೋಕೆ ಹೋಗ್ಬೇಡ್ರಿ, ಯಾರಿಗೆ ತಲೆಕೆಡಿಸ್ಕೊಬೇಡ್ರಿ. ಸಮಾಜದ ಜೊತೆಗೂ ಚೆನ್ನಾಗಿರ್ರಿ, ಸ್ನೇಹಿತರ ಜೊತೆಗೂ ಚೆನ್ನಾಗಿರ್ರಿ. ಈಗ ಹೆಂಗಿದ್ದೀರಿ ಹೆಂಗಿರ್ರಿ, ಅದು ನಿಮ್ಮ ಇನ್ನೂ ಶ್ರೇಷ್ಠತೆ ತಗೊಂಡು ಹೋಗ್ತದೆ. ನಿಮ್ಮಿಂದ ಇನ್ನೂ ಎಕ್ಸಲೆನ್ಸ್ ನಿರೀಕ್ಷೆ ಭಾಳ ಮಾಡ್ತಿದ್ದೆ ನಾವು. ಯಾಕಂದ್ರೆ ಎಕ್ಸಲೆನ್ಸಿ ಹ್ಯಾಸ್ ಗಿವನ್ ಹಿಮ್ ಡಾಕ್ಟ್ರೇಟ್ ಅವಾರ್ಡ್. ಅವರು ನಮ್ಮ ಗವರ್ನರ್ ಆಫ್ ದಿ ಸ್ಟೇಟ್ ಅವ್ರಿಗೆ ಒಂದು ಗೌರವ ಡಾಕ್ಟ್ರೇಟ್ ಕೊಟ್ಟಿದ್ದಾರೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅವ್ರ ಸೇವೆ ಗುರುತಿಸಿ. ಹಾಗೆ ಆ ದಿಶೆಯಲ್ಲಿ ಎಕ್ಸಲೆನ್ಸಿ ಆಗಲಿ ಅಂತ ನಮ್ಮ ಕ್ಷೇತ್ರದಲ್ಲಿ ನಾವೇನು ಅನುಭವ ಪಡ್ಕೊಂಡಿದ್ದೀವಿ, ಆ ಅನುಭವನ ಸಮಾಜಕ್ಕೆ ದಾರಿ ಎರಿಬೇಕು. ನಾನು ಈ ಕ್ಷೇತ್ರ ಆಯ್ಕೆ ಮಾಡ್ಕೊಂಡಿದ್ರು ಕೂಡ ನನ್ನ ಶೈಕ್ಷಣಿಕವಾಗಿ ನನ್ನ ಒಲವು ಏನಿದೆ ಅದು ಯಾವಾಗಲೂ ಇರುತ್ತೆ. ಹಾಗೆ ಅವರು ಕೂಡ ಮುಂದಿನ ದಿನಗಳಲ್ಲಿ ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು. ಸಮಾಜಕ್ಕೆ ಅವರು ಎಲ್ಲರಿಗೂ ಆಸ್ತಿಯಾಗಿರಬೇಕು. ನಾನು ಇವತ್ತು ಸಂಬಳ ತಗೊಂಡಾಗ, ಸರ್ಕಾರದಿಂದ ಸಂಬಳ ತಗೊಂಡಾಗ ಯಾವುದೇ ಒಂದು ಜಾತಿಯವ್ರು ನನಗೆ ಸಂಬಳ ಕೊಟ್ಟಿಲ್ಲ. ಎಲ್ಲ ಜಾತಿಯವರ ಬೆವರು, ಅದನ್ನು ನಾವು ಸಂಬಳದ ರೂಪದಲ್ಲಿ ಪಡೆದಿದ್ದೀವಿ. ಇವತ್ತು ಅವ್ರಿಗೇನಾದ್ರೂ ಅದು ರಿವಾರ್ಡ್ ಸಿಗ್ತದೆ ಅಂದರೆ, ಸಂಸ್ಥೆ ಕಟ್ಟಿದ ರಿವಾರ್ಡ್ ಸಿಗ್ತದೆ ಅಂದರೆ ಎಲ್ಲ ಜನಾಂಗದವರು ಅವ್ರ ಮಧ್ಯೆ ಇದ್ದಾರೆ. ಹಾಗಾಗಿ ಎಲ್ಲರಲ್ಲೂ ಒಬ್ಬರಾಗಿ ನಾವು ಪ್ರಯತ್ನ ಮಾಡಬೇಕು. ಯಾಕಂದರೆ ನಾವು ಪ್ರಕೃತಿಯಿಂದ ನಾವೇನು ಸಿದ್ದೇಶ್ವರ ಗುರುಗಳ ಜೊತೆಗಿದ್ವಿ, ಪ್ರಕೃತಿಯಿಂದ ಕಲಿಯೋದು ಭಾಳ ಇದೆ. ಪ್ರಕೃತಿ ಬಗ್ಗೆ ನಮಗೆ ತುಂಬ ಪರಿಚಯ ಮಾಡಿಸಿದ್ರು ಅವರು. ಪ್ರಕೃತಿಯಲ್ಲಿರ್ತಕ್ಕಂಥ ಪ್ರತಿಯೊಂದು ಹೂವಿನ ಗಿಡ, ಮರ, ಗಾಳಿ, ನೀರು, ಪ್ರತಿಯೊಂದರ ಬಗ್ಗೆಯೂ ಅವರು ನಮಗೆ ಪರಿಚಯ ಮಾಡಿಸಿದರು. ಅಷ್ಟು ಶ್ರೇಷ್ಠ ವ್ಯಕ್ತಿ ಜೊತೆಗೆ ನಾವು ಬದುಕು ಕಳೆದ್ವಿ. ಸುಮಾರು 1 ತಿಂಗಳ ಮೇಲೆ ನಮಗೆ ಅದು ಒಂದು ಜೀವನದಲ್ಲಿ ನಮಗೆ ಒಂದೇ ಒಂದು ಅವಕಾಶ ಸಿಕ್ಕಿದ್ದು. ಯಾರ್ಯಾರು ಸಿಕ್ಕಿದ್ದು ಅವರೆಲ್ಲ ಪುಣ್ಯವಂತ, ಉಳಿದ್ರೆ ಪಾಪದವರು ಅಂತ ಹೇಳ್ತಲ್ಲ ನಾನು. ಅವರ ಸಂಸ್ಕಾರಗಳನ್ನು ನಾವು ತುಂಬ ಹತ್ತಿರದಿಂದ ನೋಡ್ತಕ್ಕಂಥ ಪುಣ್ಯ ಭಗವಂತ ನಮಗೆ ಕೊಟ್ಟಿದ್ದ. ಅದನ್ನು ನಾವು ಸದ್ಬಳಕೆ ಮಾಡ್ಕೊಂಡು ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು. ಇನ್ನು ಅವರು ಹೆಚ್ಚೆಚ್ಚು ಬಹುಶಃ ಇವತ್ತು ನೀವು ತಪೋವನ ಅದು ಸವಾಸದಲ್ಲಿ ಒಡನಾಟದಲ್ಲಿ ಇದ್ದವರು ಅಥವಾ ಅಲ್ಲಿ ನೋಡಿರೋರು, ನೀವು ಹಿಂದೆ ನೋಡಿರ್ಬೋದು, ನೋಡಿದಿರಲ್ಲ ಗೊತ್ತಲ್ಲ. ಇವತ್ತು ನೋಡಿದ್ರೆ ಏನಾಗುತ್ತೆ ಅಂದರೆ, ಅದೊಂದು ನಮೂನೆ ಈ ಭೂ ಕೈಲಾಸ ಅಂತ ಟೈಪ್ ಇದೆ. ಈ ರಾಮೋಜಿರಾವ್ ಫಿಲ್ಮ್ ಸಿಟಿ ನೀವು ಇದಕ್ಕೆ ಹೈದರಾಬಾದ್ ಹೋಗಿದ್ರೆ ನೋಡಿರ್ಬೋದು. ಅವ್ರಿಗೆ ಸುಮ್ಮನೆ ಹೆಂಗೆ ಏನೋ ಒಂದು ಎಡಗೈಯಿಂದ ಕೊಟ್ಟಂಗೆ, ತಗೊಂಡೋಗಿ ಒಂದಿಷ್ಟು ಜಮೀನು ಕೊಟ್ಟಂಗೆ, ಕಾಡು ಜಮೀನು ಅಂತ, ಅದನ್ನ ಅವರು ಒಂದು ಭೂ ಕೈಲಾಸ ಮಾಡಿದರು. ಹಾಗೆ ಇವ್ರಿಗೂ ಕೂಡ ಎಡಗೈಲೇ ಕೊಟ್ಟಿರತಕ್ಕಂಥದ್ದು ಅದು. ಅದನ್ನು ಅವರು ಇವತ್ತಲ್ಲಿ ಒಳಗಡೆ ಹೋದರೆ ಎಷ್ಟು ಪ್ರಾಕೃತಿಕ ವ್ಯವಸ್ಥೆ ಇದೆ ಅಂದರೆ ಅಷ್ಟು ಪ್ರಕೃತಿ ಪ್ರಿಯರು ಕೂಡ ಹೌದು. ಅಚ್ಚುಕಟ್ಟುತನಕ್ಕೆ, ಆ ಒಂದು ವ್ಯವಸ್ಥೆ ಅಚ್ಚುಕಟ್ಟು ನಡೀಲಿಕ್ಕೆ ಅವ್ರು ಯಾವ ಥರ ನೀವು ಆಫೀಸ್ಗೆ ಹೋಗೋರಲ್ಲ, ಅವರಲ್ಲಿ ಅವ್ರ ಆಶ್ರಮಗಳಿರಲಿ, ಕಾಲೇಜಿರಲಿ, ಎಲ್ಲರೂ ಹೋಗ್ರಿ, ಅವ್ರ ಚೇಂಬರ್ಗೆ ಹೋಗ್ರಿ, ಜನರಲ್ ಹಾಲ್ಗಾರ ಹೋಗ್ರಿ, ನಿಮಗೆ ಎಲ್ಲಿಯೂ ಕೂಡ ಒಂದು ಚೂರು ಡಸ್ಟ್ ಕಾಣಲ್ಲ. ಅಷ್ಟು ಇಂಟ್ಯಾಕ್ಟಾಗಿ ಸಿಸ್ಟಮ್ ಮೇಂಟೈನ್ ಮಾಡ್ತಾರೆ. ಅದು ಅವರ ಆಯ್ಕೆ. ಹಾಗಾಗಿ ನಾವು ಅವರಿಗೆ ಭಾಳ ದಿನಗಳಾಯಿತು. ಆಮೇಲೆ ನಮಗೆ ನಾಗನಗೌಡರು
ತಮಗೆಲ್ಲರಿಗೂ ಗೊತ್ತಿದ್ದಂಗೆ ಬಹುಶಃ ರಾಜಕಾರಣ ಇವತ್ತಿನ ದಿನಕ್ಕೆ ಸ್ವಲ್ಪ ಅವರು ಕಷ್ಟ ಇರ್ಬೋದು ರಾಜಕಾರಣ ಮಾಡೋ ದೃಷ್ಟಿಯಿಂದ. ಬಟ್ ಅವರು ಬದುಕಿನ ಉದ್ದಕ್ಕೂ ಎಲ್ಲಿಯೂ ಕೂಡ ತಮ್ಮ ಆದರ್ಶಗಳಿಗೆ ಅವರು ರಾಜಿ ಆಗಿಲ್ಲ. ಇವತ್ತು ಸರ್ಕಾರಿ ಬಸ್ನಾಗ ಅಡ್ಡಾಡ್ತಾರೆ. ಯಾರೇ ಹಾಲೇಶ್ ಗೌಡ್ರು ಹೇಳ್ತಾಯಿದ್ರು, ಇನ್ನು ಸ್ವಲ್ಪ ಲೇಟ್ ಮಾಡಿದ್ರೆ ಗೌಡ್ರು ಯಾವ್ದಾರು ಕೆಂಪು ಬಸ್ ಬಂದ್ರೆ ಹಚ್ಕೊಂಡು ಹೋಗ್ಬಿಡ್ತಾರೆ, ಬೇಕಾರ್ಸ್ರಿ ಮುಗಿಸ್ಬಿಡೋಣ, ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ ಅಂತ. ಅವ್ರ ಬದುಕನ್ನು ಹೆಂಗಂದ್ರೆ ಮನೆಗೆ ಊಟ ಮಾಡ್ಕೊಂಬಂದು ರಾಜಕೀಯ ಮಾಡಿರೋರು. ಅವ್ರನ್ನ ನಾನು ನೀವು ನಂಬ್ತಿರಲ್ಲ, ಹರಿಹರದಲ್ಲಿ ರಾಜಕಾರಣಿಗಳು ಯಾರಿಗೂ ಕಾಲು ಬೀಳಲ್ಲ, ಅವರೊಬ್ಬರಿಗೆ ನಮಸ್ಕಾರ ಮಾಡ್ತೇನೆ. ಅದೇನೋ ನನಗೆ ಆ ಒಂದು ಪೂಜ್ಯ ಭಾವನೆ ಅವ್ರ ಮೇಲೆ ಇದೆ. ಆ ಒಂದು ಅರ್ಹತೆ ಅವ್ರು ಗಳಿಸಿದ್ದಾರೆ, ಆ ಶಕ್ತಿ ಅವ್ರಿಗಿದೆ. ಯಾವುದೋ ಅಧಿಕಾರ ಆಸೆ ಮಾಡೋರಲ್ಲ, ಒಟ್ಟು ಅಚ್ಚುಕಟ್ಟಾಗಿ ನಡಿಬೇಕು ವ್ಯವಸ್ಥೆ ಅನ್ನತಕ್ಕಂಥ ಒಂದು ಆಶಯ. ಯಾವುದೇ ಸ್ವಾರ್ಥ ಇಲ್ಲ, ಸ್ವಂತ ಏನಿಲ್ಲ ಅವರಿಗೆ. ಯಾವುದು ಎಲ್ಲಿ ಹೋದ್ರೂ ಒಂದು 10 ಹಳ್ಳಿ ಅವ್ರ ಜೊತೆಗೆ ಇರ್ತಾವೋ, ಅವರು ಆ ವ್ಯಕ್ತಿಗೆ ಒಂದು ಆಸ್ತಿಯಾಗಿರ್ತಾರೆ. ಅವರು ಅದರಿಂದ ಏನೋ ವಾಪಸ್ ತಗೊಳ್ಳೋದು. ಒಳ್ಳೇದು ಮಾಡಿರಪ್ಪ, ಲಂಚ ಕಡಿಮೆ ತಗೊಳ್ರಿ, ಕೆಲಸ ಮಾಡಿರಿ ಅಂತ ಹೇಳ್ತಾರೆ. ಅಷ್ಟೇ ಹೇಳೋದು ಅವರು. ಲಂಚ ಬಿಡೋಕ್ಕಾಗೋದಿಲ್ಲ ಏನು ಮಾಡಿದ್ರು. ಮತ್ತು ಲಂಚ ಕಡಿಮೆ ತಗೊಳ್ರಿ, ಸ್ವಲ್ಪ ಕೆಲಸ ಮಾಡಿರಿ, ಕಾಣಂಗೆ ಕೆಲಸ ಮಾಡಿರಿ ಅಂತ ಅವ್ರು ಸಲಹೆ ಕೊಡ್ತಿರ್ತಾರೆ. ಅವರು ಕೂಡ ನಮ್ಮ ಜೊತೆಗೆ ಆ ಒಂದು 30 ದಿವಸಗಳು ಆ ಕಾರ್ಯಕ್ರಮದಲ್ಲಿದ್ದು ಎಲ್ಲ ಸಹಕಾರ ಮಾಡಿದರು. ನಮ್ಮೆಲ್ಲರ ಅಪೇಕ್ಷೆ ಏನಾಗಿತ್ತು, ಒಂದು ದಿವಸ ನಮ್ಮ ಇವರಿಗೆ ನಾನು ಪ್ರಮಾಣ ಪತ್ರ ಓದ್ತೇನೆ. ನಾವು ಓದಿದ್ರೆ ಬಹುಶಃ ನಿಮಗೆಲ್ಲದೂ ಅದು ಸಿಗುತ್ತೆ, ಆ ವಿಷಯ ಸಿಗುತ್ತೆ, ಎಷ್ಟು ಅವಾರ್ಡ್ಗಳು ಬಂದಿದ್ದಲ್ಲ ಇವರಿಗೆ ಅಂತ. ಅಷ್ಟು ಅವಾರ್ಡ್ ಪಡೆದಿದ್ರು ನಾವೇನು ಫೋನಲ್ಲಿ ಕಂಗ್ರ್ಯಾಚುಲೇಷನ್ ಹೇಳ್ತಿದ್ವಿ. ನನಗೆ ಅವಕಾಶಕ್ಕೆ ನಾನು ಅವಾಗ ಒಂದು ಶಾಲೆ ಹಾಕಿ ಬರ್ತಿದ್ದೆ. ಇಲ್ಲ ಸರ್, ಈಗ ಸೇರ್ಕೊಳ್ಬೇಕು, ಗೆಟ್ ಟುಗೆದರ್ ಆಗಬೇಕು ಅಂಥೇಳಿ ಇವತ್ತು ತೀರ್ಮಾನ ಮಾಡ್ಕೊಂಡು ಮೊನ್ನೆ ಭಾನುವಾರ ಫಿಕ್ಸ್ ಮಾಡಿದ್ವಿ ನಾವು. ಅದು ಸ್ವಲ್ಪ ಅಚ್ಚುಕಟ್ಟಾಗೋ ಕಾರ್ಯಕ್ರಮ ಅನ್ನೋ ದೃಷ್ಟಿಯಿಂದ ಇವತ್ತಿಗೆ ಬುಧವಾರ ಫಿಕ್ಸ್ ಆಯಿತು. ಅದು ಕಾರ್ಯಕ್ರಮ ಒಪ್ಕೊಂಡು ಅವರು ನಮ್ಮ ಮಧ್ಯೆ ಬಂದಿದ್ದಾರೆ. ನಮಗೆಲ್ಲರಿಗೂ ತುಂಬ ಖುಷಿ ಇದೆ. ಅವ್ರು ಹೀಗೆ ಶೈಕ್ಷಣಿಕವಾಗಿ ಎತ್ತರಕ್ಕೆ ಬೆಳೀಲಿ. ನಾನು ಅತಿ ಹೆಚ್ಚು ಆಸೆ ಹೇಳಲ್ಲ. ನಮಗೊಂದು ಮೆಡಿಕಲ್ ಕಾಲೇಜ್ ಆಗಬೇಕು ಅಂತ ಒಂದು ಆಸೆ ಹರಿಹರದಲ್ಲಿ ನಡೆದಿದೆ. ಅವ್ರು ಯಾವ ದಿಶೆಯಲ್ಲಾದರೂ ಆಗ್ಬೋದು. ಅದು ಹೆಂಗಾದರೂ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಮಾಡಿದ್ದಾರೆ ಈಗ ಅವರು. ಅಲ್ಲಿ ಆಯುರ್ವೇದಿಕ್ ಕೋರ್ಸ್ಗಳು, ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸ್ವರೆಗೆ ಮಾಡಿದ್ದಾರೆ. ಸಾಕಷ್ಟು ಕೃಷಿ ಮಾಡಿದ್ದಾರೆ ಅಲ್ಲಿ. ಅವ್ರ ಒಳಗಡೆ ಹೋಗಿ ತೆರೆದ ಮನಸ್ಸಿನಿಂದ ಅಲ್ಲಿ ನೋಡಿದಾಗ ಅವ್ರು ಮಾಡಿರೋದು ಕಾಣುತ್ತೆ. ಮತ್ತು ಮನಸ್ಸು ಮುಚ್ಕೊಂಡು ಹೋಗೋದು ಕಾಣಲ್ಲ. ಅಲ್ಲಿ ಒಳಗೆ ಹೋಗ್ಬೇಕಾದ್ರೆ ಯಾರದೇ ಒಂದು ವ್ಯಕ್ತಿ ಸಾಧನೆ ನೋಡ್ಬೇಕಾದ್ರೆ ನಮ್ಮ ಮುಕ್ತ ಮನಸ್ಸಿನಿಂದ ಹೋಗ್ಬೇಕು. ನಮಗಿಲ್ಲಲ್ಲ ಅಂತಲ್ಲ, ಮಾಡಿದಾರಲ್ಲ ಅವರು. ನಮ್ಮ ಈಗ ಯಾರೇ ಅವ್ರಿಗೇನೇ ಅವಾರ್ಡ್ ಕೊಟ್ಟರು, ಈಗ ಸುವರ್ಣ ವಾಹಿನಿಯರ ಕೊಡಲಿ, ಏಷ್ಯಾನೆಟ್ ಇವರ ಕೊಡಲಿ, ದಾವಣಗೆರೆ ವಿಶ್ವವಿದ್ಯಾಲಯ ಕೊಡಲಿ, ಎಲ್ಲರೂ ಏನಂತಾರೆ ಹರಿಹರದವರು. ಹೆಸರು ಯಾರಿಗೆ ಬರ್ತದೆ? ಹರಿಹರಕ್ಕೆ ಬರುತ್ತೆ. ಅವರಿಗೆ ಅವರ ಒಂದು ಶ್ರೇಯಸ್ಸು, ಅವರ ಒಂದು ಬೆಳವಣಿಗೆ, ಅವ್ರು ಮಾಡಿರ್ತಕ್ಕಂಥ ಸಾಧನೆಗಳು ಅವ್ರ ಮಧ್ಯಾಹ್ನಕ್ಕೆ ಸೀಮಿತ ಆಗಲ್ಲ, ಅದು ಊರಿಗೆ ಸೇರ್ತದೆ. ಹಾಗೆ ಊರು ಬೆಳಿಬೇಕು ಅಂದರೆ ಈ ನಮಗೆ ಕೊಂಡೂರು ಒಂದು ಸರಿ ನಾವು ಸಿದ್ದೇಶ್ವರ ಗುರುಗಳ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಒಂದು ಮೀಟಿಂಗ್ ಸೇರಿಸಿದ್ರು, ಎಲ್ಲರನ್ನೂ ಸೇರಿಸಿದ್ರು, ಮಾಡಿ ಊಟಕ್ಕೆ ಅರೇಂಜ್ ಮಾಡಿ ಸೇರಿಸಿದ್ರು. ಅವ್ರದ್ದು ಇಷ್ಟೇ ಉದ್ದೇಶ ಇದ್ದದ್ದು ಅವತ್ತವರು. ನಾವು ಈ ಊರಿಂದ ಏನೋ ಒಂಚೂರು ಪಡ್ಕೊಂಡು ಹೋಗಪ್ಪ, ಈ ಊರಿಂದ ನಾವು ನಮ್ಮ ಬದುಕು ಕಟ್ಕೊಂಡಿದ್ದೀವಿ, ಜೀವನ ಕಟ್ಕೊಂಡಿದ್ದೀವಿ, 4 ರೂಪಾಯಿ ದುಡಿದಿದ್ದೀವಿ. ನಾವು ಈ ಸರ್ಕಾರದ ಅನುದಾನ ಅವರೆಲ್ಲ MLAಗಳು ಮಾಡ್ತಾರೆ, MP ಮಾಡ್ತಾರೆ, ಬೇಡ ಅವ್ರು ಮಾಡ್ಕೊಳ್ಳಿ. ನಾವೆಲ್ಲರೂ ನಮ್ಮ ಕೈಯಿಂದ 1 ರೂಪಾಯಿ ಆಗಲಿ ಹಾಕಿ ಏನಾದ್ರು ಒಂದು ಒಳ್ಳೆ ಕೆಲಸ ಮಾಡೋಣ ಅಂತ ಆ ಯೋಜನೆ ಮಾಡಿದರು. ಬಟ್ ಅದು ಕಾರ್ಯಗತ ಆಗಲಿಕ್ಕೆ ಅಡೆತಡೆಗಳು ಬಂದವು. ಸ್ವಲ್ಪ ಸ್ವಾಭಾವಿಕ, ಅದು ಈ ನೆಲದ ಗುಣ ಹಂಗೈತಿ, ಏನು ಮಾಡೋಕ್ಕಾಗಲ್ಲ. ಯಾರು ಮುಂಚೂಣಿಯಲ್ಲಿದ್ದಾರೆ ಅದು ನೋಡ್ತಾರೆ, ಅವ್ರ ಜಾತಕ ನೋಡ್ತಾರೆ, ಇವೆಲ್ಲವೂ ಜಾಲಾಡ್ತಾರೆ. ಮತ್ತು ಅದು ಬಲಿಷ್ಠ ಇಲ್ಲ ಅಂದ್ರೆ ಮತ್ತು ಅದು ಕನಿಷ್ಠ ಪ್ರಸ್ಥಾನ ಅವರಿಗೆ. ಇವೆಲ್ಲ ಸಮಸ್ಯೆಗಳು ಈ ಊರಾಗದವು. ನಾವು ಹಿಂಗಾಗಿ ಏನು ಮಾಡಬೇಕು, ನಾವು ಹೇಳ್ತಿರ್ತಾರೆ, ನಾವು ನಮ್ಮ ಕೆಲಸನ ಮಾಡ್ಕೊಂಡು ತಣ್ಣಗದ ಮರೆಯ ಅಂತ. ತಣ್ಣಗಿರೋದು ಪಾಡ ಒಂದೊಂದು ಸರಿ. ಅದು ಆ ರೀತಿ ಇದನ್ನು ಅವರು ಎಲೆಮೆರೆಕಾಯಿ ಅಂತ ಏನಿದಾರಲ್ಲ, ಬೆಸ್ಟ್ ಅದು. ಈ ತುಂಬ ಗೌರವ ಅವರು. ಎಲ್ಲೋದ್ರೂ ಶಶಿಕುಮಾರ್ ಸರ್, MD ಸರ್, ಚೇರ್ಮನ್ ಸರ್ ಅಂತೇಳಿ ಎಲ್ಲರೂ ಅವರಿಗೆ ನಮಸ್ಕಾರ. ಅವರೊಂದು ಫಲಾನುಭವಿಗಳು, ಅವರ ಸ್ನೇಹಿತರು ಎಲ್ಲರೂ ಅವ್ರನ್ನ ವಿಶ್ ಮಾಡ್ತಾರೆ. ಬಹುಶಃ ರಾಜಕೀಯಕ್ಕೆ ಹೋದ್ರೆ ಅಷ್ಟು ಕಷ್ಟ ಆಗ್ಬೋದು. ಅದರಿಂದ ನಾನು ನನ್ನ ಸಲಹೆ ಈ ಸಂದರ್ಭದಲ್ಲಿ ಅವರಿಗೆ ಒಂದು ಈ ಕಾರ್ಯಕ್ರಮ ನಾವು ಮಾಡೋದ ಮುಂಚೆ ನಾನೊಂದು ಅಭಿಪ್ರಾಯ ಏನು ಹೇಳೋಕ್ಕೆ ಇಷ್ಟಪಡ್ತೇನೆ ಅಂದರೆ, ನಾನು ವೈಯಕ್ತಿಕವಾಗಿ ಅವರ ಹಿರಿಯ ಸಹೋದರನಾಗಿ ಸಲಹೆ ಕೊಡೋದೇನೆಂದರೆ, ರಾಜಕೀಯ ಬೇಡ. ರಾಜಕೀಯ ಮಾಡೋಕ್ಕೆ ಬೇಕಾದಷ್ಟು ಜನ ಇದ್ದಾರೆ. ಇಲ್ಲಿ ಹಾಲೇಶ್ ಗೌಡ್ರು ಇದ್ದಾರೆ, ಶಂಕರ್ ಕಟೋಕರ್ ಇದ್ದಾರೆ, ಇಲ್ಲೇ ಒಂದು 4-5 ಜನ ಇದ್ದಾರೆ ಇಲ್ಲಿ ಈ ಸಾಲಿನಾಗ. ಹೇಮಂತಣ್ಣರನ್ನ ಯಾವ ಕಾರಣಕ್ಕೂ ನಾವು ಕಳ್ಸಲ್ಲ. ಅವ್ರ ಮನೆ ಸಪೋರ್ಟ್ ಮಾಡಿದ್ರೆ ನಾವು ವಿರೋಧ ಮಾಡ್ತೇವೆ. ಅವ್ರು ಈಗ ಬೆಸ್ಟ್, ಈಗ ಅದಾರಲ್ಲ, ಭಾಳ ಆರಾಮದಾರೆ, ಈಗ ಯಾವ ಟೆನ್ಷನ್ ಇಲ್ಲ. ನೀವು ನನಗೆ ಒಂದೊಂದು ಸರಿ ಅನಿಸುತ್ತೆ ಅವ್ರ ಬದುಕು ಹೆಂಗೆ ಆದರ್ಶ ಆಗಿರ್ತದೆ ಅಂತ. ಅವ್ರ ಮೊಮ್ಮಕ್ಳು ಕಟ್ಕೊಂಡು ಊರು ತುಂಬ ಕಾರಣ ಕೊಡಿಸ್ಕೊಂಡು ಊರು ರೌಂಡ್ ಹೊಡ್ಕೊಂಬರ್ತಾರೆ. ಎಷ್ಟಾರ ಒತ್ತಡ ಇರಲ್ಲ ಅವರಿಗೆ. ಇದು ರಾಜಕೀಯ ಮಾಡಿದ್ರೆ ಆಗೋದಲ್ಲ. ಮತ್ತು ಅದಕ್ಕೆ ನಾವು ವಿರೋಧ, ನಮ್ಮದ ಫಸ್ಟ್ ಓಟ್ ವಿರೋಧ ಅವರಿಗೆ. ರಾಜಕೀಯಕ್ಕೆ ಹೋದ್ರೆ ಅಂದ್ರೆ ಇದ್ದಾರೆ ಬೇಕಾದಷ್ಟು ಜನ ಮಾಡೋರು. ಅವ್ರವ್ರ ಕ್ಷೇತ್ರ ಬಿಟ್ಬಿಡೋಣ, ಅವ್ರವ್ರ ಕ್ಷೇತ್ರದಲ್ಲಿ ಅವರು ಬದುಕು ಕಂಡ್ಕೊಳ್ಳಿ.
ಅವರು ಆ ಕ್ಷೇತ್ರದಲ್ಲಿ ಕಂಡ್ಕೊಳ್ಳಿ, ನಾವು ಈ ಕ್ಷೇತ್ರದಲ್ಲಿ ಕಂಡ್ಕೊಳ್ಳೋಣ. ಒಂದೇ ಕ್ಷೇತ್ರಕ್ಕೆ ಒಟ್ಟರು ಗಂಟು ಬಿದ್ದರೆ ಯಾರಿಗೇನೂ ಆಗಲ್ಲ. ಈ ಮಾರ್ಕೆಟಲ್ಲಿ ಕೆಲವೊಂದು ಸರಿ ಕೆಲವೊಂದು ಪ್ರಾಡಕ್ಟ್ ಹೈ ಡಿಮಾಂಡ್ ಬರ್ತದೆ. ಈ ಟೊಮೊಟೊ ಬಂದು ಡಿಮಾಂಡ್ ಅಂದರೆ ಎಲ್ಲರೂ ರೈತರು ಒಟ್ಟರು ಟೊಮೊಟೊ ಹಾಕಿಬಿಡ್ತಾರೆ. ಕೊನೆಗೆ ₹1 4 kg ಟೊಮೊಟೊ ಕೊಟ್ಟು ಹೋಗಾರೆ. ಹಂಗಾಗಬಾರ್ದು ಅಂತ ರಾಜಕಾರಣಕ್ಕೆ ಹೋದೊಂದು ಅದರದೇ ಆಗಿರ್ತಕ್ಕಂಥ ಅದು ಛಾಪು ಇದೆ, ಅದರ ಹಿನ್ನೆಲೆ ಇದೆ, ಅದಕ್ಕೆ ಸಾಕಷ್ಟು ಗಟ್ಟಿತನ ಇದೆ. ಸ್ವಲ್ಪ ಇವು ಬೇಕು ಎಲ್ಲದನ್ನು ಮೀರಿ ನಿಂತ್ಕೋಬೇಕು. ಅದಕ್ಕೆ ಹಾಗೆಲ್ಲ ಅಷ್ಟು ಸೂಕ್ಷ್ಮ ಆದ್ರೆ ಆಗೋಲ್ಲ. ರಾಜಕೀಯಕ್ಕೆ ಸ್ವಲ್ಪ ಒರಟುತನನೂ ಬೇಕು, ಆ ಸವಾರಿ ಮಾಡ್ತಕ್ಕಂಥ ಗತ್ತು ಬೇಕು, ಜಾತಿ ಬೆಂಬಲ ಬೇಕು ಮುಖ್ಯವಾಗಿ. ಮತ್ತು ಅದ್ರಾಗೆ ಮುಚ್ಚಿಡೋದೇನೈತೆ ಅದ್ರಾಗ ಜಾತಿ ಓಟ್ ನೋಡ್ಕೊಂಡು ನಿಂತ್ಕೋಬೇಕು. ಚುನಾವಣೆ ನಿಂತ್ಕೊಳ್ಳೋದಾದ್ರೆ ZP ಬಂದು ತಾಲೂಕು ಪಂಚಾಯತಿ ಬಂದು ಅವ್ರವ್ರ ಓಟ್ ಎಷ್ಟದ ನೋಡ್ಕೊಂಡು ಅವ್ರು ನಿಂತ್ಕೋಬೇಕು. ಚುನಾವಣೆಗೆ ನಿಂತ್ಕೊಳ್ಳಿಲ್ಲ, ಏನಾರು ಬಂಡವಾಳ ಐತೆ ಅಂದರೆ ಬಂಡವಾಳ ಕಸ್ಕೊಂಡು ಕಳಿಸ್ಬಿಡ್ತಾರೆ ಮನೆಗೆ. ಸ್ವಚ್ಛ ಭಾರತ್ ಅಲ್ಲಿಗೆ ಅವ್ರೇನು ಉಳಿಯೋಲ್ಲ. ಅಲ್ಲಿ ಭಾಳ ಜನ ಖಾಲಿಯಾಗಿ ಹೋಗಿದ್ದಾರೆ. ಇಲ್ಲಿ ಬಂದು ಈ ಫ್ಲಕ್ಸಿಗೆ ಸಾಕ್ಷಂಡ್ರೆ ಭಾಳ ಜನ ಊರು ಬಿಟ್ಟು ಹೋಗ್ಬಿಟ್ರು. ಫ್ಲಕ್ಸ್ ಸಾಕಾಗಿ ಡೊನೇಷನ್ ಕೊಟ್ಟು ಸಾಕಾಗಿ ಹೊರಟು ಹೋಗ್ಬಿಟ್ರು. ಅದಕ್ಕೆ ಅದು ಯಾವುದಕ್ಕೂ ಪ್ರಯತ್ನ ಕೈ ಹಾಕಕ್ಕೆ ಹೋಗ್ಬೇಡ್ರಿ. ಭಾಳ ಆರಾಮಿದ್ದೀರಿ, ಭಾಳ ಸಮಾಧಾನವಾಗಿದ್ದೀರಿ. ಮನೆಯಾಗಿರ್ತಕ್ಕಂಥ ಪ್ರಾಣಿಗಳ ಜೊತೆ ಟೈಮ್ ಕಳಿತೀರಿ, ಮಕ್ಕಳ ಜೊತೆ ಟೈಮ್ ಕಳೀತಾ ಇದ್ದೀರಿ, ಮನೆಯವ್ರ ಜೊತೆ ಟೈಮ್ ಕಳೀತಾ ಇದ್ದೀರಿ. ಅದು ಹಾಗೇ ಮುಂದುವರಿಯಲಿ. 50 ವರ್ಷನ ಕಳೀತೀರಿ, ಇನ್ನು 50 ವರ್ಷ ಕಳೀರಿ, ಭಾರಿ ಬೆಸ್ಟ್. ಅದು ನಿಮ್ಮಿಂದ ಸಾಕಷ್ಟು ಜನರಿಗೆ ಉಪಕಾರ ಆಗ್ತದೆ. ಹೂವಿಂದ ನಾರು ಸ್ವರ್ಗ ಸೇರ್ತಂತ ಸೇರ್ಕೊಳ್ತದ ಅವಕಾಶಗಳು ಆಗ್ತದೆ. ಊರಿಗೆ ಒಂದು ಕೀರ್ತಿ ಬರ್ತದೆ. ನೀವು ಕಳಶಪ್ರಾಯರಾಗಿ ಇರ್ರಿ ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ. ಈ ಕಾರ್ಯಕ್ರಮದಲ್ಲಿ ಇವತ್ತಿನ ಕಾರ್ಯಕ್ರಮ ನಮ್ಮ ಹಿರಿಯರಾಗಿರ್ತಕ್ಕಂಥ ನಾಗನಗೌಡರು ಅಧ್ಯಕ್ಷತೆ ವಹಿಸಿದ್ದಾರೆ. ಮತ್ತು ನಮ್ಮ ಹೇಮಂತರಾಜ್ ಅವರು ಸಹ ಬಂದಿದ್ದಾರೆ ಇಲ್ಲಿ. ಅಲ್ಲೇ ನಾಡಗೌಡರು ಕೃಷಿ ಕ್ಷೇತ್ರದಲ್ಲಿ ನಾವೇನು NMJB ಆರಾಧ್ಯರು ಅಂದರೆ ಸಹಕಾರ ಕ್ಷೇತ್ರದ ಭೀಷ್ಮ ಅಂತಿದ್ವಿ. ಎಲ್ಲರೂ ಸಾಮಾನ್ಯವಾಗಿ NMJB ಆರಾಧ್ಯರು ಅಂದರೆ ಸಹಕಾರ ಕ್ಷೇತ್ರದ ಭೀಷ್ಮ ಅಂತ ಕರೀತಾರೆ. ಇವತ್ತು ಶೈಕ್ಷಣಿಕ ಕ್ಷೇತ್ರದ ಭೀಷ್ಮ ಆ ರೀತಿಯಲ್ಲಿ ಅವರು ಇವತ್ತಿಗೂ ಈ ವಯಸ್ಸಿನಲ್ಲಿ 70+ ಇರ್ಬೇಕು ಸರ್. ಈಗ ಏಜು 72. 72ದಲ್ಲಿ ಈಗೂ ಕೂಡ ಅಷ್ಟೇ. ಯಾಕಂದರೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಈಗ ಮಿನಿಟ್ ಅಪ್ಗ್ರೇಡೇಷನ್ ಇರೋದಲ್ಲಿ ಇದೆ. ನಾವೇನೋ ಒಂದು ವರ್ಷಕ್ಕೊಮ್ಮೆ ಸಿಲೆಬಸ್ ಮಾಡಿದ್ವಿ, ಅಪ್ಡೇಷನ್ ಮಾಡಿದ್ವಿ, ಇಲ್ಲ. ಆ ಕಾಲ ಹೋಯ್ತು. ಅದಲ್ಲೇ ಹೋಗಿ 20 ವರ್ಷ ಆಯಿತು. ಈಗಿನ್ನೂ ಪ್ರೆಗ್ನೆನ್ಸಿ ಪೀರಿಯಡಲ್ಲೇ ಬಂದು LKG ಬುಕ್ಕಿಂಗ್ ಮಾಡ್ಕೊಂಡು ಹೋಗೋ ಕಾಲ ಇದು. ಅಂಥ ಪರಿಸ್ಥಿತಿ ಬಂದಂಥ ಎಜುಕೇಷನ್ ಸಿಸ್ಟಮ್. ಅದರಲ್ಲಿ ಇವತ್ತು ಅಪ್ಗ್ರೇಡೇಷನ್ ಅವರು ಮಾಡ್ಕೊಂಡು ಆ ಕ್ಷೇತ್ರದಲ್ಲಿ ಸಾಕಷ್ಟು ಕೃಷಿ ಮಾಡಿದ್ದಾರೆ. ಶ್ರೇಷ್ಠ ಸಾಧನೆ ಕೂಡ ಮಾಡಿ ಮಾನ್ಯತಾ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ತುಂಬ ಅದ್ಭುತವಾಗಿ ಕಟ್ಟಿದ್ದಾರೆ ಅಲ್ಲಿ ಕಾಲೇಜನ್ನು. ನನಗೂ ಅವರು ಪ್ರೋತ್ಸಾಹ ಮಾಡಿರಿ ಅಂತ ನಾನು ನೋಡಿದೆ. ಸ್ವಲ್ಪ ಎಲ್ಲ ವಿಚಾರ ಮಾಡಿ ನನಗೆ ಆಸಕ್ತಿ ಇತ್ತು ಅದರಲ್ಲಿ ಮಾಡಬೇಕು ಅಂತ. ವಾಸ್ತವ ನೋಡ್ಬೇಕು. ನಾವು ಭ್ರಮಾಲೋಕದಲ್ಲಿ ಇರಬಾರ್ದು ಯಾವಾಗಲೂ. ನಾವೇನಾದ್ರೂ ನಮ್ಮ ಜೇಬಿನ ದುಡ್ಡು ಹೊರಗೆ ತೆಗಿಬೇಕಾದ್ರೆ ಭ್ರಮಾಲೋಕದಲ್ಲಿ ತೆಗೆದ್ರೆ ಜೇಬು ಖಾಲಿ ಆದ ನಮ್ಮಿಂದ ಯಾರೂ ಇರೋಲ್ಲ, ಎಲ್ಲ ಹೊರಟೋಗ್ಬಿಟ್ಟಿರ್ತಾರೆ. ಹಾಗಾಗಿ ನಾನು ವಿಚಾರ ಮಾಡಿದೆ, ಕಳ್ಕೊಳ್ಳೋದಕ್ಕಿಂತ ಒಂದು ಕ್ಷೇತ್ರ ಯಾವ್ದು ಖಾಲಿ ಇದೆ ನೋಡ್ಕೊಂಡು, ಹರಿಹರದಾಗ ಇದೊಂದು ವೇಕೆನ್ಸಿ ಇದೆ ಚಂದ್ರಣ್ಣ. ನೀವು ಹೇಳ್ತೀರಿ ಎಜುಕೇಷನ್ ಫೀಲ್ಡ್ ಬಿಟ್ಟು ಇತ್ಲ ಬಂದುಬಿಟ್ರಿ ಅಂತ, ಇದೊಂದೇ ಖಾಲಿ ಇದ್ದದ್ದು. ಹಾಗಾಗಿ ಈ ಕ್ಷೇತ್ರ ಕಡೆ ಬಂದೀವಿ ನಾವು. ಸೊ ಆ ಕ್ಷೇತ್ರದಲ್ಲಿ ಅವರು ಸಾಕಷ್ಟು ಕೃಷಿ ಮಾಡಿದ್ದಾರೆ. ಮತ್ತು ನಮ್ಮ ಇವರು ಅರುಣ್ ಸಿದ್ದಪ್ಪ ಅವರು ಕೂಡ ಬಂದಿರೋ ಕಾರ್ಯಕ್ರಮದಲ್ಲಿ. ಅವರು ಒಬ್ಬ ಸಾಕಷ್ಟು ಸಾಂಸ್ಕೃತಿಕ ಜೀವಿ. ಅದು ಅವರು ಆ ವಿಚಾರದಲ್ಲಿ ರಾಜಕಾರಣ ಇದ್ದರೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಭಾಳ ಅಚ್ಚುಕಟ್ಟಾಗಿ ಮಾಡಿರ್ತಕ್ಕಂಥವ್ರು. ನಮ್ಮ ಮಾಜಿ ಪ್ರಧಾನಿ ಪರಮೇಶ್ವರ್ ಬಂದಿದ್ದಾರೆ. ಶಂಕರ ಕಟಾವ್ಕರು ಕೌನ್ಸಿಲರು, ಹೋರಾಟಗಾರರು. ಸಾಮಾನ್ಯ ಹರಿಹರದಲ್ಲಿ ಸಾಂಸ್ಕೃತಿಕ ಉತ್ಸವಗಳ ರಾಯಭಾರಿ ಅಂದರೆ ಪರವಾಗಿಲ್ಲ, ಅಷ್ಟು ಅಚ್ಚುಕಟ್ಟಾಗಿ ನಮ್ಮ ಹರಿಹರಕ್ಕೆ ಒಂದು ಗೌರವ ತರ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಸ್ನೇಹಿತನ ನಿಜಗುಣ ಕೂಡ ಇದ್ದಾರೆ. ಒಂದು ಕ್ರೀಡೆ ದೃಷ್ಟಿಯಲ್ಲಿ ಸಾಕಷ್ಟು ಕೆಲಸ ಮಾಡಿರ್ತಕ್ಕಂಥವ್ರು. ಪತ್ರಿಕಾ ಸ್ನೇಹಿತರು ಕೂಡ ಇದ್ದೀರಿ. ನಾವು ಇವತ್ತೆಲ್ಲ ಫ್ರೆಂಡ್ಸ್ ಅಂತ ಕರೆದೇವೆ, ಪತ್ರಿಕಾ ಬಳಗ ಅಂತ ಕರೆದಲ್ಲ, ಫ್ರೆಂಡ್ಸ್ ಅಂತ ಕರೆದಿದ್ದೀವಿ. ಅವರೇನು ಶತ್ರುಗಳಲ್ಲ ನಮಗೆ ತಕ್ಷಣ ಪರಿಚಯ ಇರತಕ್ಕಂಥ ಕೆಲವು ಜನ ಕರೆದಿದ್ದೀವಿ. ನಿಮ್ಮೆಲ್ಲರಿಗೂ ಕಾರ್ಯಕ್ರಮದ ಪರವಾಗಿ ಸ್ವಾಗತ ಮಾಡ್ತಾ, ಶಶಿಕುಮಾರ್ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ಕೊಳ್ಳೋದಿದ್ದರೆ ಹಂಚ್ಕೊಳ್ಳಿ. ಇದು ಕಾರ್ಯಕ್ರಮ ಮುಗಿದ ಮೇಲೆ ಊಟದ ವ್ಯವಸ್ಥೆ ಮಾಡಿದ್ದೀವಿ. ಅವರು ಏನು ಸರ್ ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡಿರಿ ಹಿಂಗೆ ಅಂದರು. ಸರ್ ಭಾಳ ದಿವ್ಸಕ್ಕೆ ಸೇರಿದ ಮೇಲೆ ಈಗ ಹಳೆಯ ದಿವಸ ಮನೆಗೆ ಬರ್ತಾಯಿದ್ರೆ ಏನಪ್ಪ ಅಲ್ಲೇ ಏನೋ ಒಂದು ರೊಟ್ಟಿ ಪಲ್ಯ ತಿಂದು ಕಳಿಸ್ಬಿಡ್ತಾರೆ. ಯಾವಾಗ ತಿಂಗಳಿಗೆ ಮಳೆ ಬಂದ್ರೆ ಮನೆಗೆ ಯಾವಾಗ ಏನು ವಿಶೇಷ ಕಾಳಜಿ ಇರ್ತದೆ. ಹಂಗೆ ಭಾಳ ದಿವಸ ಆಗಿತ್ತು ನಾವೆಲ್ಲ ಸೇರ್ಕೊಳ್ಳೋದನ್ನು. ಒಂದು ವಿಶೇಷ ಊಟದ ವ್ಯವಸ್ಥೆ ಕೂಡ ಮಾಡಿದ್ದೀವಿ ಕಾರ್ಯಕ್ರಮ ಮುಗಿದ ಮೇಲೆ. ಹಾಗಾಗಿ ಸ್ವಲ್ಪ ವಿಳಂಬ ಆಯಿತು. ಶಾಸಕರು ಕೂಡ ಬಂದಿದ್ದರು. ಅವರು 6:30ರಿಂದ 7 ಗಂಟೆ ಲೆಕ್ಕ ಹೇಳಿದ್ದೆ ಅವರಿಗೆ, ಬಂದಿದ್ದರು. ಅವರು ಅಲ್ಲಿ ರಂಭಾಪುರಿ ಗುರುಗಳದ್ದು ಕಾರ್ಯಕ್ರಮ ಭಾಳ ಒತ್ತಡ ಆಯಿತು, ಹಾಗಾಗಿ ಹೊರಟೋದ್ರು ಅವರು.
ಊಟಕ್ಕೆ ಬಂದು ಜಾಯ್ನ್ ಆಗಿರಿ ಸರ್ ಅಂತ ಹೇಳಿದ್ದೀನಿ. ನೋಡ್ಬೇಕು ಆ ವಿಚಾರನ. ಇನ್ನು ಉಳಿದಂತೆ ಮಾಜಿ ಶಾಸಕರುಗಳು ಇಬ್ಬರು ಊರಾಗಿಲ್ಲ ಅಂತ ನಾನು ತಿಳಿಸಿದ್ದೀನಿ. ಹಾಗಾಗಿ ನಿಮ್ಮ ಒಂದು ಅರ್ಧ ಗಂಟೆ ನಾವು ಅವರಿಗೆ ಗೌರವ ಸಲ್ಲಿಸೋ ಮುಂಚೆ ಒಂದು ಅರ್ಧ ಗಂಟೆ ನಿಮ್ಗೆ ಯಾರಿಗೆ ಅಭಿಪ್ರಾಯ ಅವ್ರ ಬಗ್ಗೆ ಹಂಚ್ಕೊಳ್ಬೇಕು ಅಂತ ಅನಿಸುತ್ತೋ ಅವ್ರಿಗೇನೋ ಸಲಹೆ ಕೊಡೋದಿದ್ದರೆ ರಾಜಕೀಯ ಬಿಟ್ಟು ನನ್ನ ವಿನಂತಿ, ರಾಜಕೀಯಕ್ಕೆ ಮಾತ್ರ ಅವ್ರಿಗೆ ಪ್ರೋತ್ಸಾಹ ಕೊಡಬೇಡ್ರಿ. ನಾನು ಅವ್ರನ್ನ ಆ ದೃಷ್ಟಿಯಲ್ಲಿ ನೋಡೋಕ್ಕೆ ಇಷ್ಟಪಡೋಲ್ಲ. ಯಾಕೆಂದರೆ ಒಂದು ಕ್ಷೇತ್ರದಲ್ಲಿ ನಾವೇನು ಒಂದು ಏನು ಶ್ರೇಷ್ಠ ಸಾಧನೆ ಮಾಡಿರ್ತೀವಿ, ಉತ್ಕೃಷ್ಟ ಸಾಧನೆ ಮಾಡಿರ್ತೀವಿ, ಅದರ ಆಚೆಗೆ ನಮ್ಮನ್ನು ಮುಂದಕ್ಕೆ ಕಳಿಸ್ರಿ, ಆ ಪ್ರಯತ್ನ ಆಶೀರ್ವಾದ ಮಾಡಿರಿ ಅಂತ ಕೇಳ್ತಾ, ಯಾರು ಈ ವಿಚಾರ ಮಾತಾಡಬೇಕು ಅಂತ ಇದ್ದರಿಗೆ ದಯವಿಟ್ಟು ಒಂದು ಎರಡು ನಿಮಿಷದಲ್ಲಿ ಮಾತಾಡ್ರಿ ಅಂತ ವಿನಂತಿ ಮಾಡಿ. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಹಿರಿಯರು, ತಾಲೂಕಿನ ಹಿರಿಯ ಮುಖಂಡರಾಗಿರ್ತಕ್ಕಂಥ ಎನ್ ಜಿ ನಾಗನಗೌಡರವರೇ, ಹಾಗೂ ಆತ್ಮೀಯರು ಹಿರಿಯರಾದಂಥ ಹೇಮಂತಣ್ಣವರೇ, ಹಾಗೂ ಅದೇ ರೀತಿಯಾಗಿ ಈ ಒಂದು ಸಮೂಹ ಸಂಸ್ಥೆಗಳ ನಾಡಗೌಡರವರೇ, ಹಾಗೂ ಈ ಅಭಿನಂದನಾ ಸಮಾರಂಭದ ಕೇಂದ್ರ ಬಿಂದುಗಳು ಮತ್ತು ತಪೋವನ ಸಮೂಹ ಸಂಸ್ಥೆಗಳ ಚೇರ್ಮನ್ ಅವರು ಮತ್ತು ಅದರ ಸಂಪೂರ್ಣ ಆಡಳಿತ ವ್ಯವಸ್ಥಾಪಕರಾಗಿರ್ತಕ್ಕಂಥ ಶಶಿಕುಮಾರ್ ಅವರು ಇವತ್ತು 50 ವರ್ಷ ಮೊನ್ನೆ ತುಂಬಿದೆ ಅವರಿಗೆ. 5/7/2024ಕ್ಕೆ 50 ವರ್ಷ ತುಂಬಿದೆ. ಇನ್ನೂ ಚಿರ ಯೌವನ ಆಗಿ ಕಾಣ್ತಾರೆ, ನಮಗಿನ್ನೂ 35-36 ಅನ್ನೋ ಥರ. ಭಗವಂತ ಅವ್ರಿಗೆ ಒಳ್ಳೆಯ ಆರೋಗ್ಯ ಭಾಗ್ಯ ಕೊಟ್ಟು ಅವರು ಮಾಡ್ತಕ್ಕಂಥ ಸೇವೆಯಲ್ಲಿ ಅತ್ಯಂತ ಯಶಸ್ಸನ್ನು ಕಂಡು ಅತಿ ಹೆಚ್ಚು 4 ಜನರಿಗೆ ಯಾವತ್ತೂ ಅವರು ಸಹಾಯ ಮಾಡ್ತಾ ಬಂದಿದ್ದಾರೆ. ಅದೇ ರೀತಿಯಾಗಿ ಸಿದ್ದೇಶ್ವರ ಶ್ರೀಗಳ ಆಶೀರ್ವಾದ ಅವರಿಗೆ ಸಂಪೂರ್ಣ ಇರಲಿ. ಯಾವತ್ತೂ ಕೂಡ ಅವರಿಗೆ ಭಗವಂತ ಅವ್ರಿಗೂ ಅವ್ರ ಕುಟುಂಬದವ್ರಿಗೂ ಒಳ್ಳೆಯ ಆರೋಗ್ಯ ಭಾಗ್ಯ ಕೊಟ್ಟು ಭಗವಂತ ಕಾಪಾಡಲಿ ಅಂತ ಹೇಳ್ತಾ, ನನ್ನನ್ನು ಕೂಡ ಈ ಒಂದು ಸಮಾರಂಭಕ್ಕಾರೆ ನನಗೂ 2 ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸಿದ್ದೇಶ್ವರ ಸ್ವಾಮೀಜಿ ಅಭಿಮಾನಿ ಬಳಗದ ಎಲ್ಲ ನನ್ನ ಮುಖಂಡರಿಗೂ ಹಾಗೂ ಪ್ಯಾಟಿ ಸಾಹೇಬ್ರವ್ರಿಗೂ ವಂದಿಸ್ತಾ ನಾನು 2 ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಶಶಿಕುಮಾರ್ ಮೆಹರೋಡಿ ಅವರಿಗೆ ಒಂದು ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಿ ಇಲ್ಲಿ ನೀವೆಲ್ಲ ಸೇರುವಂತೆ ಮಾಡಿದ್ದಾರೆ. ಮೊದಲನೇದಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಸಮಾಜ ಸೇವೆ ಇನ್ನೂ ಮುಂದುವರಿಯಲಿ ಅಂತ ಹೇಳ್ತಾ ಅವರಿಗೆ ಶುಭ ಹಾರೈಸಿ ನನ್ನ 2 ಮಾತು ಮುಗಿಸ್ತೇನೆ. ಇವರಿಂದ ಡಾಕ್ಟರ್ ಶಶಿಕುಮಾರ್ ಮೆಹರೋಡಿ ಹರಿಹರ ಚೇರ್ಮನ್ನರು, ತಪೋವನ ಸಮೂಹ ಶಿಕ್ಷಣ ಸಂಸ್ಥೆಗಳು ದೊಡ್ಡಬಾತಿ ದಾವಣಗೆರೆ ಹಾಗೂ SSK ಸಮಾಜದ ರಾಷ್ಟ್ರೀಯ ಕಾರ್ಯದರ್ಶಿಗಳು ಇವರಿಗೆ ನೀಡಿದ ಅಭಿನಂದನಾ ಪತ್ರ. ಹರಿಹರ ನಗರದ ದಿವಂಗತ ಶ್ರೀ ವಾಸುದೇವಸ ಮೆಹರವಾಡೆ, ಪೈಲವನ್ ವಾಸಣ್ಣ ಮತ್ತು ಶ್ರೀಮತಿ ಲಕ್ಷ್ಮೀಬಾಯಿ ಇವರ ಮಗ ಡಾಕ್ಟರ್ ಶಶಿಕುಮಾರ್ ಮೆಹರವಾಡೆ ಇವರು ಜುಲೈ 5, 1973ರಲ್ಲಿ ಹರಿಹರ ನಗರದ ಕುಂಬಾರ ಓಣಿಯಲ್ಲಿ ಜನಿಸಿದರು. ಈಗ ಇವರಿಗೆ 50 ವರ್ಷಗಳಾಗಿವೆ. ಡಾಕ್ಟರ್ ಶಶಿಕುಮಾರ್ ಮೆಹರವಾಡೆ ಇವರು ಪ್ರಾಥಮಿಕ ಹಾಗೂ ಕಾಲೇಜು ಶಿಕ್ಷಣವನ್ನು ಹರಿಹರದಲ್ಲಿ ಮುಗಿಸಿ MBA ಶಿಕ್ಷಣವನ್ನು ಇಂಗ್ಲೆಂಡಿನ ಡರ್ಹ್ಯಾಮ್ ಯೂನಿವರ್ಸಿಟಿಯಲ್ಲಿ ಮುಗಿಸಿದರು. ಫ್ರಾನ್ಸ್ ಯೂನಿವರ್ಸಿಟಿಯಲ್ಲಿ ಆಯುರ್ವೇದದಲ್ಲಿ PhDಯನ್ನು ಮಾಡಿರುತ್ತಾರೆ. ಇವರು ತಮ್ಮ 24ನೇ ವಯಸ್ಸಿನಲ್ಲಿ ಜನಶಿಕ್ಷಣ ಸಂಸ್ಥಾನ, ಮಾನವ ಸಂಪನ್ಮೂಲ ಸಚಿವಾಲಯ, ಭಾರತ ಸರ್ಕಾರ ಇದನ್ನು ಸ್ಥಾಪಿಸಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿರುತ್ತಾರೆ. ರಾಜ್ಯದ 7 ಜಿಲ್ಲೆಗಳಲ್ಲಿ ಆಸ್ಪತ್ರೆಗಳು, ವೃದ್ಧಾಶ್ರಮಗಳು, ಶಾಲಾ ಕಾಲೇಜುಗಳನ್ನು ತೆರೆದು ಅನೇಕ ಜನರಿಗೆ ಆಶ್ರಯಾಗಿದ್ದಾರೆ. ಭಾರತ ಸರ್ಕಾರದ ಪ್ರಾದೇಶಿಕ ತರಬೇತಿ ಮತ್ತು ಸಂಪನ್ಮೂಲ ಕೇಂದ್ರದ ಕರ್ನಾಟಕ ರಾಜ್ಯದ ಹಾಲಿ ನಿರ್ದೇಶಕರಾಗಿಯೂ ಭಾರತ ಸರ್ಕಾರದ ರಾಷ್ಟ್ರೀಯ ಮಾದಕ ವಸ್ತುಗಳ ನಿಯಂತ್ರಣ ಸಲಹಾ ಸಮಿತಿ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ತಪೋವನ ಆಯುರ್ವೇದ ಮಹಾವಿದ್ಯಾಲಯ
ಆಯುರ್ವೇದ ಆಸ್ಪತ್ರೆ, ತಪೋವನ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಮಹಾವಿದ್ಯಾಲಯ, ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆ ಹಾಗೂ ನರ್ಸಿಂಗ್ ಕಾಲೇಜ್, ಪ್ರಾಥಮಿಕ ಶಾಲೆಗಳು, 10 ವೃದ್ಧಾಶ್ರಮಗಳನ್ನು ಮತ್ತು 6 ಆಸ್ಪತ್ರೆಗಳನ್ನು ರಾಜ್ಯದ ಬೇರೆ ಬೇರೆ ಕಡೆ ನಡೆಸುತ್ತಿದ್ದಾರೆ. ಪ್ರಶಸ್ತಿಗಳ ಸರಮಾಲೆ ಹೊಂದಿರುವ ಇವರಿಗೆ ರಾಜ್ಯ ಸರ್ಕಾರದ ಗಣರಾಜ್ಯೋತ್ಸವ ಪ್ರಶಸ್ತಿ ಬಂದಿದ್ದು ಹಾಗೂ ಬಾಳವನ್ನೂರು ಪೀಠದಿಂದ ಕೊಡಮಾಡುವ ಸಾಧನ ಸಿರಿ ಪ್ರಶಸ್ತಿ, ರಾಷ್ಟ್ರೀಯ ಗೌರವ ಸಮ್ಮಾನ್ ಪುರಸ್ಕಾರ, ರಾಜ್ಯ ಸರ್ಕಾರದ ಮಕ್ಕಳ ಕಲ್ಯಾಣ ಅತ್ಯುತ್ತಮ ಸಂಸ್ಥೆ ಪ್ರಶಸ್ತಿ, ಟೈಮ್ಸ್ನ ಆರೋಗ್ಯ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಮದರ್ ತೆರೆಸಾ ನ್ಯಾಷನಲ್ ಅವಾರ್ಡ್, ರಾಷ್ಟ್ರೀಯ ಮಹಿಳಾ ಕೋಶದ ಅತ್ಯುತ್ತಮ ಆರ್ಥಿಕ ಅಭಿವೃದ್ಧಿ ಪ್ರಶಸ್ತಿ, ಕನ್ನಡಪ್ರಭ ಸುವರ್ಣ ನ್ಯೂಸ್ ಚಾನಲ್ ಏಷ್ಯಾನೆಟ್ ಅವರು ಕೊಡುವ ವರ್ಷದ ವ್ಯಕ್ತಿ ಮತ್ತು ಏಷ್ಯಾ ಟುಡೇರವರು ಕೊಡುವ ವಾರ್ಷಿಕ ವ್ಯಕ್ತಿ ಪ್ರಶಸ್ತಿ, ಹೀಗೆ ಅನೇಕ ಪ್ರಶಸ್ತಿಗಳನ್ನು ಪಡೆದಿರುವ ಇವರು ಹರಿಹರಕ್ಕೆ ಗೌರವ ತಂದು ಅತ್ಯುತ್ತಮ ಆದರ್ಶ ವ್ಯಕ್ತಿಯಾಗಿದ್ದಾರೆ. ಇವರ ಸಮಾಜ ಸೇವೆಯ ಜೊತೆಗೆ ವಾಣಿಜ್ಯ ವ್ಯವಹಾರಗಳನ್ನು ನಡೆಸುತ್ತಿದ್ದು ಶಕ್ತಿ ಇನ್ಫ್ರಾ ಡೆವಲಪರ್ಸ್ ಶಿವಮೊಗ್ಗ, ಶಕ್ತಿ ಗೋಲ್ಡನ್ ಹೋಮ್ ಪ್ರಾಪರ್ಟೀಸ್ ಬೆಂಗಳೂರು ಈ 2 ಕಂಪನಿಗಳ ಮಾಲೀಕರಾಗಿದ್ದಾರೆ. ಇವರು ಅಮೇರಿಕಾ, ರಷ್ಯಾ, ಇಂಗ್ಲೆಂಡ್, ಫ್ರಾನ್ಸ್, ಜರ್ಮನಿ, ನೆದರ್ಲ್ಯಾಂಡ್, ಸ್ವಿಟ್ಜರ್ಲ್ಯಾಂಡ್, ಆಸ್ಟ್ರಿಯಾ, ಬೆಲ್ಜಿಯಂ, ಇಟಲಿ, ರೋಮ್, ವೆಟಿಕನ್ ಸಿಟಿ, ಮಲೇಷಿಯಾ, ಚೀನಾ, ಸೌತ್ ಆಫ್ರಿಕಾ ಹೀಗೆ ಹಲವಾರು ದೇಶಗಳಿಗೆ ಭೇಟಿ ಕೊಟ್ಟು ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ. ಇವರ ಸಮಾಜ ಸೇವೆ ಹಾಗೂ ಶೈಕ್ಷಣಿಕ ಸೇವೆಗಳನ್ನು ಗುರುತಿಸಿ 2022 ಮಾರ್ಚ್ 24ರಂದು ದಾವಣಗೆರೆ ವಿಶ್ವವಿದ್ಯಾನಿಲಯದ ಘಟಿಕೋತ್ಸವದಲ್ಲಿ ಕರ್ನಾಟಕ ಸರ್ಕಾರದ ರಾಜ್ಯದ ಘನತೆ ಹೊತ್ತ ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್ ಅವರು ಗೌರವ ಡಾಕ್ಟರೇಟ್ ಪದವಿಯನ್ನು ಕೂಡ ಕೊಟ್ಟು ಪುರಸ್ಕರಿಸುತ್ತಾರೆ. ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಶ್ರೀಗಳ ಸೇವಾ ಬಳಗ ಹರಿಹರ ಇವರ ವತಿಯಿಂದ ದಿನಾಂಕ 31/7/24 ಬುಧವಾರದಂದು ಗೌರವಪೂರ್ವಕವಾಗಿ ಡಾಕ್ಟರ್ ಶಶಿಕುಮಾರ್ ಮೇರಡ ಇವರಿಗೆ ಸನ್ಮಾನಿಸಿದ ಸಂದರ್ಭದಲ್ಲಿ ನೀಡಿದ ಅಭಿನಂದನಾ ಪತ್ರ. ಆತ್ಮೀಯರು, ಎಲ್ಲೇ ಒಂದು ಹಾಡಿನ ಸಾಲು ನೆನಪಾಗ್ತೈತಿ. ಚಪ್ಪಾಳೆ ಚಪ್ಪಾಳೆ ಸಾಧನೆ ತೋರಿದ ಇವರಿಗೆ ಇನ್ನೊಂದು ಸಲ ಚಪ್ಪಾಳೆ. ಸುವರ್ಣ ಟಿ ವಿ ಚಾನೆಲ್ದವರು ಅವರ ಸಾಧನೆ ಗುರುತಿಸಿ ವರ್ಷದ ವ್ಯಕ್ತಿ ಅಂಥೇಳಿ ಆ ಒಂದು ಶ್ರೇಯಸ್ಸಿಗೆ ಭಾಜನರಾಗಿದ್ದಾರೆ. ಅವರು ನಮಗೆಲ್ಲ ಬಹಳ ಖುಷಿ ಕೊಡುವಂತಹ ಸಂಗತಿ. ನೀವೆಲ್ಲರೂ ಶಶಿಕುಮಾರ್ ಅವರು ನಿಮಗೇನು ಹೊಸದಲ್ಲ, ಕಾಂತರಾಜು ಹಳಬರೆ ಒಬ್ಬರು ನನಗೆ ಮಿಸ್ ಆಗ್ತಿದ್ದಾರೆ. CPI ಸಾಹೇಬರಿದ್ರು ಅವಾಗ, ನ್ಯಾಮನಗೌಡರು ಅವರು ಕೂಡ ಸಿದ್ದೇಶ್ವರ ಸ್ವಾಮೀಜಿಗಳ ಬಳಕದವರೇ. ಹೀಗಾಗಿ ನಾವು ಪರಸ್ಪರ ಪರಿಚಯ ಆಗಿರೋದು ಸಿದ್ದೇಶ್ವರ ಸ್ವಾಮೀಜಿಯವರ ಕಾರ್ಯಕ್ರಮದ ಮೂಲಕ. ಇವಾಗ ಅಭಿನಂದನಾ ಪತ್ರನೂ ಕೂಡ ನೀವು ಕೊಟ್ಟಿದ್ದೀರ. ಒಂದು ಚಿಕ್ಕದಾದಂಥ ಅನಿಸಿಕೆ, ಶಶಿಕುಮಾರ್ ಅವರಿಗೆ ಆ ಪ್ರಶಸ್ತಿ, ಈ ಅಭಿನಂದನೆ ಸಮಾರಂಭ ಅಥವಾ ಅಭಿನಂದನೆಗಳು ಇನ್ನಿಷ್ಟು ಸಾಧನೆಗೆ ಪ್ರೇರಣೆ ಆಗಲಿ ಅಂಥೇಳಿ ನಾನು ಹಾರೈಸ್ತಾ ಇದ್ದೇನೆ. ಸಮಾಜಮುಖಿ ಕಾರ್ಯಕ್ರಮ ಒಂದು ಸಲ ಪ್ಯಾಟಿ ಸರ್ ಹತ್ರ ಇತ್ತೀಚೆಗೆ ಮಾತಾಡಿದಾಗೆ ನೆನಪಾಯಿತು ನನಗೆ. ಈ ಸಿದ್ದೇಶ್ವರ ಸ್ವಾಮೀಜಿಗಳ ಬಳಗದಿಂದ ಸಮಾಜಮುಖಿ ಕಾರ್ಯಕ್ರಮ ಏನಾದರೂ ಮಾಡ್ತಾಯಿದ್ದೀರಾ? ನಮ್ಮ ಸಮಾಜ ಇಷ್ಟೇ ಅಲ್ಲ, ಅವರು ಎಲ್ಲ ಸಮಾಜದ ಪೂಜನೀಯರು, ಶ್ರೇಷ್ಠವಾದಂಥ ಅವ್ರಿಗೆ ಏನಂದ್ರೆ ಕಡಿಮೆನೇ. ಯಾರೋ ಒಬ್ಬರು ಅವ್ರ ಮೇಲೊಂದು ಕವನ ಬರೆದಿದ್ದಾರೆ, ಸಂತನೆಂದರೆ ಯಾರು. ಸಂತನೆಂದರೆ ಯಾರು ಬಹುಶಃ ನಮಗೆ ಯೂಟ್ಯೂಬ್ನಾಗ ಹೋದ್ರೆ ಸಿಗುತ್ತೆ, ಒಂದು ಸಲ ಕೇಳಿ. ಎಲ್ಲೋ ಒಂದು ಕಡೆ ಅವ್ರು ಈಗಲೂ ಕೂಡ ನಮ್ಮ ಜೊತೆ ಇದ್ದಾರೆ. ಸಂತರು ಹೇಗಿರ್ತಾರೆ, ಹೇಗಿರಬೇಕು, ಅದ್ಭುತವಾದಂಥ ಅದು ಒಂದು ಹಾಡು ತಾವೆಲ್ಲರೂ ಕೇಳಬೇಕಾಗಿ ಕೋರ್ತಾ ಇನ್ನೊಂದು ಸಲ ನಮಗೆ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿರುತ್ತಲ್ಲ, ನಾನೇ ಕೇಳಿದ್ದೆ ಏನಾದರೂ ಮಾಡ್ತಿದ್ದಾರೆ ಅಂತೇಳಿ. ಮಾಡ್ತಾಯಿದ್ದೇವೆ ಸರ್, ನೀವು ಬರಬೇಕು ಅಂತ ಹೇಳಿದ್ರು. ಮೊನ್ನೆ ಭಾನುವಾರ ಅಂತ ಹೇಳಿದರು. ನೆನಪಾಯ್ತು, ಯಾಕ್ರಿ ಆಗಲಿಲ್ಲ ಕಾರ್ಯಕ್ರಮ? ಇಲ್ಲ ಸರ್, ಪೋಸ್ಟ್ಪೋನ್ ಆಗಿದೆ, ಬುಧವಾರ ಅಂತೇಳಿ. ಹೀಗಾಗಿ ನಮಗೆಲ್ಲರಿಗೂ ಒಟ್ಟಿಗೆ ಒಂದೇ ಕಡೆ ಸೇರುವಂತಹ ಭಾವನೆಗಳು ಹಂಚಿಕೊಳ್ಳುವಂಥ ಅವಕಾಶ ಪ್ಯಾಟಿ ಸರ್ ಕೊಟ್ಟಿದ್ದಾರೆ. ಇದಕ್ಕೆ ಕೇಂದ್ರ ಬಿಂದು ಶಶಿಕುಮಾರ್ ಅವರು, ಇವರೆಲ್ಲ ಹಿರಿಯರು, ನಾಗನಗೌಡರು,
ನಮ್ಮ ಹೇಮಂತ್ ರಾಜ್ ಅವರು ತುಂಬ ಹಿರಿಯರು. ವಯಸ್ಸಿನಲ್ಲಿ ನನಗೊಂದು ಸ್ವಲ್ಪ ಜಾಸ್ತಿ ಆಗಿರ್ಬೋದು ವಯಸ್ಸು, ಆದರೆ ಅವರ ಅನುಭವದ ಮುಂದೆ ಮೇಸ್ಟ್ರುಗಳಿಗೆ ಏನಿರ್ತೈತೆ ರೀ? ಮೇಸ್ಟ್ರಿಗಿರಿ 45 ವರ್ಷ ಆಯಿತು ನಾನು ಮೇಸ್ಟ್ರಿಗಿರಿ ಮಾಡ್ತದೆ. ಏನಿರ್ತದೆ ನಮ್ಮಲ್ಲಿ ಕೆಲವೊಬ್ಬರು ನಮ್ಮ ಕೈಯಾಗ ಕಲ್ತು ಹೋದವರು ಇರ್ಬೋದು. ಇಲ್ಲಿ ಹೊರಗೊಬ್ಬ ಹುಡುಗ ಭೇಟಿ ಅದ, ಸರ್ ನೀವು ಮೋತಿಯವರಪ್ಪ ಕಾಲೇಜ್ನಾಗ ಇದ್ರಿ ಸರ್, ನಾನು ಆರ್ಟ್ಸ್ನಾಗಿದ್ದೆ ಸರ್. ಹಿಂಗೆ ಭಾಳ ಜನ ಶಿಷ್ಯಂದರು ಸಿಗ್ತಾರಲ್ಲ ನಮಗೆ. ಅದಕ್ಕೆ ಮೇಸ್ಟ್ರಿಗೆ ಅಷ್ಟೇ. ಅಬ್ದುಲ್ ಕಲಾಂ ಹೇಳ್ತಿದ್ರು, ಏನು ಕೊಟ್ಟರು ನನಗೆ ನೆಮ್ಮದಿ ಇಲ್ಲ. ಇಂಥದ್ದು ನಮ್ಮ ಶಿಷ್ಯಂದರು ಬಂದು, ಓಹ್ ಸರ್ ನಾನು ನಿಮ್ಮ ಶಿಷ್ಯ, ಅದಕ್ಕೆ ಸಿಗುವಂತಹ ಒಂದು ಆತ್ಮತೃಪ್ತಿ ವರ್ಣಿಸ್ಲಿಕ್ಕಾಗಲ್ಲ. ಅದು ಮೇಸ್ಟ್ರಿಗೆ ಮಾತ್ರ ಗೊತ್ತು. ಇವತ್ತೊಂದು ಚಿಕ್ಕ ವೀಡಿಯೋ ನೋಡಿದ್ದೀನಿ. ಒಬ್ಬರು ಅವರ ಟೀಚರು ಅವರಿಗೆ ಭೇಟಿ ಆಗಲಿಕ್ಕೆ ತುಂಬ ವಯಸ್ಸಾದವರು, ಕನ್ನಡಕ ಹಾಕಿದ್ದಾರೆ, ಕೆಲವರು ಬೀಗಾಗ್ತಾಯಿದೆ, ರಿಟೈರ್ಡ್ ಇದ್ದಾರೆ, ಕಲೆಕ್ಟರು, ಎಸ್ ಪಿಗಳು, ಆಮೇಲೆ ಬೇರೆ ಬೇರೆ ಹುದ್ದೆಯಲ್ಲಿದ್ದವ್ರು ಬಂದು ಅವ್ರ ಮುಂದೆ ಕೈ ಕಟ್ಕೊಂಡು ನಿಂದಿರ್ತಾರೆ. ಆವಾಗ ಒಂದು ಕಲ ಹೊಡೆಸ್ಕೋತಾರೆ ಅವ್ರ ಟೀಚರ್ಗಳು ಚಂದ ಹೊಡೆಸ್ಕೊಂತಾರೆ. ಧನ್ಯತೆ ಭಾವ ಅವರು ಅನುಭವಿಸ್ತಾರೆ. ಹೀಗಾಗಿ ಶಿಕ್ಷಕರಿಗೆ ಇರುವಂಥ ಇದೊಂದು ವಿಶೇಷವಾದಂತಹ ಏನಪ್ಪ ಅಂದರೆ ವಿಶೇಷವಾದಂಥ ಒಂದು ಪೊಸಿಷನ್ ಅದು ವೃತ್ತಿ. ಅದು ಆ ವೃತ್ತಿ ನಾನು ಪೂಜಿಸ್ತಾ ಬಂದಿದ್ದೇನೆ. ಬಹುಶಃ ಪ್ಯಾಟಿಸ್ ಅವರು ಕಡಿಮೆ ಇಲ್ಲ, ಅವರು ಬೇಕಾದಷ್ಟು ಸಾಧನೆ ಮಾಡಿದ್ದಾರೆ. ಇನ್ನೊಂದು ಸಲ ತಮಗೆಲ್ಲರಿಗೂ ವಂದಿಸುತ್ತಾ ನನಗೆ ನಿರ್ಗಮಿಸಲಿಕ್ಕೆ ಅನುಮತಿ ಕೊಡಿ. ಶಶಿಕುಮಾರ್ ಇನ್ನಷ್ಟು ಸಾಧನೆಗಳು ಮಾಡಿ ಸರ್. ನಮಸ್ಕಾರ ಸರ್, ಥ್ಯಾಂಕ್ ಯು. ನಿಮ್ಮ ಅನುಮತಿ ತಗೊಂಡು ನಿರ್ಗಮಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಶ್ರೀಗಳ ಸೇವಾ ಬಳಗದ ಆಶ್ರಯದಲ್ಲಿ ಇವತ್ತು ಅತ್ಯಂತ ಸಂತೋಷಕರವಾದಂತಹ ಒಂದು ಕಾರ್ಯಕ್ರಮ. ನಮ್ಮವರೇ ಆಗಿರ್ತಕ್ಕಂಥ ಡಾಕ್ಟರ್ ಶಶಿಕುಮಾರ್ ಮೆಹರ್ವಾಡೆಯವರಿಗೆ ಗೌರವ ಸಮರ್ಪಣೆ ಅಭಿನಂದನಾ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಶ್ರೀ NG ನಾಗನಗೌಡರವರೇ ಮತ್ತು ನಗರಸಭೆಯ ಮಾಜಿ ಸದಸ್ಯ ಮಿತ್ರರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಹೇಮಂತರಾಜ್ ಅವರೇ, ಈ ಕಾರ್ಯಕ್ರಮದ ರೂವಾರಿಗಳು ಅಂದರೆ ಇದರ ನೇತೃತ್ವವನ್ನು ವಹಿಸಿರ್ತಕ್ಕಂಥ ನಿವೃತ್ತ ಪ್ರಾಂಶುಪಾಲರಾಗಿರ್ತಕ್ಕಂಥ SH ಪ್ಯಾಟಿಯವರೇ, ಇಲ್ಲಿಗೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಮಹನೀಯರೇ, ಇದು ಬಹಳ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ. ಏನು ಅಂದರೆ ನಮ್ಮವರೇ ಆಗಿರ್ತಕ್ಕಂಥ ಡಾಕ್ಟರ್ ಶಶಿಕುಮಾರ್ ಮೆಹರ್ವಾಡೆ ಅವರು ಇವತ್ತು ಇವರು ಹರಿಹರದವರು, ಅದು ನಮ್ಮ ಲದ್ವಾವಣಿಯ ಬಂಧುಗಳು. ನಾವೆಲ್ಲ ಹುಟ್ಟಿ ಬೆಳೆದಿದ್ದು ಆ ಒಂದು ಏರಿಯಾದಲ್ಲೇ, ಮುಖ್ಯ ರಸ್ತೆ, ದೇವಸ್ಥಾನ ರಸ್ತೆ, ನಡೋಲ್ಪೇಟೆ ಮತ್ತು ಲದ್ವಾ ಬೀದಿ, ಇವೆಲ್ಲ ಒಂದು ಆ ಭಾಗದಲ್ಲಿ ಬರ್ತಕ್ಕಂಥದ್ದು. ಇವ್ರ ತಂದೆಯವರು ಈಗಾಗಲೇ ಹೇಳ್ದಂಗೆ ಪೈಲ್ವಾನ್ ವಾಸಣ್ಣವರು. ನಾವೆಲ್ಲ ಅತ್ಯಂತ ಸಣ್ಣ ವಯಸ್ಸಿನ ಮಕ್ಕಳು. ಅವರ ಒಂದು ಒಡನಾಟದಲ್ಲಿ ನಾವು ಬೆಳೆದಿರ್ತಕ್ಕಂಥವ್ರು. ಇಂತಹ ಒಂದು ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥ ಶಶಿಕುಮಾರ್ ಅವರು ಇವತ್ತು ಅವ್ರಿಗೆ ಕೇವಲ 50 ವರ್ಷ ವಸಂತಗಳು ತುಂಬಿದೆ. ನಾವು ಅನೇಕ ಪ್ರಶಸ್ತಿಗಳನ್ನು ಭಾಜನಾಗಿರ್ತಕ್ಕಂಥದ್ದು ನೋಡಿದ್ದೇವೆ. ಅವರಿಗೆ ಆವಾಗ ಸುಮಾರು 70-80 ಈ ವಯಸ್ಸಿಗೆ ಅವರಿಗೆ ಪ್ರಶಸ್ತಿಗಳು ಲಭಿಸ್ತವೆ. ಆದರೆ ಇವತ್ತು ಅತ್ಯಂತ ಸಂತೋಷ ಮತ್ತು ಆಶ್ಚರ್ಯಕರವಾದ ಸಂಗತಿ ಅಂದರೆ ಆ ಒಂದು ಏನು ಪ್ರಶಸ್ತಿಗಳ ಸರಮಾಲೆನೇ ಇವ್ರಿಗೆ ಸಿಕ್ಕಿದೆ ಅಂದರೆ ತಪ್ಪಾಗಲ್ಲ. ಈ ಒಂದು ಚಿಕ್ಕ ವಯಸ್ಸಿನಲ್ಲಿ ಒಂದು ದೊಡ್ಡ ಸಾಧನೆಯನ್ನು ಮಾಡಿರ್ತಕ್ಕಂಥ ಕೊಡುಗೈ ದಾನಿಗಳು, ಸಹೃದಯದಿಂದ ಎಲ್ಲ ಸಮಾಜದವರನ್ನು ಬರಮಾಡ್ಕೊಳ್ತಕ್ಕಂಥವರು, SSK ಸಮಾಜದ ರಾಷ್ಟ್ರೀಯ ಒಂದು ಸಮಿತಿಯ ಪದಾಧಿಕಾರಿಯಾಗಿ ಇವತ್ತು ನಮ್ಮ ಏನು ಕ್ಷತ್ರಿಯ ಒಕ್ಕೂಟ ಇದೆ, ಕ್ಷತ್ರಿಯ ಮಹಾಸಭಾದ ಸಂಚಾಲಕರಾಗಿ, ಇವತ್ತು ಜನಾನುರಾಗಿಯಾಗಿ ಈ ತಪೋವನ ಸಂಸ್ಥೆಯ ಒಕ್ಕೂಟದ ಅಧ್ಯಕ್ಷರಾಗಿ ಬಹಳ ಅತ್ಯುನ್ನತವಾದಂತಹ ಕಾರ್ಯಕ್ರಮವನ್ನು ಇವರು ಜನತೆಗೆ, ಸಾರ್ವಜನಿಕರಿಗೆ
ಕೊಟ್ಟಿದ್ದಾರೆ. ಇವರ ಶೈಕ್ಷಣಿಕ ಮತ್ತು ಏನು ಆರೋಗ್ಯ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಸಾಧನೆಯನ್ನು ನೋಡಿ ಅನೇಕ ಚಾನಲ್ಗಳು ಇವರಿಗೆ ಪ್ರಶಸ್ತಿಯನ್ನು, ವರ್ಷದ ವ್ಯಕ್ತಿಯನ್ನು ಕೊಟ್ಟು ಸರ್ಕಾರ ಕೂಡ ರಾಜ್ಯಪಾಲರಿಂದ ಇವತ್ತು ಗೌರವ ಡಾಕ್ಟರೇಟ್ ಪದವಿ ಪಡೆದಿರ್ತಕ್ಕಂಥದ್ದು ಶ್ಲಾಘನೀಯವಾದಂಥ ಸಂಗತಿ ಮತ್ತು ಹರಿಹರಕ್ಕೆ ಕೂಡ ಕೀರ್ತಿಯನ್ನು ತರುವಂತಹ ಕೆಲಸವನ್ನು ಡಾಕ್ಟರ್ ಶಶಿಕುಮಾರ್ ಅವರು ಮಾಡಿದ್ದಾರೆ. ಇವತ್ತು ಅನೇಕ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನಮ್ಮ ದಸರಾ ಉತ್ಸವ ಇರ್ಬೋದು, ಶ್ರೀ ಗಣೇಶೋತ್ಸವ ಕಾರ್ಯಕ್ರಮ ಇರ್ಬೋದು, ಹಿಂದೂಗಳ, ಮುಸ್ಲಿಂ ಬಾಂಧವರ, ಯಾವುದೇ ಧರ್ಮದ ಜಾತಿಯವರ ಕಾರ್ಯಕ್ರಮಗಳಿಗೂ ಕೂಡ ಉದಾರವಾದಂತಹ ದಾನವನ್ನು, ದೇಣಿಗೆಯನ್ನು ನೀಡಿ ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಸುವಲ್ಲಿ ರೂವಾರಿಗಳಾಗಿದ್ದಾರೆ. ಇಂಥವರಿಗೆ ಇಂತಹ ಪ್ರಶಸ್ತಿಗಳನ್ನು ಸಿಕ್ಕಿರ್ತಕ್ಕಂಥದ್ದು ಮತ್ತೊಮ್ಮೆ ಸಂತೋಷಕರವಾದಂತಹ ಸಂಗತಿ. ಇವರಿಗೆ ಆ ಪರಮಾತ್ಮ, ಹರಿಹರೇಶ್ವರ, ಆ ದುರ್ಗಮ್ಮ, ಜಗದಂಬ ಇವರಿಗೆ ಆಯುರಾರೋಗ್ಯ ಭಾಗ್ಯವನ್ನು ಕೊಟ್ಟು ಇವ್ರ ಕೈಯಿಂದ ಇನ್ನೂ ನೋಡಿ, ಬರೀ ಹರಿಹರದಷ್ಟೇ ಅಲ್ಲ, ಇಡೀ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಇವರು ಹಾಸ್ಪಿಟ್ಲ್ಗಳನ್ನು, ಆಯುರ್ವೇದಿಕ್ ಇದರಲ್ಲಿ ಸಂಸ್ಥೆಯನ್ನು ನಡೆಸ್ಕೊಂಡು ಬಂದು ಅಲ್ಲಿ ಆ ಕ್ಷೇತ್ರವನ್ನು ಮುನ್ನಡೆಸ್ತಾ ಇದ್ದಾರೆ. ಇವರು ಇನ್ನೂ ಹೆಚ್ಚಿನ ಶಕ್ತಿ ಆ ಭಗವಂತ ದಯಪಾಲಿಸಲಿ, ಇನ್ನೂ ಅವರ ಸಹಾಯ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ಲಭಿಸಲಿ ಅಂಥೇಳಿ ಮತ್ತೊಮ್ಮೆ ಹೃದಯಪೂರ್ವಕವಾದಂಥ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹರಿಹರದಲ್ಲಿ ಸಿದ್ದೇಶ್ವರ ಬಳಗದಿಂದ ಯಾವುದೇ ಕಾರ್ಯಕ್ರಮ ಮಾಡಿದರೂ ವಿಶೇಷವಾಗಿರುತ್ತೆ. ಅಂಥದ್ರಲ್ಲಿ ಇದು ಒಂದು ಆ ಗರಿಗೆ ಇದು ಸೇರ್ತು. ಪ್ಯಾಟಿ ಸರ್ ನೇತೃತ್ವದಲ್ಲಿ ನಡೆದಂಥ ಕಾರ್ಯಕ್ರಮ. ಹರಿಹರದಲ್ಲಿ ಸಿದ್ದೇಶ್ವರ ಶ್ರೀಗಳನ್ನ ಕರೆಸಿದ್ದೇ ಒಂದು ವಿಶೇಷ. ಅದಾದ ಬಳಕೆ ಮತ್ತು ನಮ್ಮ ಮಂಕುತಿಮ್ಮನ ಕಗ್ಗ ಹೇಳ್ತಾ ಇದ್ರಲ್ಲ ನಮ್ಮ ಇವರು ನಟೇಶ್ ಅವರು, ಅವ್ರನ್ನ ಕರೆಸಿದ್ದು ಅದು ಇನ್ನೂ ವಿಶೇಷವಾಗಿತ್ತು. ನಮ್ಮ ಹರಿಹರದರೆ ಎಲ್ಲ ನಿಮ್ಮೆಲ್ಲರ ಒಡನಾಡಿಗಳು ಆದಂಥ ಡಾಕ್ಟರ್ ಶಶಿಕುಮಾರ್ ಅವ್ರಿಗೆ ಡಾಕ್ಟ್ರೇಟ್ ಸಿಕ್ಕಿದ್ದು ನಮ್ಮೆಲ್ಲರನ್ನೂ ಇವತ್ತು ಒಟ್ಟುಗೂಡಿಸಿ ಇವತ್ತು ಅವ್ರಿಗೆ ವಿಶೇಷವಾಗಿ ಒಂದು ಅಭಿನಂದನೆ ಸಮಾರಂಭ ಇಟ್ಟಿದ್ದು ಅದು ಇನ್ನೂ ವಿಶೇಷವಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಕಾರಣೀಕರ್ತರಾದಂಥ ಪ್ಯಾಟಿ ಸರ್ರು ಮತ್ತು ವೇದಿಕೆ ಮೇಲಿರುವಂಥ ಎಲ್ಲರಿಗೂ ತಮ್ಮೆಲ್ಲರಿಗೂ ಹೊಂದಿಸಿ ನಾನು 2 ಮಾತು ಮುಗಿಸ್ತೀನಿ. ಮತ್ತೊಮ್ಮೆ ಶಶಿಕುಮಾರ್ ಸರ್ಗೆ ಅಭಿನಂದನೆಗಳು. ಇನ್ನೂ ಅವರು ನಮ್ಮ ಹರಿಹರ, ನಮ್ಮ ಜಿಲ್ಲೆ, ನಮ್ಮ ರಾಜ್ಯ, ನಮ್ಮ ದೇಶ, ಅಂತರ್ದೇಶಗಳಲ್ಲೂ ಹೊರಗಿನ ದೇಶಗಳಲ್ಲೂ ಹೆಸರು ಮಾಡಲಿ. ಅದಕ್ಕೆ ನಮ್ಮ ಹರಿಹರದ ಎಲ್ಲ ಜನಗಳದ್ದು ನಿಮಗೆ ಸಹಕಾರ ಇರ್ತೈತಿ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಈ ಅಭಿನಂದನಾ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಆತ್ಮೀಯರಾದಂಥ ಡಾಕ್ಟರ್ ಶಶಿಕುಮಾರ್ ಅವರೇ, ಹಿರಿಯರು ಆತ್ಮೀಯರಂಥ ನಾಗನಗೌಡರವರೇ, ನನ್ನ ಆತ್ಮೀಯ ಸ್ನೇಹಿತರು, ಹಿರಿಯರು ಆದಂಥ ಹೇಮಂತರಾಜ್ ಅವರೇ, ಈ ಅಭಿನಂದನಾ ಕಾರ್ಯಕ್ರಮದ ರೂವಾರಿಗಳು ಆತ್ಮೀಯರಾದಂಥ ಪ್ಯಾಟಿ ಸಾಯರ್ ಅವರೇ, ಹಾಗೂ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಡಾಕ್ಟರ್ ಶಶಿಕುಮಾರ್ ಅವರ ಸ್ನೇಹಿತರಾಗಿರ್ಬೋದು, ಅಭಿಮಾನಿಗಳಾಗಿರ್ಬೋದು, ಅವ್ರ ಮಕ್ಕಳಾಗಿ ಅವ್ರ ಮಗ ಬಂದಿದ್ದಾನೆ, ನಾನು ಅವಾಗಿಂದನೂ ಗಮನಿಸ್ತಾ ಇದ್ದೀನಿ. ಎಲ್ಲರಿಗೂ ಪ್ರಪ್ರಥಮ ಈ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ನಮಗೂ ಸಹ ಭಾಳ ಸಂತೋಷ ಆಗಿದೆ. ಪ್ಯಾಟಿ ಸಾರ್ ಅವರು ನೆನ್ನೆ ಫೋನ್ ಮಾಡಿ ಈ ಥರ ಇದೆ ಅಂತ ತಕ್ಷಣ ಇವ್ರದ್ದು ಇತ್ತೀಚೆಗೆ ಅವರು ಹುಟ್ಟಿದ ಹಬ್ಬದ ಸಂಭ್ರಮಾಚರಣೆಯಲ್ಲಿ ನಾನು ಸಹ ಪಾಲ್ಗೊಂಡಿದ್ದೆ. ಅವತ್ತು ಅನಿಸಿಕೆಗಳ್ನ ಹೇಳಬೇಕು ಅಂತ ನಾವು ಭಾಳ ಕಾತುರದಿಂದ ಇದ್ದೆ. ಅವತ್ತು ಭಾರಿ ಮಳೆ, ಈ ಭಾರಿ ಮಳೆ ಅಂದರೆ ಅದನ್ನು ಹೇಳಂಗಿಲ್ಲ, ಅಷ್ಟು ಮಳೆ. ಈ ಶಶಿಕುಮಾರ್ ಹುಟ್ಟಿದ ಹಬ್ಬದ ದಿವಸ ಭಾರಿ ಮಳೆ ಇತ್ತು. ಶಶಿಕುಮಾರ್ ಅವರ ತಂದೆ ನಾನು ಭಾಳ, ಅದೇ ಶಂಕರ್ ಹೇಳ್ದಂಗೆ ನಾವು ಭಾಳ ಅವ್ರನ್ನ ಹರಿಹರದ ಜನ ಯಾರೂ ಮರೆಯಂಗಿಲ್ಲ. ಅವ್ರದ್ದೊಂದು ಕುರಿ ಸಾಕಿದ್ರು, ಹಾಫ್ ಹ್ಯಾಂಡ್ ಹಾಕ್ಯಂದು ಕುರಿ ಓಡ್ತಾ ಇದ್ದರೆ ಇವರು ಮುಂದೆ ಹೋಗ್ತಾ ಇದ್ರೆ ಕುರಿ ಬರ್ತಾನೆ ಇತ್ತು. ಹರಿಹರದ ಜನನೇ ನೋಡ್ತಾಯಿದ್ರು, ಅಷ್ಟು ಅವ್ರ ಪೈಲ್ವಾನರು, ಅವರು ಭಾರಿ ಆ್ಯಕ್ಟಿವ್. ಎಲ್ಲರೂ ಶಶಿಕುಮಾರ್ ಹುಟ್ಟಿದ್ರೆಲ್ಲ ಗೊತ್ತಿಲ್ಲ ನನಗೆ, ನಾನು ಅವಾಗಿಂದನೂ ಅಬ್ಸರ್ವ್ ಮಾಡ್ತಾನೇ ಇದ್ವಿ. ಅವ್ರನ್ನ ಯಾರು ಕಂಡ್ರು ಎಷ್ಟು ನಗುಮುಖದಿಂದ ಅಂತ ಹೇಳಿದ್ರೆ ಅದನ್ನು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ನನಗೆ ಈಗೂ ಕಣ್ಣಲ್ಲೇ ಕಾಣ್ತಾ ಇದೆ, ಅಷ್ಟು ನಾನು ಇದು ಮಾಡಿದೆ. ಶಶಿಕುಮಾರ್ ಚಿಕ್ಕ ವಯಸ್ಸಿಂದ ನಮ್ಮ ಅಣ್ಣನ ಮಗಳು, ಆಮೇಲೆ ಬೇರೆ ಎಲ್ಲ ಕ್ಲಾಸ್ಮೇಟ್ಸ್ಗಳು ಅವರೆಲ್ಲ, ಹಾಗಾಗಿ ಭಾಳ ಹತ್ತಿರದಿಂದ ನಾನು ಶಶಿಕುಮಾರ್ನ ಒಂದೊಂದು
ಆ ಬೆಳವಣಿಗೆಗಳನ್ನು ಅಬ್ಸರ್ವ್ ಮಾಡ್ಕೊಂಡು ಬಂದಿರೋದು ಅಂತಾರೆ ನಾನು ಒಬ್ಬನು. ನನಗೆ ಅಧ್ಯಕ್ಷನಾಗಿದ್ದಾಗ 2000 ಇಸ್ವಿಯಲ್ಲಿ ಡಾಕ್ಟರ್ ಇವರಿದ್ದರು ಶಿವರಾಮ DC ಅವರು. ಇವ್ರದ್ದು ಅದು ಉದ್ಘಾಟನಾ ಸಮಾರಂಭಕ್ಕೆ ನಾನು ಆವಾಗ ಅಧ್ಯಕ್ಷನಾಗಿ ಅಲ್ಲಿ ಗೆಸ್ಟಾಗಿ ಹೋಗಿದ್ದೆ. ಅದು ಇನ್ನೂ ಕಣ್ಣಿನ ಕೆತ್ತದ ಆವಾಗ ಇನ್ನೂ ಪ್ರಾರಂಭ. ಅದು ದೊಡ್ಡ ಕಾರ್ಯಕ್ರಮ. ಜಪಾನಿಂದನೋ ಚೈನಾದಿಂದನೋ ಬಂದಿದ್ದರು, ಡೆಲಿಗೇಟ್ಸ್ ಎಲ್ಲ ಬಂದಿದ್ದರು ಆ ಕಾರ್ಯಕ್ರಮಕ್ಕೆ. ಅವತ್ತಿಂದ ಪ್ರಾರಂಭ ಆಗಿ ಇವತ್ತಿನ ತನಕ ನೀವೆಲ್ಲ ಸ್ಟೋರಿ ಪ್ಯಾಟಿ ಸಾಹೇಬರೆಲ್ಲ ಚೆನ್ನಾಗಿ ಅವ್ರಿಗೆ ವಿವರಿಸಿದ್ದಾರೆ. ರಾಜಕೀಯಕ್ಕೆ ಬರಬೇಡ್ರಿ ಅಂತ ಅವರು ಕಂಡೀಷನ್ ಆಗಿ ಹೇಳಿದ್ದಾರೆ. ನಂದು ಅಭಿಪ್ರಾಯ ಅದೇ. ಖಂಡಿತವಾಗಲೂ ರಾಜಕೀಯಕ್ಕೆ ಏನಂತ ಹೇಳಿದ್ರೆ ಒಂದು ಪಾರ್ಟಿಯಲ್ಲಿ ನೀವು ಗುರುತಿಸ್ಕೊಂಡ್ರೆ ಇನ್ನೊಂದು ಪಾರ್ಟಿಯವರಿಗೆ ಒಂದು ಏನೋ ಬರುತ್ತೆ. ಇವತ್ತು ನೀವು ಯಾವ ಸ್ಟೇಜ್ನಾಗ ಇದ್ದೀರಿ ಅಂತ ಹೇಳಿದ್ರೆ ಎಲ್ಲರ ಮನಸ್ಸಿನಲ್ಲಿ ಇದ್ದೀರ. ಆ ಮನಸ್ಸನ್ನ ಹಾಗೇ ಉಳಿಸ್ಕೊಂಡು ಹೋಗಿ. ನಾನು ಶಶಿಕುಮಾರ್ ಬಗ್ಗೆ ಪ್ರತಿ ಹಂತದಲ್ಲಿ ನಾನು ಗಮನಿಸಿದಾಗ ಅವ್ರಿಗೆ ಒಂದೇ ಒಂದು ಏನು ಅಂತ ಹೇಳಿದ್ರೆ, ಇಷ್ಟು ಸರಳ ವ್ಯಕ್ತಿ, ಇಷ್ಟು ಬೆಳೆದಿದ್ದಾರೆ, ಇಷ್ಟು ಸರಳ ವ್ಯಕ್ತಿನ ಅದು ಮಾಡಿದ್ರೆ ದೇವರು ಮೆಚ್ಚಿ ಅವ್ರಿಗೆ ಈ ಥರ ಎಲ್ಲ ಬೆಳವಣಿಗೆಯನ್ನು ನೋಡ್ತಾ ಇದ್ದೀವಿ ನಾವು. ನಮಗೆ ಹೆಮ್ಮೆ ಏನು ಅಂತ ಹೇಳಿದ್ರೆ, ನಾವು ಸಾರ್ವಜನಿಕರದಲ್ಲಿ ಹೇಮಂತರಾಜ್ ಆಗಿರ್ಬೋದು, ಕಟಾವ್ಕರ್ ಆಗಿರ್ಬೋದು, ಕಲೀಲ್ ಸಾಹೇಬ್ ಇರೋದು, ಹುಲಿಗೆ, ನಾವೆಲ್ಲ ಸಾರ್ವಜನಿಕ ಕ್ಷೇತ್ರದಲ್ಲಿ ಇರೋದ್ರಿಂದ ಅವರ ಬೆಳವಣಿಗೆಯನ್ನು ನೋಡಿಸಿ ನಮ್ಮ ಹರಿಹರದ ಕೀರ್ತಿ ಪತಾಕೆಯನ್ನು ರಾಜ್ಯದಲ್ಲಿ ಆಗಿರ್ಬೋದು, ರಾಷ್ಟ್ರ ಮಟ್ಟದಲ್ಲಿ ಆರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ಹರಿಹರದ ಜನತೆನೇ ನಾವು ಅವರಿಗೆ ತುಂಬ ಹೃದಯದಿಂದ ಧನ್ಯವಾದಗಳು ಅರ್ಪಿಸ್ಬೇಕು. ದೇವರು ಇದೇ ರೀತಿ ನಿಮಗೆ ಆಯುಷ್ಯ ಆರೋಗ್ಯ ಭಾಗ್ಯ ಕೊಡಲಿ. ಮುಂದೆ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡಿ ಹರಿಹರಕ್ಕೆ ನಂದೊಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ಹರಿಹರಕ್ಕೆ ಏನಾದರೂ ಒಂದು ಗುರುತರದವಾದ ಅಂತ ಇವರು ಮೆಡಿಕಲ್ ಕಾಲೇಜ್ ಸಾಹೇಬ್ರು ಹೇಳಿದ್ರು, ಪ್ಯಾಟಿ ಸಾಹೇಬರು, ಅದ್ರ ಜೊತೆಗೆ ಏನಾದರೂ ಆಗಿರ್ಬೋದು, ಒಟ್ಟು ಗುರುತರದವಾದ ಒಂದು ನೀವೊಂದು ಶಾಪ್ ಮೂಡಿಸ್ಬೇಕಿಲ್ಲಿ. ಅದು ಒಂದು ನನ್ನ ಒಂದು ಹರಿಹರ ಜನತೆ ಪರವಾಗಿ ಕೇಳ್ಕೊಳ್ಳೋದಂದರೆ, ಒಂದು ಯಾವುದೋ ಒಂದು ಶಾಪ್ ಮೂಡಿಸ್ರಿ. ನಿಮ್ಮ ಹೆಸರು ಅಜರಾಮವಾಗಿ ಉಳಿಲಿ. ದೇವರು ನಿಮಗೆ ಆಯುಷ್ಯ ಆರೋಗ್ಯ ಭಾಗ್ಯ ಕೊಡಲಿ, ನಿಮ್ಮ ಕುಟುಂಬದವ್ರಿಗೂ ಭಾಗ್ಯ ಕೊಡಲಿ. ನೀವು ಇದೇ ರೀತಿ ಬೆಳೀರಿ ಅಂತ ಈ ಸಂದರ್ಭದಲ್ಲಿ ನನಗೂ ಸಹ 4 ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ಡಾಕ್ಟರ್ ಶಶಿಕುಮಾರ್ ಅವ್ರಿಗೂ, ಆಯೋಜಕರಿಗೂ, ವೇದಿಕೆ ಮೇಲಿರ್ತಕ್ಕಂಥ ಗಣ್ಯ ಮಾನ್ಯರಿಗೂ, ನಿಮ್ಮೆಲ್ಲರಿಗೂ ವಂದಿಸಿ ನನ್ನ 4 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಒಂದು ಮಾತು ಹೇಳಿದರೆ ಅವ್ರ ತಂದೆಯ ಜೊತೆಗೆ ನಿಮ್ಮ ಒಂದು ಅನುಭವವನ್ನು. ಅವತ್ತು ಅವರು ಕುರಿ ಓಡ್ತಾಯಿತ್ತು, ಅವ್ರು ಮುಂದೆ ಹೋಗ್ತಾಯಿದ್ರು, ಕುರಿ ಅವ್ರನ್ನ ಬೆನ್ನತ್ಕೊಂಡು ಹೋಗ್ತಾಯಿತ್ತು, ಊರೇ ನೋಡ್ತಾಯಿತ್ತಂತ. ಹಾಗೆ ಶಶಿಕುಮಾರ್ ಅವರ ಮಗನಾಗಿ ಇವತ್ತು ಸಾಧನೆ ಮೆಟ್ಟಲನ್ನು ಏರ್ತಾ ಇದ್ದಾರೆ. ನಾವೆಲ್ಲರೂ ಗಮನಿಸ್ತಾ ಇದ್ದೇವೆ. ಇನ್ನೂ ಎತ್ತರಕ್ಕೆ ಹೋಗ್ಬೇಕಂತಕ್ಕ ನಮ್ಮ ಆಶಯ. ಕಾಂತರಾಜ್ ಅವರು ಒಂದೆರಡು ಮಾತಾಡಿ ನನ್ನ ನಂತರದಲ್ಲಿ ಶಶಿಕುಮಾರ್ ಸರ್ ಅಧ್ಯಕ್ಷ ಭಾಷಣ ನೆಕ್ಸ್ಟ್. ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವಂಥ ಡಾಕ್ಟರ್ ಶಶಿಕುಮಾರ್ ಅವರೇ, ಮತ್ತೊಮ್ಮೆ ತಮಗೆ ನನ್ನ ಅಭಿನಂದನೆಗಳು. ಈ ಕಾರ್ಯಕ್ರಮದ ಬೆನ್ನೆಲುಬಾಗಿ ಆಯೋಜನೆ ಮಾಡಿದಂಥ ಸನ್ಮಾನ್ಯ SH ಪ್ಯಾಟಿ ಅವರೇ, ಹಿರಿಯರಾದಂಥ ನಾಗನಗೌಡ್ರೆ, ಹೇಮಂತರಾಜ್ ಅವರೇ, ಈ ಸಭೆಯಲ್ಲಿ ಬಂದಿರುವಂಥ ಎಲ್ಲ ಸ್ನೇಹಿತರೇ, ಆತ್ಮೀಯರೇ, ರತ್ನಂ ಸಮಾಗಚ್ಚತಿ ಕಾಂಚನೇನ ಅಂತ ಸಂಸ್ಕೃತದಲ್ಲಿ ಒಂದು ಶುಭಾಷಿತ. ಬಂಗಾರನೂ ಶ್ರೇಷ್ಠ, ಮುತ್ತು, ರತ್ನ, ಹವಳ, ವಜ್ರ, ವೈಡೂರ್ಯನೂ ಶ್ರೇಷ್ಠ. ಅವೆರಡು ಒಂದು ಆಕಾರ ಪಡೆದಾಗ, ಉಂಗುರವಾಗೋ, ಕಿವಿ ಓಲೆ ಆಗೋ, ನೆಕ್ಲಿಸ್ ಆಗೋ, ಬ್ರಾಸ್ಲೆಟ್ ಆಗೋ ಆದಾಗ ಅದ್ರ ವ್ಯಾಲ್ಯೂ ಇನ್ನೂ ಹೆಚ್ಚಾಗುತ್ತೆ. ಅದಕ್ಕೆ ರತ್ನಂ ಸಮಾಗಚ್ಚತಿ ಕಾಂಚನೇನ ಅಂತಾರೆ. ಒಬ್ಬ ಒಳ್ಳೆಯ ವ್ಯಕ್ತಿಯ ಗುಣದಿಂದ ಸಮಾಜವು ಅವನನ್ನು ಗುರುತಿಸಿದಾಗ ಆ ಸುಭಾಷಿತ ನಿಜವಾಗತ್ತೆ. ಈ ದಿನ ಆ ಸುಭಾಷಿತ ನೆನಪಾಯಿತು. ಎಲ್ಲರಿಗೂ ನನ್ನ ಅಭಿನಂದನೆಗಳು. ಈ ಕಾರ್ಯಕ್ರಮ ಆಯೋಜಿಸಿದ ಪ್ಯಾಟಿ ಸರ್ ಅವ್ರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಎಲ್ಲ ಜನಕ್ಕೆ ನಮಸ್ಕಾರ. ಏನಪ್ಪ ಅಂದರೆ, ನಮ್ಮ ಶಶಿಕುಮಾರ್ ಸರಿಗೆ ಫಸ್ಟ್ ಭೇಟಿಯಾಗಿದ್ದು ನಮ್ಮ ರಕ್ಷಣಾ ವೇದಿಕೆ HS ಶಿವರಾಮೇಗೌಡರು ಫಂಕ್ಷನ್ ಮಾಡುವಾಗ ಅವ್ರಿಗೆ ನಾವು ಅವರ ಆಶ್ರಮದಲ್ಲಿ ಒಂದು
ರಕ್ಷಣಾ ವೇದಿಕೆಯಿಂದ ಅಲ್ಲಿ ಒಂದು ನಾವು ಎಲ್ಲಿ ಬೇಕಲ್ಲೂ ಮಾಡ್ತೀವಿ ಕನ್ನಡ ರಾಜ್ಯೋತ್ಸವ. ಅಲ್ಲಿ ವೃದ್ಧಾಶ್ರಮದಲ್ಲಿ ನಾವು ಮಾಡಬೇಕಂತೇಳಿ ನಾವು ಇಲಿಯಾಸಣ್ಣ ಸೇರಿ ಎಲ್ಲರೂ ಒಗ್ಗಟ್ಟಾಗಿ ಅಲ್ಲಿ ಕೆಲಸ ಮಾಡಿದ್ವಿ. ಆಗ ಗೊತ್ತಾಯಿತು ನಮಗೆ ಶಶಿಕುಮಾರ್ ಸರು ಏನು ಮಟ್ಟದಂತ ಗೊತ್ತಿದ್ದಿಲ್ಲ ನಮಗೆ. ಆಮೇಲೆ ಅವ್ರ ಗುಣ ಇದೆಯಲ್ಲ, ಆ ಗುಣ ನಮ್ಮ ಈ ಸಮಾಜದಲ್ಲಿ ಸಣ್ಣವರು ದೊಡ್ಡವರಿಗೆ ಏನು ಬೆಲೆ ಕೊಡಬೇಕಂತಿದ್ದಿಲ್ಲ, ಆ ಗುಣದಲ್ಲಿ ಜಾಸ್ತಿ ಇದೆ ಇನ್ನೋರ ಹತ್ರ. ಒಬ್ಬ ಮಗು ಇದ್ದಂಗೆ ಅವರು. ಹಾಗೆ ನಾವು ನೋಡಿದಾಗ ಮೊನ್ನೆ ಅವರಿಗೆ ಸನ್ಮಾನ ಮಾಡೋಕ್ಕಾಗಲಿಲ್ಲ. ನಾನು ಕಾರ್ನಲ್ಲಿ ನಿಲ್ಲಿಸಿದೆ ಅಲ್ಲಿ. ಆಯ್ತು ಬೈ ಬರ್ರಿ ಅಂತ ಹೇಳಿದರು. ನಾನು ಇಲ್ಲ ಸಣ್ಣ ಹೋಗಿದ್ವಿ, ಅವರಿಗೆ ಸನ್ಮಾನ ಮಾಡಿದ್ವಿ. ಆದರೆ ಅವರು ಗುಣ ಇದೆಯಲ್ಲ, ಅಲ್ಲಿ ಕುಂದ್ರಿಸ್ಕೊಂಡು ಮಾತಾಡಿಸಿದ್ದು ಆ ವ್ಯಕ್ತಿತ್ವ ಐತಲ್ಲ, ಯಾರಿಗೂ ಅಷ್ಟು ಸಾಧನೆ ಇಲ್ಲ. ಆದರೂ ಐತಲ್ಲ, ಅವ್ರು ರಾಜಕೀಯಕ್ಕೆ ಬರೋದು ಬೇಡ. ಹಾಗಾಗಿ ಅವ್ರು ಹಿಂಗೆ ಸಮಾಜದಲ್ಲಿ 4 ಜನಕ್ಕೆ ಒಳ್ಳೆ ಕೆಲಸ ಮಾಡ್ಕೊಂಡು ನಮ್ಮ ಹರಿಹರಕ್ಕೆ ಒಂದು ಮೆಡಿಕಲ್ ಕಾಲೇಜ್ ಬೇಕಂತ ನಾನು ಒಂದು ಕೇಳ್ತಾ ಇದ್ದೀನಿ ಅವ್ರಿಗೆ. ಆದಷ್ಟು ಮಾಡಿ, ಯಾರೂ ಮಾಡಿಲ್ಲ, ನಿಮ್ಮ ಕೈಯಲ್ಲಿದೆ. ಆಮೇಲೆ ನಮ್ಮ ಸಾರ್ ಹೇಳಿದ್ರು ಎಲ್ಲರೂ ಅವರು ಮಾಡಿ ಮನಸ್ಸು ಮಾಡಿದ್ರೆ ಏನೋ ಹಾಕುತ್ತೆ ಅಂತೇಳಿ. ಹಾಗಾಗಿ ನಮಗೆ ಬೆಳೆಸಿರೋದು ಗುರು ಇಲ್ಲೇ ಮುಂದೆ ಕುಂತಿದ್ದಾರೆ, ಹುಲಿಗೇಶ್ ಅಣ್ಣ ಅಂತೇಳಿ. ಇಲ್ಲಿ ಮಠ ನಾವು ಬರೋಕ್ಕೆ ಕಾರಣ ನಮ್ಮ ಹುಲಿಗೇಶ್ ಅಣ್ಣ ಅವರಿಲ್ಲ. ಆಮೇಲೆ ರಕ್ಷಣಾ ವೇದಿಕೆಗೆ ಬಂದಿರೋದು ನಮ್ಮ ಇಲಿಯಾಸ್ ಅಣ್ಣನಿಂದ. ಹಾಗಾಗಿ ನಮ್ಮ ಶಶಿಕುಮಾರ್ ಸರಿಗೆ, ಆಮೇಲೆ ಹೇಮಂತರಾಜ್ ಅಣ್ಣರಿಗೆ, ನಾಗನಗೌಡರಿಗೆ, ನಮ್ಮ ಪ್ರೆಂಟಿಸ್ ಅವರಿಗೆ ತುಂಬ ಧನ್ಯವಾದಗಳು. ನನಗೆ ಕರೆದು ಮಾತಾಡೋಕ್ಕೆ ಅವಕಾಶ ಕೊಟ್ಟರು. ನಮ್ಮ ಶಶಿಕುಮಾರ್ ಸರ್ ಹಿಂಗೆ ಅವ್ರ ಕಾರ್ಯಕ್ರಮ ಮುಂದುವರಿಲಿ, ಮುಂದೆ ಇನ್ನೂ ಸಾಧನೆ ಆಗಲಿ. ಆ ದೇವರು ಅವರಿಗೆ ತುಂಬ 100 ವರ್ಷ ಆಯಸ್ಸು ಕೊಟ್ಟು ಅವರನ್ನು ದೇವರು ಇನ್ನೂ ಹರಿಹರಕ್ಕೆ ತುಂಬ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಲಿ. ಅವ್ರು ತುಂಬ ಇನ್ನೂ ಮೆಡಿಕಲ್ ಕಾಲೇಜ್ ತರಲಿ ಅಂತೇಳಿ ನಾವು ಹಾರೈಸ್ತೀವಿ. ನಮಸ್ತೆ. ಅತ್ಯಂತ ಸಂತೋಷದ ಸಂದರ್ಭ. ನಮ್ಮ ಹರಿಹರದ ಸಿದ್ದೇಶ್ವರ ಸ್ವಾಮಿಗಳ ಬಳಗ ಅಂಥೇಳಿ ನಾವೆಲ್ಲ ಹರಿಹರದ ವೆಲ್ ವಿಷರ್ಸ್ ಒಂದು ಬಳಗ ಅಂತ ಮಾಡಿಕೊಂಡು ಸಿದ್ದೇಶ್ವರ ಸ್ವಾಮಿಗಳನ್ನು ಕರೆಸಿ ನಮ್ಮ ಹರಿಹರದಲ್ಲಿ ಸಿದ್ದೇಶ್ವರ ಸ್ವಾಮಿಗಳ ಕಡೆಯಿಂದ 1 ತಿಂಗಳ ಪ್ರವಚನವನ್ನು ಆಯೋಜನೆ ಮಾಡಿದ್ವಿ. ಆ ಬಳಗದ ಗೌರವಾಧ್ಯಕ್ಷರು ನಮ್ಮ ಹಿರಿಯರು. ಅವ್ರು ಹಿರಿಯರು ಅನ್ಬೇಕು ಯುವಕರು ಅನ್ಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ. ಅವ್ರು ಯುವಕರೇ, ಅವರು ನಾಗನಗೌಡರು. ಅವ್ರು ನೋಡೋಕೆ ಹಿರಿಯರು ಅನ್ಸೋದೇ ಇಲ್ಲ, ಯಾವಾಗಲೂ ಅಷ್ಟು ಆ್ಯಕ್ಟಿವ್ ಇರ್ತಾರೆ. ಚಿರಯುವಕರಾಗಿರುವಂಥ ಸಿದ್ದೇಶ್ವರ ಸ್ವಾಮಿ ಬಳಗದ ಗೌರವಾಧ್ಯಕ್ಷ ನಾಗನಗೌಡ್ರೆ, ಇವತ್ತಿನ ಈ ಕಾರ್ಯಕ್ರಮದ ಆಯೋಜಕರು ಮತ್ತು ಆ್ಯಕ್ಟಿವ್ ಪರ್ಸ್ನಾಲಿಟಿ, ಎಲ್ಲ ವಿಚಾರಗಳನ್ನು ತುಂಬ ಡೀಪಾಗಿ ಅರ್ಥ ಮಾಡಿಕೊಂಡು ಮಾತಾಡುವಂಥ ಪ್ಯಾಟಿ ಸಾರ್ ಅವರೇ, ನಮ್ಮ ಹರಿಹರದ ಗಣ್ಯ ವರ್ತಕರು, ಭಾಳಷ್ಟು ವಿಚಾರ ತಿಳ್ಕೊಂಡಿರುವಂಥ ಹೇಮಂತರಾಜ್ ಅವರೇ, ಶಂಕರ್ ಕೋಟಾಕರ್ ಅವರೇ, ರೇವಣ ಸಿದ್ದಪ್ಪನವರೇ, ಹುಲಿಗೇಶ್ ಅವರೇ, ಇಲಿಯಾಸ್ ಅವರೇ, ನಮ್ಮ ಮಹೇಶ್ವರಪ್ಪನವರೇ, ಕೋಳೂರವರೇ, ಚಿದಾನಂದನವರೇ, ನಮ್ಮ ಇನ್ನು ಎಲ್ಲ SSK ಸಮಾಜ ಅಧ್ಯಕ್ಷರಾಗಿರುವಂಥ ನಮ್ಮ ಕಿರೋಜಿ ವಕೀಲರೇ, ಖಲೀಲ್ ಸಾಹೇಬ್ರೆ, ಎಲ್ಲರೂ ಇವತ್ತೊಂದು ಈ ಸುಂದರವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನಗೆ ಒಂದು ಅಭಿನಂದನೆಗಳನ್ನು ಮಾಡಿದ್ದೀರಿ. ಈ ಕಾರ್ಯಕ್ರಮವನ್ನು ಪಟಿ ಸಾರ್ ಬಹುಶಃ ಒಂದು 2 ವರ್ಷದಿಂದ ಪ್ಲ್ಯಾನ್ ಮಾಡಾಕತ್ತಾರೆ ಅನಿಸ್ತದೆ. 2 ವರ್ಷದಿಂದ ಸಾಹೇಬ್ರೆ ನಿಮಗೊಂದು ಅಭಿನಂದನೆ ಸಮಾರಂಭ ಮಾಡಬೇಕು ಅಂಥೇಳಿ. ಮಾಡಿರಿ ಸರ್ ಅಂತ ಅವ್ರು ಕೇಳಿದಾಗೆಲ್ಲ ಮಾಡಿರಿ ಅಂತಿದ್ದೆ ನಾನು. ಆಗಲಿ ಯಾವಾಗ ಮಾಡಿದ್ರೆ ಮಾಡಿರಿ ಅಂತಿದ್ದೆ. ಅದು ಇವತ್ತು ಹಮ್ಮಿಕೊಂಡಿದ್ದಾರೆ. ಅವರು ಅವರ ಕೆಲವು ಸ್ನೇಹಿತ ಬಳಗದವರು ಸೇರಿಕೊಂಡು ಇವತ್ತು ಸಂತೋಷ ಕೂಟವನ್ನು ಆಯೋಜನೆ ಮಾಡಿ ನನಗೊಂದು ಸುಂದರವಾದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಅಭಿನಂದನೆಗಳ ಸಮಾರಂಭವನ್ನು ಮಾಡಿ ಸನ್ಮಾನ ಮಾಡಿದ್ದೀರಿ. ಇದೊಂದು ನನಗೆ ಒಂದು ಎಕ್ಸ್ಟ್ರಾ ಹೊರೆ, ನನಗೊಂದು ಜವಾಬ್ದಾರಿ. ನಮ್ಮ ಹರಿಹರಕ್ಕೆ ನೀವೆಲ್ಲ ಸೇರಿಕೊಂಡು ನನಗೊಂದು ಅಭಿನಂದನಾ ಸಮಾರಂಭ ಮಾಡಿರೋದ್ರಿಂದ ನಾನು ಹೆಚ್ಚು ನನಗೆ ಜವಾಬ್ದಾರಿ ಸಿಕ್ಕಂಗಾಗಿದೆ. ನಾನೇನಾದರೂ ಇನ್ನೂ ಹೆಚ್ಚು ಕೆಲಸಗಳನ್ನು ಮಾಡಬೇಕು. ಆ ರೀತಿ ನನಗೆ ಒಂದು ಭಾವನೆ ಬರೋ ರೀತಿಯಲ್ಲಿ ನೀವು ಮಾಡಿದ್ದೀರಿ. ಇಲ್ಲಿ ನಮ್ಮ ಹರಿಹರದಲ್ಲಿ ಈಗಾಗಲೇ ನೀವು ಹೇಳ್ದಂಗೆ ರಾಜಕೀಯದ ವಿಚಾರಗಳು
ರಾಜಕೀಯ ವಿಚಾರಗಳನ್ನು ನಾವು ಬಹುಶಃ ಯೋಚನೆಯನ್ನು ಕೂಡ ಮಾಡಲಿಲ್ಲ. ಮತ್ತು ನಮ್ಮ ಪ್ಯಾಟಿ ಸರ್ ಹೇಳಿದರು, ಈಗಾಗಲೇ ಲೀಸ್ಟ್ನಾಗ ಇರೋರಿಗೆ ನೋಡಿದರೆ ಇನ್ನೂ 2-3 MLA ಕಾನ್ಸ್ಟಿಟ್ಯೂನ್ಸಿ ಸಿಕ್ಕರೂ ಶಾರ್ಟೇಜ್ ಆಗ್ತದೆ ಅಂಥೇಳಿ. ಅದೇನು ನಮ್ಮ ಹರಿಹರನ 2 MLA ಕಾನ್ಸ್ಟಿಟ್ಯೂನ್ಸಿ ಮಾಡೋ ವಿಚಾರನೂ ಐತಂತೆ. ಮೇಲೆಬೆನ್ನೂರು ಒಂದು, ಹರಿಹರ ಒಂದು, ಮುಂದೊಂದು 2 MLA ಕಾನ್ಸ್ಟಿಟ್ಯೂನ್ಸಿ ಕೂಡ ಆಗ್ತದೆ ಅಂತ ಒಂದು ಅಭಿಪ್ರಾಯ ಇದೆ. ಆವಾಗ ಇಬ್ಬರಿಗೆ ಅವಕಾಶ ಸಿಗ್ತದೆ. ಅವಾಗ ಅದಕ್ಕೂ ಜನ ಇದ್ದಾರೆ, ಆಗಲಿ. ಆದರೆ ಒಂದೇನಪ್ಪ ಅಂದರೆ ರಾಜಕೀಯ ಅನ್ನುವಾಗ ಅದಕ್ಕೆ ಆದಂಥ ಒಂದು ಆ ಕ್ಷೇತ್ರಕ್ಕೆ ಆದಂಥ ಕೆಲವೊಂದು ಎಲಿಜಿಬಿಲಿಟೀಸ್ ಅಂತ ಕರಿತೀವಿ ನಾವು. ಆ ಎಲಿಜಿಬಿಲಿಟೀಸಲ್ಲಿ ಅನೇಕ ವಿಚಾರಗಳಿದ್ದಾವೆ. ಅವೆಲ್ಲ ಆಗಲೇ ಪ್ಯಾಟಿ ಸರ್ ಹೇಳಿದ್ದಾರೆ. ಆ ಎಲ್ಲ ಎಲಿಜಿಬಿಲಿಟಿಗಳನ್ನು ಅವಲೋಕನ ಮಾಡಿ ನಾವು ರಾಜಕೀಯಕ್ಕೆ ಹೋಗ್ಬೇಕು ಬೇಡೋ ಅಂಥೇಳಿ ಯೋಚನೆ ಮಾಡಿ ರಾಜಕೀಯಕ್ಕೆ ಹೋಗಬೇಕು. ನಾವು ಅದೆಲ್ಲ ಯೋಚನೆ ಮಾಡಿ ಹೋಗ್ತೀವಿ, ಹಾಗೆ ಹೋಗಲ್ಲ. ಸುಮ್ಮನೆ ರಾಜಕೀಯಕ್ಕೆ ಹೋಗಲಿಕ್ಕೆ ನಮಗೆ ಇಲ್ಲಿ ಹರಿಹರದಲ್ಲಿ, ಅದು ಅಂಥ ಹರಿಹರದಲ್ಲಿ ಅಷ್ಟು ಸುಲಭ ಅಲ್ಲ. ಹಾಗಾಗಿ ರಾಜಕೀಯ ವಿಚಾರವನ್ನು ನಾವಂತೂ ಸದ್ಯಕ್ಕೆ ಯೋಚನೆ ಮಾಡಲಿಲ್ಲ. ಏನಾದರೂ ಹರಿಹರಕ್ಕೆ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು, ಒಂದು ಸೇವಾ ಭಾವನೆಯಿಂದ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ನಾನು ಹರಿಹರಕ್ಕೆ ಸಂಬಂಧಪಟ್ಟಂಗೆ ಎನಗಿಂತ ಕಿರಿಯರಿಲ್ಲ ಅನ್ನೋ ರೀತಿಯಲ್ಲಿ ನಮ್ಮ ಬಸವಣ್ಣನವ್ರ ವಚನ ಇದೆಯಲ್ಲ, ಎನಗಿಂತ ಕಿರಿಯರಿಲ್ಲ, ಶಿವಶರಣರಿಗಿಂತ ಹಿರಿಯರಿಲ್ಲ ಅನ್ನೋ ರೀತಿಯಲ್ಲಿ ನಾನೇ ಇಲ್ಲಿ ಎಲ್ಲರಿಗಿಂತ ಸಣ್ಣ ಮನುಷ್ಯ. ನೀವೆಲ್ಲ ಪ್ರಶಸ್ತಿ ಪತ್ರ ಓದುವಾಗ ಅನೇಕ ವಿಚಾರಗಳನ್ನು ಹೇಳಿದಿರಿ. ಅವೆಲ್ಲ ಹೇಳಿದರೂ ಕೂಡ ನಾನೇ ಇಲ್ಲಿ ಎಲ್ಲರಿಗಿಂತ ಸಣ್ಣ ಮನುಷ್ಯ ಅನ್ನೋ ಭಾವನೆಯಲ್ಲಿ ಹರಿಹರದಲ್ಲಿ ಇದ್ದು ಕೆಲಸ ಮಾಡೋದಕ್ಕೆ ಬಯಸ್ತೀನಿ. ನನಗೆ ನಾನು ಹೀಗೆ ಅದೆಲ್ಲ ನಾನು ಅಂದ್ಕೊಳ್ಳೋದಿಲ್ಲ, ನನಗೆ ಹೇಳ್ಕೊಳ್ಳೋಕ್ಕೆ ಇಷ್ಟನೂ ಆಗಲ್ಲ. ಹಾಗಾಗಿ ನಾನು ಯಾವಾಗಲೂ ನಮ್ಮ ಇವ್ರು ಹೇಳಿದರು, ಸಣ್ಣ ಥರ ಇರ್ತಾರೆ ಅಂತೇಳಿ. ಹೌದು, ನಾವು ಯಾವಾಗಲೂ ಸಣ್ಣವ್ರ ಥರ ಇದ್ರೇ ಖುಷಿಯಾಗಿರ್ಲಿಕ್ಕೆ ಸಾಧ್ಯ. ಸುಮ್ಮನೆ ನಮ್ಮಷ್ಟು ನಾವು ಏನೇನೋ ದೊಡ್ಡತನ ಅಂದ್ಕೊಂಬಿಟ್ರೆ ಆ ರೀತಿ ಬದುಕಲಿಕ್ಕೆ ಆಗಲ್ಲ. ಹಾಗಾಗಿ ನಮ್ಮಷ್ಟಕ್ಕೆ ನಾವೇ ಸಣ್ಣವರು ಅಂತ ಅಂದ್ಕೊಂಡೇ ಜೀವನ ಮಾಡಬೇಕು ಅನ್ನುವಂಥ ಭಾವನೆಯಲ್ಲಿ ಬದುಕುವಂಥ ಮನುಷ್ಯ. ಈಗ ನಮ್ಮ ಮಗ ಕೂಡ ಬಂದಿದ್ದಾನೆ ಇಲ್ಲಿ. ನಮ್ಮ ಮಗ ಲಾಸ್ಟಿಗೆ ಕೂತ್ಕೊಂಡಿದ್ದಾನೆ. ಅವನು ನನ್ನೊಟ್ಟಿಗೆ ನನ್ನ ಎಲ್ಲ ಕಂಪ್ನಿ ಕೆಲಸಗಳೆಲ್ಲ ಅವನನ್ನು ಇನ್ವಾಲ್ವ್ ಮಾಡ್ಕೋತಾ ಇದ್ದೀವಿ. ಆವಾಗಲೂ ಪ್ರತಿಸಿದ ನಾನು ಅದನ್ನೇ ಹೇಳ್ತೀನಿ, ನೋಡಪ್ಪ, ನಾವು ಏನೇ ಕೆಲಸ ಮಾಡಿದರೂ ಕೂಡ ನಾವು ಭಾಳ ದೊಡ್ಡವರು ಅಥವಾ ಭಾಳ ದೊಡ್ಡ ನಮಗೆ ಭಾಳ ಬಂದಿದೆ ಅಂತ ಇಲ್ಲ. ಯಾಕಂದ್ರೆ ನಾವು ನಮ್ಮ ಊರಲ್ಲಿ ನಾವು ಕಣ್ಣಿಗೆ ಕಾಣಿಸ್ತೀವಿ. ಅದೇ ಪಕ್ಕಕ್ಕೆ ದಾವಣಗೆರೆ ಹೋದ್ರೆ ನಾವು ಯಾರಂತ ಕಾಣಲ್ಲ. ಬೆಂಗಳೂರಿಗೆ ಹೋದಂತ ಇನ್ನು ಮುಗಿದೋಯ್ತು, ಯಾರೂ ಕಾಣಿಸಲ್ಲ. ಆ ಲೆಕ್ಕದಲ್ಲಿ ನಾವು ಬೆಳಿಬೇಕು ಅಂತಂದರೆ ತುಂಬ ಇನ್ನೂ ಈಜಬೇಕಾಗಿದ್ದು ತುಂಬ ಇನ್ನೂ ಭಾಳ ಇದೆ. ಆ ದಿಕ್ಕಲ್ಲಿ ಇನ್ನೂ ಈಜಬೇಕು. ಸೊ ನಾವು ನಮ್ಮ ಹರಿಹರದಲ್ಲಿದ್ದು ಒಂದು 4 ಒಳ್ಳೆ ಕೆಲಸ ಮಾಡೋಣ ಅನ್ನೋವಂಥ ವಿಚಾರನ ನಾನು ಸುಮಾರು ಹಂಚ್ಕೋತಾ ಇರ್ತೀನಿ. ಪ್ಯಾಟಿ ಸರ್ ಅವರು ಮತ್ತು ಅವರ ಸ್ನೇಹಿತರು ಸೇರಿಕೊಂಡು ಇವತ್ತು ಈ ಅಭಿನಂದನಾ ಸಮಾರಂಭ ಸ್ಪಾನ್ಸರ್ ಮಾಡಿ ಹಮ್ಮಿಕೊಂಡಿದ್ದಾರೆ. ಪ್ಯಾಟಿ ಸರ್ ಅವರು ಇದು ಖರ್ಚೆಲ್ಲ ಬಂದಿರ್ತದೆ. ಈ ಖರ್ಚಲ್ಲಿ ಏನಾದರೂ ಕಾಂಟ್ರಿಬ್ಯೂಷನ್ ನನಗೂ ಹೇಳಿದರೆ ನಾನು ಕೊಡ್ತೀನಿ, ನೀವೇನು ಯೋಚನೆ ಮಾಡೋಕ್ಕೆ ಹೋಗ್ಬೇಡ್ರಿ. ಇದೇನಪ್ಪ ನಮ್ಮ ಮೇಲೆ ಹೊರೆ ಆಯಿತು ಅಂತ ಹಂಗೆ ಅಂದ್ಕೊಂಡ್ರೆ ನಂದು ಏನಾದರೂ ಕಾಂಟ್ರಿಬ್ಯೂಷನ್ ಇದ್ರೆ ಹೇಳ್ರಿ, ಫಾರ್ ದಟ್ ಆಲ್ಸೋ ಐ ಆಮ್ ರೆಡಿ, ನೋ ಇಶ್ಯೂ. ಆ ದಿಕ್ಕಲ್ಲಿ ಎನಿಯೋ ಬಟ್ ಇದು ಸುಂದರವಾದ ಕಾರ್ಯಕ್ರಮ ಸರ್. ಭಾಳ ದಿವಸದ ನಂತರ ನೀವೊಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀರಿ. ನಮ್ಮ ಹರಿಹರದ ಎಲ್ಲ ಹಿತೈಷಿಗಳನ್ನ ಒಂದು ಕಡೆಗೆ ಸೇರಿಸುವಂಥ ಕೆಲಸವನ್ನು ಮಾಡಿದ್ದೀರಿ. ನಾವು ಈ ರೀತಿ ಇನ್ನೂ ಹೆಚ್ಚು ಕಾರ್ಯಕ್ರಮಗಳನ್ನು ನಮ್ಮ ಹರಿಹರದಲ್ಲಿರುವಂಥ ಅನೇಕ ಜನರನ್ನು ಐಡೆಂಟಿಫೈ ಮಾಡಿ ಅವರನ್ನು ಒಂದು ಅಭಿನಂದಿಸುವಂಥ ಅಥವಾ ಅವರಿಗೆ ಒಂದು ಶುಭಾಶಯ ತಿಳಿಸುವಂಥ ಕೆಲಸಗಳನ್ನು ಮಾಡಬೇಕು. ನಮ್ಮ ನಾಗನಗೌಡರಂತೂ ನನಗೆ ಆಶ್ಚರ್ಯ ಅನ್ನಿಸ್ತದೆ. ಅವ್ರು ನನ್ನ ಬರ್ತ್ಡೇ ನೆನಪಿಟ್ಕೊಂಡಿರ್ತಾರೆ. ಹೊಸ ವರ್ಷ, ಯುಗಾದಿ, ದೀಪಾವಳಿ ಎಲ್ಲ ಹಬ್ಬಗಳನ್ನು ನೆನಪಿಟ್ಕೊಂಡು ಪ್ರತಿ ಹಬ್ಬಕ್ಕೂ ವಿಶ್ ಮಾಡ್ತಾರೆ. ಅವ್ರ ಮನೆಗೆ ಒಂದು 7-8 ಊಟ ಕರೆದಿದ್ದಾರೆ. ಯಾವಾಗ ಹೋದರೂ ಮನೆಗೆ ಸಣ್ಣ ಇನ್ನೂ 22 ವರ್ಷದ ಹುಡುಗನ ಥರ ಅಡ್ಡಾಡಿ ಎಲ್ಲ ಅವರೇ ಮ್ಯಾನೇಜ್ ಮಾಡ್ತಾರೆ. ಹೆಂಗೆ ಅವರೆಲ್ಲ ಅಷ್ಟು ಶಕ್ತಿ ಇದೆಯೋ, ದೇವ್ರು ಹೆಂಗೆ ಆ ಶಕ್ತಿ ಅವ್ರಿಗೆ ಕೊಟ್ಟಿದ್ದಾನೋ ದೇವರೇ ಕಾಪಾಡಬೇಕು. ಅಂಥ ವ್ಯಕ್ತಿ ಅವರನ್ನು ನೋಡಿ ನಾವು ಕಲಿಯುವಂಥದ್ದು ನೂರಾರು ವಿಚಾರಗಳಿದ್ದಾವೆ. ಅವರ ಉತ್ಸಾಹ ಇದೆಯಲ್ಲ, ಅದರಲ್ಲಿ 10% ಅದು ಉತ್ಸಾಹ ನಮಗೆ ಬರಲಿ ಅಂಥೇಳಿ ಅವರಲ್ಲೂ ಕೇಳ್ಕೊತ ಇವತ್ತಿನ ಈ ಕಾರ್ಯಕ್ರಮ ಅತ್ಯಂತ ಸುಂದರವಾಗಿ ಯಶಸ್ವಿಯಾಗಿ ಮಾಡಿದ್ದಕ್ಕಾಗಿ ಪ್ಯಾಟಿ ಸರ್ ಮತ್ತು ಅವರ ಸ್ನೇಹಿತ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದ ತಿಳಿಸಿ, ನಂದೇನೇ ಜವಾಬ್ದಾರಿ ಇದ್ದರೂ ಹೇಳ್ರಿ, ನಾನು ಮಾಡಲಿಕ್ಕೆ ರೆಡಿ ಇದ್ದೀನಿ ಅಂಥೇಳಿ ಮತ್ತೊಮ್ಮೆ ತಮಗೆ ನನ್ನ ಕಡೆಯಿಂದ ಒಂದು ಭರವಸೆ ಕೊಡ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಈಗ ತಾನೇ ಕಾರ್ಯಕ್ರಮ ಬಂದಿರೋದು ಬಸಪ್ಪನವರು ಮತ್ತು ಡಾಕ್ಟರ್ ರಾಮಪ್ರಸಾದ್ ಅವರಿಗೆ ಕೂಡ ಸ್ವಾಗತ ಮಾಡ್ತಾ ನಾವು ಒಂದು ಸಂದರ್ಭ ಹೇಳ್ತೇನೆ. ಈ ನಮ್ಮ ಮನೆ ಮಕ್ಕಳು
ಏನೋ SLC PUC ಮಾಡ್ಕೊಂಬಂದಿರ್ತಾರೆ, ಅಥವಾ ಫಸ್ಟ್ ಸ್ಟ್ಯಾಂಡರ್ಡ್ ಏನೋ ಒಂದು ಎಕ್ಸಾಮಿನೇಷನ್ ಅವರ ಆಯಾ ಕಾಲಘಟ್ಟದ ಪರೀಕ್ಷೆಗಳನ್ನ ಪಾಸ್ ಮಾಡ್ಕೊಂಬಂದಿರ್ತಾರೆ. ಆ ಮಗುವಿಗೆ ಎರಡು ವಿಚಾರ ನೀವು ಪೋಷಕರಾಗಿರ್ತಕ್ಕಂಥವ್ರು ಗಮನಿಸ್ರಿ. ಅವನು 35 ತಗೊಂಡಿರಲಿ, 40 ತಗೊಂಡಿರಲಿ, 75 ತಗೊಂಡಿರಲಿ, ಮೊದಲು ಶಬ್ಬಾಸ್ ಅನ್ರಿ. ಆಮೇಲೆ ಅವನು ಸುಧಾರಣೆಯ ಮಾರ್ಗ ತೋರಿಸ್ರಿ, ಖಂಡಿತ ಎತ್ತರಕ್ಕೆ ಹೋಗ್ತಾನೆ. ಪಕ್ಕದ ಮನೆ ಹುಡುಗ 90 ತಗೊಂಡ, ನೀ 70 ತಗೊಂಡು ಅವ್ರು ಅಷ್ಟು ತಗೊಂಡ್ರು ಅಂತ ಟೀಕೆ ಮಾಡಿರಿ, ಯಾವ ಕಾಲಕ್ಕೂ ನಮ್ಮ ಮಗು ಶಿಕ್ಷಣ ಕ್ಷೇತ್ರದಲ್ಲಿ ಎತ್ತರಕ್ಕೆ ಹೋಗೋಕ್ಕಾಗಲ್ಲ. ಈಗ ಅವರ ಬಂದಿರತಕ್ಕಂಥ ಹಿನ್ನೆಲೆಯ ಆಧಾರದ ಮೇಲೆ ಅವರ ಬುದ್ಧಿವಂತಿಕೆ, ಅವ್ರ ಚಾಕಚಕ್ಯತೆ ಬಳಸ್ಕೊಂಡು ಸಾಮಾನ್ಯವಾಗಿ ಎಲ್ಲದೂ ಅಷ್ಟೇ. ಇವತ್ತು ಏನು ನಾವು ನೋಡಿದ ಚಂದ ಕಾಣ್ತೈತಿ, ಅದು ಚಂದ ಕಂಡದಷ್ಟ ನೋಡಿರ್ತಾವೆ ನಾವು, ಅದರ ಹಿನ್ನೆಲೆ ನಾವು ಗಮನಿಸಿರಲ್ಲ, ಅದ್ರ ಹಿಂದಿನ ಏನು ಎಷ್ಟು ಶ್ರಮ ಇರ್ತದೆ ಅನ್ನೋ ಗಮನಿಸಿರಲ್ಲ. ಹೇಮಂತ್ ರಾಜ್ ಅವರು ನಾನು ಅನ್ಕೊಂತಿರ್ತಾನೆ, ನನ್ನ ಮಗನಿಗೆ ಹೇಳ್ತಿರ್ತಾನೆ ನಾನು, ಅವರು ಒಂದು ಮನೆ ಹಳ್ಳಿ ಹುಡುಗರಿಗೆ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ ಇದ್ದಂಗೆ ಅವರು, ಅರ್ಥ ಆಗೋದಲ್ಲ ಅಷ್ಟು ಸುಲಭವಾಗಿ. ಅವರು ಇಂಗ್ಲೀಷ್ ಕಬ್ಬಿಣದ ಕಡಲೆ, ಇಂಗ್ಲೀಷ್ ಅಂದರೆ ಕಬ್ಬಿಣದ ಕಡಲೆ ಅಂತ, ಅದು ಎಸ್ಪೆಷಲಿ ಹಳ್ಳಿ ಮಕ್ಕಳಿಗೆ ಇಂಗ್ಲೀಷ್ ಓದೋಕೆ ಹಚ್ಚಿದ್ರೆ ಹೆಂಗಾಗತ್ತೆ ಹಂಗಿದ್ದಂಗೆ ಅವರು, ಅವ್ರನ್ನ ಅರ್ಥ ಮಾಡ್ಕೊಂಡಾರೆ ಗೊತ್ತಷ್ಟೇ. ಹಾಗಾಗಿ ಇವತ್ತು ಅವರು ಶಶಿಕುಮಾರ್ ಅವರು ನಾವೇನು ನನ್ನ ಏನೋ ನಂಬಿಕೆ ಅಂದರೆ ನಾವು ಜಾತ್ಯತೀತವಾಗಿರಬೇಕು ಅಂತಕ್ಕಂಥ ಕಲ್ಪನೆ ಇರ್ತಕ್ಕಂಥವು ನಾನು. ಅವರು ಅದೇ ದೃಷ್ಟಿಯಲ್ಲಿ ಬೆಳೀತಿದ್ದಾರೆ, ಖುಷಿ ಇದೆ ನನಗೆ. ನನ್ನ ಜೊತೆಗಿರೋರೆಲ್ಲರೂ ಅದೇ ದೃಷ್ಟಿಯಲ್ಲಿದ್ದಾರೆ, ನನಗೆ ಖುಷಿ ಇದೆ. ನಮ್ಮದು ಈ ಊರಿಗೆ ಯಾರೇ ಆಗಲಿ, ಯಾವುದೇ ಕ್ಷೇತ್ರದ ವ್ಯಕ್ತಿ ಆಗಲಿ, ಅವನು ಏನಾರು ಒಂದು ಸಾಧನೆ ಮಾಡಿದರೆ, ಏನಾರು ಒಂದು ಹೆಸರು ತಂದಿದ್ದರೆ, 10 ರೂಪಾಯಿದೊಂದು ಮಾಲಿ ಹಾಕಿರಿ ನೀವು ಸಾಕು, ಏನೇ ಬೇಡ. ನೀವು ಲಕ್ಷ ಗಂಟಲೆ ಖರ್ಚು ಮಾಡಿ ಕಾರ್ಯಕ್ರಮ ಮಾಡ್ಬೇಕಂತಲ್ಲ. ನಮ್ಮ ಊರಿಗೆ ಒಂದು ಒಳ್ಳೆಯ ಹೆಸರು ತಂದಿಯಪ್ಪ, ನನ್ನೊಂದು ಗೌರವ ಅಂಥೇಳಿ ನೀವು ಮಾಡಿರಿ, ಖಂಡಿತ ಊರು ಇನ್ನೂ ಹೆಚ್ಚು ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಸ್ವಲ್ಪ ವಿಕಾಸ ಆಗಬೇಕು, ಮನಸ್ಸುಗಳು ಅರಳೋದು ಕಷ್ಟ ಆಗ್ತದೆ. ನಾಗನಗೌಡರ ಬಗ್ಗೆ ಒಂದು ಮಾತು ಅವ್ರು ಹೇಳಿದರು ನನಗೆ. ನನ್ನ ಮಗ ಒಂದು ಸರಿ ಹೇಳ್ತಿರ್ತಾನೆ, ಅಪ್ಪಾಜಿ ಹಬ್ಬ ಬಂದು ನಾಳೆ ಫಸ್ಟ್ ನೇನೇ ವಿಶ್ ಮಾಡಿ ಗೌಡರಿಗೆ ಅಂತ. ನಾನು ಹೆಂಗೆ ಮರ್ತು ಬಿಟ್ಟಿರ್ತೇನೆ, ಬೆಳಗ್ಗೆ ಗೌಡ್ರು ಫಸ್ಟ್ ಫೋನ್ ಬರ್ತೈತೆ, ವಿಶ್ ಮಾಡ್ತಾರೆ ಅವ್ರು. ನಮಗೆ ಒಂದು ಸರಿ ಸಾಕಷ್ಟು ತಿದ್ಕೋಬೇಕು ಬದುಕಿನಲ್ಲಿ. ನಾವು ಬದುಕು ತಿದ್ಕೊಂಡಿದ್ದೀವಿ, ಬೆಳೆದಿದ್ದೀವಿ, ನಾವೆಲ್ಲ ಸಾಧಿಸ್ಬಿಟ್ಟಿದ್ದೀವಿ ಅಂತಲ್ಲ. ನಮ್ಮ ಜೀವ ಇರೋವರೆಗೂ ಬದುಕು ಕಲಿಸ್ತಾ ಇರ್ತೈತೆ. ಸಾಕಷ್ಟು ವಿಚಾರ ಕಲಿಬೇಕು ಅಂತ ಮನಸ್ಸು ಓಪನ್ ಅಪ್ ಯಾರು ಮಾಡ್ಕೊಂಡಿರ್ತೀವಿ ಅವ್ರಿಗೆ ಕಲಿಸ್ತಾ ಇರುತ್ತೆ. ಕಲ್ತ್ಕೊಳ್ತಾ ಹೋಗಬೇಕು, ಶ್ರೇಯಸ್ಸನ್ನು ಪಡಿತಾ ಹೋಗಬೇಕು. ನಮ್ಮ ವೈಯಕ್ತಿಕ ಶ್ರೇಯಸ್ಸು ಆ ಊರಿಗೆ ನಾವು ಆಸ್ತಿ ಭಾಗದಲ್ಲಿರಬೇಕು, ಹೊಣೆಗಾರಿಕೆ ಭಾಗದಲ್ಲಿರಬಾರ್ದು. ಈ ಊರಾಗಿ ಒಂದು ಲೈಬಿಲಿಟಿ ಆಗಿದ್ದಾನಪ್ಪ ಅಂದಿರಬಾರ್ದು, ಈ ಊರಿಗೆ ಒಂದು ಅಸೆಟ್ಟಪ್ಪ ಅಂದಿರಬೇಕು ಆ ಊರು ಜನ. ಆ ರೀತಿ ಬಾಳ್ತಕ್ಕಂಥ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ, ಈಗ ತಾನೇ ಬಂದಿರತಕ್ಕಂಥ ನನ್ನ ಸಹೋದರ ಸಮಾನ ಇರ್ತಕ್ಕಂಥ ಚಂದ್ರಶೇಖರ್ ಪೂಜಾರ್ ಅವರೊಂದು 25 ಕಾರ್ಯಕ್ರಮ ಇರ್ತಾವೆ, ಎಲ್ಲ ಕಡೆ ಅಡ್ಡಾಡ್ಕೊಂಡು 26ನೇ ಬಂದಿದ್ದಾರೆ. ವಿಳಂಬ ಆಗೈತೆ ಅಂದ್ಕೊಂಡಿದ್ದೀನಿ. ಇರಲಿ, ಅವರಿಗೂ ಕೂಡ ಕಾರ್ಯಕ್ರಮ ಪರವಾಗಿ ಸ್ವಾಗತ ಮಾಡ್ತಾ, ಅಧ್ಯಕ್ಷೀಯ ನುಡಿಗಳು ಸ್ಟೇಜಿಗೆ ಬಂದಿದ್ದೀರಿ ನೀವು, ವಂದನಾರ್ಪಣೆ ಬಂದಿಲ್ಲ. ಅಧ್ಯಕ್ಷ ಮತ್ತು ಅವರಿಗೆ ಗೌಡ್ರಿಗೆ ಭಾಳ ಹೊತ್ತು ಕೂರಿಸ್ಕೊಂಡಿದ್ದೀವಿ ನಾವು. ಹಾಗಾಗಿ ಅಧ್ಯಕ್ಷೀಯ ನುಡಿಗಳನ್ನು ಮಾತಾಡಬೇಕು ಅಂತ ಗೌಡ್ರಿಗೆ ವಿನಂತಿ ಮಾಡ್ಕೊಡ್ತೇನೆ. ಈ ಸಮಾರಂಭದ ಕೇಂದ್ರವಿದ್ದಂಥ ಡಾಕ್ಟರ್ ಶಶಿಕುಮಾರ್ ಅವರೇ, ಆತ್ಮೀಯರಾದ ಹೇಮಂತ್ ರಾಜ್ ಅವರೇ, ಈ ಸಮಾರಂಭದ ರೂವಾರಿಗಳಾದ ಎಸ್ ಎಫ್ ಪ್ಯಾಟಿ ಅವರೇ, ಹಾಗೂ ನನ್ನ ಆತ್ಮೀಯ ಎಲ್ಲ ಬಂಧುಗಳೇ, ಈ ದಿನ ಪ್ಯಾಟಿಯವರು ಒಂದು 2 ಕೆಲಸ ಮಾಡಿದ್ದಾರೆ. ಒಂದು ಶಶಿಕುಮಾರ್ ಅವರಿಗೆ ಅಭಿನಂದನಾ ಸಮಾರಂಭ, ಹಾಗೂ ಸಿದ್ದೇಶ್ವರ ಬಳಗದ ಕೂಡಿಸಿದ್ದಾರೆ ಎಲ್ಲರೂ. ನನಗೆಲ್ಲ ಸಂತೋಷ ಇದೆ. ನಾವು ಎಲ್ಲೆಲ್ಲ ಒಬ್ಬೊಬ್ಬರು ಸಿಗ್ತಿದ್ರು ನಮಗೆ. ಈ 4-5 ವರ್ಷದಿಂದ ನಾವು ಯಾರು ಕುಡಿದ್ದಿಲ್ಲ. ಇಲ್ಲಿ ಎಲ್ಲರನ್ನೂ ಭೇಟಿ ಮಾಡಿಸೋಂಥ ಒಂದು ಕಾರ್ಯಕ್ರಮ ಮಾಡಿದ ಪ್ಯಾಟಿಯವರಿಗೆ ನಾನು ಧನ್ಯವಾದಗಳು ಅರ್ಪಿಸ್ತೇನೆ. ನಾನು ಶಶಿಕುಮಾರ್ ಬಗ್ಗೆ ಹೇಳೋದೇನು ಉಳಿದಿಲ್ಲ ಅಂತ ಕಾಣಿಸ್ತತಿ. ನನಗಿಂತ ಹೆಚ್ಚಾಗಿ ತಿಳ್ಕೊಂಡಂಥ ನೀವು ಹರಿಹರ ಜನ ಇದ್ದೀರಿ, ಈ ಊರಾಗ ಹುಟ್ಟಿರೋರು. ಆ ವಿಷಯದ ಬಗ್ಗೆ ರೇಣು ಸಿದ್ದಪ್ಪ ಅವರು, ಕಟಕವರು ಭಾಳ ಹೇಳಿದ್ದಾರೆ. ನಾನು ಒಂದು ಮಾತು ಹೇಳಬಲ್ಲೆ, ಇಂಗ್ಲೀಷ್ನಾಗ ಒಂದು ಜೆಂಟ್ಲ್ಮನ್ ಅಂತ ಹೇಳ್ತಾರೆ. ಆ ಜೆಂಟ್ಲ್ಮನ್ ಅಂತ ವರ್ಡ್ ಬಂದರೆ ಅದು ಇವರಂತ ನೋಡಿ ಬಂದಿರ್ಬೋದು ಅಂತ ನಾನು ತಿಳ್ತಾರೆ. ಅದಕ್ಕಂತ ಹೆಚ್ಚಿಗೆ ಹೇಳೋದಲ್ಲ. ದೇವರವರಿಗೆ, ಅವ್ರ ಕುಟುಂಬಕ್ಕೆ ಇಂಥ ಸೇವೆ ಮಾಡೋಕ್ಕೆ, ಸಮಾಜ ಸೇವೆ ಮಾಡೋಕ್ಕೆ ಆಯುಷ್ಯ, ಆರೋಗ್ಯ, ಐಶ್ವರ್ಯ ಕೊಟ್ಟು ದೇವ್ರು ಕಾಪಾಡಲಿ ಅಂತ ನಾನು ಹಾರೈಸಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್. ನಿಮ್ಮ ಪ್ರೀತಿಯ ಹಾರೈಕೆಗೆ ಧನ್ಯವಾದಗಳು ಸರ್. ಊಟದ ವ್ಯವಸ್ಥೆ ಮಾಡಿದ್ದೆ, ದಯವಿಟ್ಟು ಯಾರೂ ಊಟ ಮಾಡ್ಲಂಗೆ ಹೋಗಂಗಿಲ್ಲ. ಎಷ್ಟೇ ವಿಳಂಬ ನಿಮ್ಗೆ ಆಗಿದ್ದರೂ ಕೂಡ ಸುಧಾರಿಸ್ಕೊಂಡು ಊಟ ಮಾಡ್ಕೊಂಡು ಹೋಗ್ಬೇಕು. ದುರ್ಗೋಜಿಯವ್ರಿಗೆ ಮಾತ್ರ ಕೊಡ್ತಿದ್ದೆ ನಾನು, ಅವ್ರು ಮತ್ತೆ ರಾಜಕೀಯ ಬಗ್ಗೆ ಹೇಳ್ಬಿಡ್ತಾರೆ. ಅವರಿಗೆ ನಮ್ಮ
ರಾಜಕೀಯವಾಗಿ ಮತ್ತೆ ಬನ್ನಿ ಸರ್ ಅಂತ ಅವ್ರಿಗೆ ಹೇಳ್ಬಿಡ್ತಾರೆ. ಹಿಂಗಾಗಿ ಮತ್ತು ಸ್ವಲ್ಪ ನಾವು ಅದರಿಂದ ಹೊರಗೆ ಕರ್ಕೊಂಬಂದೇವಿ, ಅದರಿಂದ ನಿಮಗೆ ಅವಕಾಶ ಕೊಡಲಿಲ್ಲ, ಮತ್ತು ಯಾವಾಗಾರು ಮಾಡೋಣ ಅಂತ. ಆಮೇಲೆ ನಮ್ಮ ಇವರು ರೇಣುಸಿದ್ದಪ್ಪರು ಹೇಳಿದ್ರು, ಅವತ್ತು ನಾವು ಹುಟ್ಟಿದ ಹಬ್ಬದ ದಿವಸ ಮಾತಾಡ್ಬೇಕಂತ ಅಂದ್ಕೊಂಡಿದ್ವಿ, ಹೋಗಿದ್ವಿ, ನಮಗೆ ಮಾತಾಡೋಕೆ ಆಗಲಿಲ್ಲ ಅಂತ. ನಾವು 49 ವರ್ಷನೂ ಮಾತಾಡಿಬಿಟ್ಟಿದ್ದೀವಿ, ಎಲ್ಲ ಕಾರ್ಯಕ್ರಮಕ್ಕೆ ಹೋಗಿದ್ದೀವಿ. ಮಳೆ ಏನು ಮಾಡ್ತಂದ್ರೆ ಈ ವರ್ಷ ನನಗೆ ಕೊಡ್ರಪ್ಪ ಚಾನ್ಸ್ ಅಂತ, ಯಾಕಂದ್ರೆ ಬೇಸಿಗೆ ಬರಗಾಲ ಇತ್ತಲ್ಲ. ಹಿಂಗಾಗಿ ಈ ಸರಿ ನಾನು ಅವರು ಹುಟ್ಟಿದ ಹಬ್ಬ ಹಾರೈಸ್ತೀನಿ, ನೀವು ಸುಮ್ಮನೆ ಊಟ ಮಾಡ್ಕೊಂಡು ಹೋಗ್ರಿ ಅಂತ ಅಷ್ಟು ಮಾಡ್ಕೊಂಡು ಬಂದೀವಿ ನಾವು ಅವತ್ತು. ಇಲ್ಲಿವರೆಗೆ ಎಲ್ಲರೂ ಪ್ರೀತಿಯಿಂದ ಬಂದಿದ್ದೀರಿ. ಗೌಡ್ರು ಹೇಳ್ದಂಗೆ ನಮ್ಮ ಸಿದ್ದೇಶ್ವರ ಬಳಗ ಭಾಳ ದಿವಸ ಆಯಿತು ಸೇರ್ತಕ್ಕಂಥ ಕಾರ್ಯಕ್ರಮ. ಗುರುಗಳ ನಿಧನದ ನಂತರ ನಾವು ಸೇರಿರಲಿಲ್ಲ, ಸೇರೋ ಒಂದು ಅವಕಾಶ ಇತ್ತು. ಅವರಿಗೆ ನಾವು ಕೇಳ್ತಿದ್ದೆ ಮಾಡಿರಿ ನಾನು ಅಷ್ಟೇ, ಬಟ್ ಡೇಟ್ ಕೊಡ್ತಿರಲಿಲ್ಲ. ಸರ್ ಎಷ್ಟು ದಿವಸ ಆತ್ರಿ, ಎಲ್ಲವೂ ತೀರ ಒಂದು ಪೇಪರ್ ತುಂಬ ನಿಮಗೆ ಸನ್ಮಾನ ಆದಮೇಲೆ ಸನ್ಮಾನ ಮಾಡಿದ್ರೆ ಅರ್ಥ ಇಲ್ಲ, ಸ್ವಲ್ಪ ಒಂದು ಸ್ಟೇಜ್ ಬೈ ಸ್ಟೇಜ್ ಮಾಡಬೇಕು ಅಂತ ಇಲ್ಲ ಅವಕಾಶ ಕೊಟ್ಟರು. ಅವರಿಗೂ ಕೂಡ ತುಂಬ ಪ್ರೀತಿಯಿಂದ ಬಂದಿದ್ದಾರೆ. ಅವರಿಗೆ ಭಗವಂತ ಆಯುಷ್ ಆರೋಗ್ಯ ಬಗ್ಗೆ ಕೊಟ್ಟು ಉತ್ತರೋತ್ತರ ಒಳ್ಳೆಯದನ್ನು ಮಾಡಲಿ. ಒಳ್ಳೆಯ ಮಕ್ಕಳು ಕೂಡ ಇದ್ದಾರೆ ಅವರಿಗೆ. ಧರ್ಮಪತ್ನಿ ಕೂಡ ಜಯಲಕ್ಷ್ಮಿ ಅಂತ ಅವರು ಮನೆಯವರು, ಜಯ ಮತ್ತು ಲಕ್ಷ್ಮಿ ಜೊತೆಗೆ ಇರತಕ್ಕಂಥ ಒಂದು ಹೆಸರು. ಆ ಕುಟುಂಬಕ್ಕೆ ಒಂದು ಶ್ರೀರಕ್ಷೆ ಆಗಿದೆ. ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಗೌಡರು ಅಭಿಮಾನದ ಮಾತನಾಡಿದ್ದಾರೆ. ನಮ್ಮ ಬಳಗದ ಪರವಾಗಿ ಧನ್ಯವಾದಗಳು. ಅದೇ ರೀತಿ ಹೇಮಂತಣ್ಣವರು ಕೂಡ ಇಲ್ಲಿ ಕಾರ್ಯಕ್ರಮ ಉಪಸ್ಥಿತರಿದ್ದಾರೆ ಇಲ್ಲಿವರೆಗಿನ, ಅವರಿಗೂ ಕೂಡ ನಮ್ಮ ಬಳಗದ ಪರವಾಗಿ ಧನ್ಯವಾದಗಳು. ಮತ್ತೊಮ್ಮೆ ಅಭಿನಂದನೆ ಅರ್ಹರಾಗಿರ್ತಕ್ಕಂಥ ನಮ್ಮ ಶಶಿಕುಮಾರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಹೇಳ್ತಾ, ಎಲ್ಲರಿಗೂ ಇನ್ನೊಂದು ಸಾರಿ ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ. ದಯವಿಟ್ಟು ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ಬೇಕು. ಒಂದೇ ಒಂದು ನಿಮಿಷ ಹೇಮಂತಣ್ಣರಿಗೊಂದು, ನಮ್ಮ ಅಧ್ಯಕ್ಷರಿಗೊಂದು ಗೌರವ ರಕ್ಷೆ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.